ನಮಸ್ಕಾರ. ಮಾಸ್ತಿಯವರ ಸ್ಮರಣೆಯನ್ನು ಉಳಿಸಿ ಅವರ ಕೃತಿಗಳನ್ನು ಈ ಪೀಳಿಗೆಗೂ ಲಭ್ಯವಾಗಿಸುವ ದೃಷ್ಟಿಯಿಂದ ಮಾಸ್ತಿ ಅಧ್ಯಯನ ಪೀಠ ಕಳೆದ 23 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈವರೆಗೆ ಮಾಸ್ತಿಯವರ ಸುಮಾರು 25 ಕೃತಿಗಳ ಪುನರ್ಮುದ್ರಣ ಮಾಡಿದೆ. ಅಲ್ಲದೆ ಮಾಸ್ತಿಯವರ ಜೀವನ ದೃಷ್ಟಿಗೆ ಪೂರಕವಾದ ಅನ್ಯ ಸಾಹಿತ್ಯವನ್ನು ಹಾಗೂ ಮಾಸ್ತಿಯವರನ್ನೇ ಕುರಿತ ಬರಹ ಉಪನ್ಯಾಸಗಳನ್ನು ಕೂಡ ಪ್ರಕಟ ಮಾಡಿದೆ. ಮಾಸ್ತಿಯವರ ಕವನಗಳ ಧ್ವನಿ ಸುರುಳಿಗಳನ್ನು ಹೊರಗೆ ತಂದಿದೆ. ಮಾಸ್ತಿಯವರೇ ಏರ್ಪಡಿಸಿದ್ದ ಯೋಜನೆಯ ಮುಂದುವರಿಕೆಯಾಗಿ ಸುಮಾರು 15 ಅನ್ಯ ಲೇಖಕರ ಉತ್ತಮ ವೈಚಾರಿಕ ಕೃತಿಗಳನ್ನು ಪ್ರಕಟಿಸಿರುವುದಲ್ಲದೆ ಕೆಲವು ಸಂಶೋಧನಾ ಯೋಜನೆಗಳಿಗೆ ಅನುದಾನವನ್ನು ಕೂಡ ಕೊಟ್ಟಿದೆ. ರಾಜ್ಯದ ಹಲವಾರೆಡೆ ಹಾಗೂ ಹೊರಗೂ ಸಾಹಿತ್ಯಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ. ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ತಮಗೆಲ್ಲ ಆದರದ ಸ್ವಾಗತ ಕೋರ್ತಾ ಇದ್ದೇನೆ. ಹಿಂದಿನ ಪೀಳಿಗೆಯ ಹಿರಿಯ ಸಾಹಿತಿಗಳ ನೆನಪು ಮಾಸದೇ ಇರಲಿ ಅನ್ನೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಕಳೆದ 3 ವರ್ಷಗಳಲ್ಲಿ ಆಲೂರು ವೆಂಕಟರಾಯರು, BM ಶ್ರೀಕಂಠಯ್ಯ, ಗೋವಿಂದ ಪೈ, ತಿತಾ ಶರ್ಮಾ, ಆನೆ ಉಪಾಧ್ಯಾಯ, ದೇವಡು ನರಸಿಂಹಶಾಸ್ತ್ರಿ, ರಂಶ್ರೀ ಮುಗಳಿ, DL ನರಸಿಂಹಾಚಾರ್ಯ, ತೀನಂ ಶ್ರೀಕಂಠಯ್ಯ, ತಾಸು ಶ್ಯಾಮರಾಯರು, ಕುವೆಂಪು, ದರಾ ಬೇಂದ್ರೆ, ಪೂತಿ ನರಸಿಂಹಾಚಾರ್, KS ನರಸಿಂಹಸ್ವಾಮಿ, ಆನಾ ಕೃಷ್ಣರಾಯರು, ಪಂಜೆ ಮಂಗೇಶ್ ರಾಯರು, ಶಿವರಾಮ್ ಕಾರಂತರು ಇವರುಗಳನ್ನೆಲ್ಲ ಕುರಿತು ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಅದೇ ಸರಣಿಯಲ್ಲಿ ಇವತ್ತು ತಳುಕಿನ ವೆಂಕಣ್ಣಯ್ಯನವರ ಸ್ಮರಣೆ ನಡೀತಾ ಇದೆ. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಮಿತ್ರರು, ಪ್ರಸಿದ್ಧ ಕವಿಗಳು ಆದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇನೆ. ಕಳೆದ ವರ್ಷವಷ್ಟೇ ಪ್ರಕಟವಾದ ಇವರ ಜ್ಞಾನಪೀಠ ಮತ್ತು ಇತರ ಕವನಗಳು ಸೇರಿದಂತೆ 8 ಕವನ ಸಂಕಲನಗಳು, ಊರ್ವಶಿ ಕಾವ್ಯ ನಾಟಕ, ಶೇಕ್ಸ್ಪಿಯರ್ ಸಾನೆಟ್ಗಳ ಮತ್ತು TS ಎಲಿಯಟ್ ಕಾವ್ಯಕೃತಿಗಳ ಅನುವಾದ, ಬಾರೋ ವಸಂತ, ನೀಲಾಂಜನ ಮೊದಲಾದ 6 ಗೀತಕಾವ್ಯ ಸಂಪುಟಗಳು, 3 ಶಿಶುಕಾವ್ಯ ಸಂಕಲನಗಳು, ಹೊರಳುದಾರಿಯಲ್ಲಿ ಕಾವ್ಯ ಮೊದಲಾದ 4-5 ವಿಮರ್ಶನ ಗ್ರಂಥಗಳು, ಮೃಚ್ಛಕಟಿಕ ಮೊದಲಾದ ನಾಟಕಗಳ ಅನುವಾದಗಳು, ಗ್ರಂಥ ಸಂಪಾದನಾ ಮೊದಲಾದ ಶಾಸ್ತ್ರ ಗ್ರಂಥಗಳು, ಶಿಶುನಾಳ ಶರೀಫರ ಗೀತೆಗಳು ಮೊದಲಾದ ಸಂಪಾದಿತ ಕೃತಿಗಳು, ಮುದ್ರಾ ಮಂಜೂಷಾ ಮೊದಲಾದ ಗದ್ಯ ಕೃತಿಗಳು, ಹೀಗೆ ಸುಮಾರು 60 ಕೃತಿಗಳನ್ನು ಲಕ್ಷ್ಮೀನಾರಾಯಣ ಭಟ್ಟರು ನೀಡಿದ್ದಾರೆ. ಇವರ ಭಾವಗೀತೆಗಳ ಸುಮಾರು 20 ಧ್ವನಿ ಸುರುಳಿಗಳು ಹೊರಬಂದು ತುಂಬ ಜನಪ್ರಿಯ ಆಗಿವೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಮೊದಲಾದ ಹಲವಾರು ಗೌರವಗಳು ಇವರಿಗೆ ಸಂದಿವೆ. ಹೀಗೆ 3 ವರ್ಷ ಹಿಂದೆ ತಾಸು ಶ್ಯಾಮರಾಯರ ಜನ್ಮಶತಾಬ್ದಿ ಸಂದರ್ಭದ ಸ್ಮರಣೋಪನ್ಯಾಸ ಇವರಿಂದಲೇ ನಡೆದಿತ್ತು. ಇದೇ ವೇದಿಕೆಯಲ್ಲಿ ನಮಗೆ ಸಾಹಿತ್ಯ ಏಕೆ ಬೇಕು ಅನ್ನೋ ವಿಷಯ ಕುರಿತು ಕಳೆದ ವರ್ಷ ಅವರು ಮಾಡಿದ ಉದ್ಬೋಧಕ ಭಾಷಣ ನಮ್ಮೆಲ್ಲರ ನೆನಪಿನಲ್ಲಿ ಇದೆ. ಇವತ್ತು TS ವೆಂಕಣ್ಣಯ್ಯನವರ ಸ್ಮರಣೆ ಆಗ್ತಾಯಿದೆ. TS ವೆಂಕಣ್ಣಯ್ಯನವರ ಜನನ 1885, ಅವರು ಸ್ವರ್ಗಸ್ಥರಾದದ್ದು 1939ರಲ್ಲಿ. ಕೆಲವು ಸಾಹಿತಿಗಳನ್ನು ಅವರ ಬರವಣಿಗೆಯ ಮೂಲಕ ವಿಶೇಷವಾಗಿ ಗುರುತಿಸೋದಾಗತ್ತೆ. ಆ ಲೆಕ್ಕದಲ್ಲಿ ವೆಂಕಣ್ಣಯ್ಯನವರು ಬರೆದ ಕೃತಿಗಳ ಸಂಖ್ಯೆ ಕಡಿಮೆ. ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ, ಬಸವರಾಜ ದೇವರ ರಗಳೆ ಮೊದಲಾದ ಕೃತಿಗಳ ಸಂಪಾದನೆ, ಕರ್ನಾಟಕ ಕಾದಂಬರಿ ಸಂಗ್ರಹ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಮೊದಲಾದ ಕೆಲವು. ಆದರೆ ನಮ್ಮ ನವೋದಯ
ಸಾಹಿತ್ಯ ಕಾಲದಲ್ಲಿ ನವೋದಯ ಅವರಿಂದ ಪ್ರಭಾವಿತರಾಗದೇ ಇರುವ ಸಾಹಿತಿಗಳೇ ಇಲ್ಲ ಅಂತ ಹೇಳಬಹುದು. ಹೀಗೆ ನಮ್ಮ ಈ ನವೋದಯ ಆಂದೋಲನಕ್ಕೆ ಈ ವೆಂಕಣ್ಣಯ್ಯನವರಿಂದ ಆದ ಕೊಡುಗೆ ಪ್ರಭಾವ ತುಂಬ ದೊಡ್ಡದು. ಹೀಗೆ ಅವರ ಬರಹಕ್ಕಿಂತ 10 ಪಟ್ಟು 100 ಪಟ್ಟು ಹೆಚ್ಚು ಅವರ ಪ್ರಭಾವ ಈ ಆಂದೋಲನದ ಮೇಲೆ ಆಯಿತು. ಈ ಹಿನ್ನೆಲೆಯಲ್ಲಿ ಅವರ ವ್ಯಕ್ತಿತ್ವ ಮತ್ತು ಅವರ ಬರಹ ಎರಡೂ ಮುಖಗಳನ್ನು ಕುರಿತು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರು ಮಾತಾಡೋರಿದ್ದಾರೆ. ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಲಕ್ಷ್ಮೀನಾರಾಯಣ ಭಟ್ರನ್ನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಮಹಾಜನರಿಗೆ ನಮಸ್ಕಾರ. ನಾನೆಲ್ಲೋ ಒಂದು ಕಡೆ ಹೇಳಿದ್ದೀನಿ, ಇದನ್ನು ಎಲ್ಲಿ ನೆನಪಿಲ್ಲ. ಇವತ್ತಿನ ಸಭೆಗೆ ಶ್ರೇಷ್ಠವಾದ ಗ್ರಂಥಗಳ ಬಗ್ಗೆ ಒಳ್ಳೆಯ ರುಚಿಶುದ್ಧಿ ಇರುವ ಜನರೆಲ್ಲ ಬಂದಿದ್ದೀರಿ. ನಮ್ಮ ದೊಡ್ಡ ವಿದ್ವಾಂಸರಾದ ಶ್ರೀನಿವಾಸ ಅವರವರು ಮುಂದೆನೇ ಕೂತಿದ್ದಾರೆ. ಒಂದು ದೊಡ್ಡ ಗೌರವ ನನಗಿದು. ಯಾಕಿದು ಹೇಳಿದೆ ಅಂದರೆ, ಸಭೆ ಇದೆಯಲ್ಲ ಅದು ಒಂದು 100 ಜನ ಇದ್ದರೂ ಕೂಡ ಅದು ಮಹಾಸಭೆ ಆಗಬಲ್ಲದು. ಅಲ್ಲಿ ಕೂತಿರೋವಂಥವರು ಭಾಳ ಶಕ್ತರು, ನಾನಾಗಲೇ ಹೇಳಿದಾಗ ರುಚಿಶುದ್ಧಿ ಇರುವ ಜನರು ಆಗಿದ್ದರು. ಅಣ್ಣಂಭಟ್ಟ ಅಂತ ಒಬ್ಬ ದೊಡ್ಡ ಪಂಡಿತ ಇದ್ದ ಹಿಂದೆ, ಭಾಳ ಹಿಂದೆ, ಶಂಕರಾಚಾರ್ಯರಿಗೂ ಹಿಂದೆ. ಅವನು ತನ್ನ ತರ್ಕಶಾಸ್ತ್ರ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾನೆ. ಅವನ ಸಭೆ ಬಗ್ಗೆ ಮತ್ತು ವೇದಿಕೆ ಮೇಲೆ ಕೂರುವ ಗಣ್ಯರ ಬಗ್ಗೆ ಹೇಳ್ತಾ ಇದ್ದಾನೆ. ನೋಡಿ, ವೇದಿಕೆ ಇದೆಯಲ್ಲ ಅದು ಬೃಹಸ್ಪತಿ. ಯಾಕಂದರೆ ವೇದಿಕೆ ಮೇಲೆ ಕೂರೋರೆಲ್ಲ ಕಲಾವಿದರು, ವಿದ್ವಾಂಸರು, ಅವರು ಇವರು ಎಲ್ಲ ತುಂಬ ದೊಡ್ಡ ಸಾಧನೆಗಳನ್ನು ಮಾಡಿದವರು. ಬೃಹಸ್ಪತಿ ವಿದ್ಯಾಸಾಧನೆ ಎಲ್ಲದಕ್ಕೂ ಮೇಲಿನವನು. ಯಾಕಂದರೆ ಬೃಹಸ್ಪತಿ ದೇವತೆಗಳಿಗೆ ಅವನು ಗುರು. ಬುದ್ಧಿಶಕ್ತಿಯೆಲ್ಲ ಮತ್ತು ಸೃಜನಾತ್ಮಕ ಶಕ್ತಿ ಎಲ್ಲ ಅವನ ಆಶೀರ್ವಾದ. ಅದರಿಂದ ವೇದಿಕೆ ಬೃಹಸ್ಪತಿ. ಆದರೆ ಸಭೆ ಇದೆಯಲ್ಲ, ವೇದಿಕೆ ಬೃಹಸ್ಪತಿ, ಸಭೆ ಸಾಕ್ಷಾತ್ ಸರಸ್ವತಿ ಅಂತ ಹೇಳ್ತಾರೆ. ಈ ಬೃಹಸ್ಪತಿಯ ಏನು ಪ್ರತಿಭಾ ಪ್ರದರ್ಶನ ಇದೆ ಅದನ್ನು ನೋಡ್ತಾ ಎದುರುಗಡೆ ಸರಸ್ವತಿ ಕೂತಿದ್ದಾಳೆ. ಹೇಗಿದೆ ಇವನ ಬುದ್ಧಿಶಕ್ತಿ, ಮೇಧಾಶಕ್ತಿ ಅಥವಾ ಸೃಷ್ಟಿಶಕ್ತಿ ಎನ್ನುವುದನ್ನು ಪರೀಕ್ಷಿಸೋ ಹಾಗೆ ಸಾಕ್ಷಾತ್ ಸರಸ್ವತಿ ಎದುರು ಕೂತಿದ್ದಾಳೆ. ಅದೇ ಸಭೆ ಅಂತ ಹೇಳ್ತಾನೆ. ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಅಂತ ಒಂದು ಮಾತಿದೆ ಅಭಿನವ ಗುಪ್ತಂದು. ಅವನು ದೊಡ್ಡ ಕಾವ್ಯಮಂಸ್ಕಾರ. ಅವನು ಹೇಳ್ತಾನೆ, ಸರಸ್ವತಿ ತತ್ವಕ್ಕೆ 2 ಮುಖ ಇದೆ. ಆ ಮುಖ, ಒಂದು ಕವಿ, ಇನ್ನೊಂದು ಸಹೃದಯ. ಇವರಿಬ್ಬರು ಸೇರಿ ಸಾಹಿತ್ಯ. ಈ ಕವಿ ಸಹೃದಯ ಎನ್ನುವ ಹೆಸರಿನ ಸರಸ್ವತಿ ತತ್ವಕ್ಕೆ ಜಯವಾಗಲಿ. ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಅಂತ. ಅಂಥ ಸಭೆ ಇದು. ಅದಕ್ಕೆ ಇದನ್ನು ಮಹಾಸಭೆ ಅಂತ ನಾನು ಕರೆದೆ. ಇವತ್ತು ನಾನು ಮಾತನಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಇದಾರಲ್ಲ, ಅವರು ಇಡೀ ಕನ್ನಡ ನಾಡಿಗೆ ಬಹಳ ಪೂಜ್ಯರಾದವರು, ಎಂದೆಂದಿಗೂ ಪ್ರಾತಸ್ಮರಣೀಯರು, ಮಹಾನುಭಾವರು. ಅವ್ರನ್ನ ಕುವೆಂಪು ಅವರಿಂದ ಸೇರಿ ಅನೇಕರು ದೇವತಾ ಮನುಷ್ಯ ಅಂತ ಕರೆದಿದ್ದಾರೆ. ದೇವತಾ ಮನುಷ್ಯ ಅಂತ. ಅಂಥ ಮನುಷ್ಯರು ನೋಡಲಿಕ್ಕೆ ಎಲ್ಲೂ ಸಿಗೋದಿಲ್ಲ. ಅವರು ಬರೆದದ್ದು ಮಿತವಾದದ್ದು, ಆದರೂ ಒಳ್ಳೆ ಗಟ್ಟಿಯಾದ ಬರಹ, ಒಳ್ಳೆ ಬರಹ. ಆದರೆ ಅವರು ಬರಹಕ್ಕಿಂತಲೂ ನಮ್ಮ ರಾಮಸ್ವಾಮಿಯರಾಗಲೇ ಹೇಳಿದಾಗ ಅವರು 100 ಪಟ್ಟು 1000 ಪಟ್ಟು ದೊಡ್ಡವರು. ಅಂಥ ವ್ಯಕ್ತಿಗಳು ಭಾಳ ವಿರಳ, ಇರೋದೇ ಇಲ್ಲ. ಏನು ಸಮಾಜದ ಪುಣ್ಯದಿಂದ ಯಾರೋ ಒಬ್ಬರು ಅಂಥವ್ರು ಇರ್ತಾರೆ. ಬರಹವನ್ನು ಸೃಷ್ಟಿಸಿದವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಬರಹವನ್ನು ಸೃಷ್ಟಿಸಿದವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಬರಹಗಾರರನ್ನೇ ಸೃಷ್ಟಿಸಿದಂಥವರು ಪ್ರೊಫೆಸರ್ TS ವೆಂಕಣ್ಣಯ್ಯನವರು. ಅವ್ರ ಬಗ್ಗೆ DVG, BM ಶ್ರೀಕಂಠಯ್ಯನವರು, AR ಕೃಷ್ಣಶಾಸ್ತ್ರಿಗಳು, ಗೊರ್ರು ರಾಮಸ್ವಾಮಿ ಅಯ್ಯಂಗಾರರು, ಏನು ಮೂರ್ತಿರಾಯರು, ಹೀಗೆ ದೇವೀರಪ್ಪ ಮೊದಲಾಗಿ ಅನೇಕರು ಬರೆದಿದ್ದಾರೆ. ಅವ್ರ ಬಗ್ಗೆ ಬರೆದಿರೋ ಲೇಖನಗಳಿಗೆ ಕೊಟ್ಟಿರುವ ಶೀರ್ಷಿಕೆಗಳನ್ನು ನೋಡಿದ್ರೇ, ಬರೀ ಶೀರ್ಷಿಕೆ ನೋಡಿದ್ರೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗುವಾಗ ಎಲ್ಲರೂ ಅವ್ರನ್ನ ಒಂಥರ ಒಂದು ಪೂಜೆ ಅನ್ನೋ ಹಾಗೆ ಅವ್ರ ಬಗ್ಗೆ ಲೇಖನ ಬರೆದಿದ್ದಾರೆ.
ಒಂದೇ ಒಂದು ಅಪಶಬ್ದ ಅವರ ವ್ಯಕ್ತಿತ್ವದ ಬಗ್ಗೆ ಇಲ್ಲ. ಹಾಗೆ ಬಾಳೋದು ಯಾರಿಗೂ ಕಷ್ಟ. ಭಾಳ ದೊಡ್ಡವರವರು, ದೇವತಾ ಮನುಷ್ಯ ಅಂದ್ರಲ್ಲ, ಅದಕ್ಕೊಂದು ಸಂದರ್ಭ, ಒಂದು ಅನುಭವ ಹೇಳ್ತೀನಿ ನಂದು. ನಾನು ಅವ್ರನ್ನ ಕಂಡಿಲ್ಲವಾದರೂ ಕೂಡ ಅವರ ಜೀವಂತ ಛಾಯೆಯನ್ನು ಹಾಗಿದ್ದ ಅವರ ತಮ್ಮ ತಾಸು ಶಾಮರಾಯರನ್ನು ನೋಡಿದ್ದೀನಿ. ಅಣ್ಣನನ್ನೇ ಮೇಲ್ಪಂಕ್ತಿಯಾಗಿ ಇಟ್ಟುಕೊಂಡು ಬಾಳ್ದವರವರು. ಒಂದು ವೇಳೆ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣನವರಿದ್ದರೆ, ನಾನು ಬಹಳ ಕಷ್ಟದಲ್ಲಿದ್ದಾಗ ಓದೋ ದಿವಸಗಳಲ್ಲಿ ಅವ್ರ ಹತ್ರ ಹೋಗಿದ್ದರೆ ಅವ್ರು ಏನು ಮಾಡ್ಬೋದಾಗಿತ್ತು ನನಗೆ ಸಹಾಯ, ಅದನ್ನು ಶಾಮರಾಯರು ಮಾಡಿದ್ದಾರೆ. ಹಾಗೆ ಅವರು ಶಾಮರಾಯರು ಅಣ್ಣನ ಒಂದು ಜೀವಂತ ನೆರಳು ಅನ್ನೋ ಹಾಗೆ ಇದ್ದವರು. ಒಂದು ದಿವಸ ಏನಾಯಿತು, ನಾನು ಅವ್ರ ಮನೆಗೆ ಹೋಗಿದ್ದೀನಿ, ವಾರದ ಹುಡುಗ ನಾನು, ಭಾಳ ಪ್ರೀತಿಯಿಂದ ಕಂಡವರು ನನ್ನ ಶಾಮರಾಯರು. ಒಳಗೆ ಪೂಜೆ ಆಗ್ತಾಯಿದೆ. ಪೂಜೆ ಮುಗಿದ ಮೇಲೆ ನಾವು ಊಟಕ್ಕೆ ಕೂರೋದು. ನಾನು ಮುಂದ್ಗಡೆ ಹಾಲ್ನಲ್ಲಿ ಕೂತಿದ್ದೀನಿ, ಗೋಡೆ ಹೊರಗೆ ಕೂತಿದ್ದೀನಿ. ಆ ಗೋಡೆ ಮೇಲೆ ದೊಡ್ಡದು ಒಂದು ವೆಂಕಣ್ಣಯ್ಯನವರ ಭಾವಚಿತ್ರ. ಪೂಜೆ ಆಗ್ತಿದೆ, ಇದ್ದಕ್ಕಿದ್ದಂತೆ ಗಂಟೆ ಶಬ್ದ ಶುರುವಾಯಿತು. ಅಂದ್ಕೊಂಡು ಮಂಗಳಾರತಿ ನಡೀತೆ ಅಂತ. ಆಮೇಲೆ ಗಂಟೆ ಶಬ್ದ ನಾನಿರೋ ಕಡೆಗೆ ಬಂದಾಗಾಯಿತು. ಆ ಪಕ್ಕದ ಪ್ಯಾಸೇಜ್, ಹಾಲಿನ ಪಕ್ಕದಲ್ಲಿ ದೇವ್ರ ಮನೆಗೆ ಅಡುಗೆ ಮನೆಗೆ ಹೋಗೋ ಜಾಗದ ಪ್ಯಾಸೇಜ್ ಇದೆಯಲ್ಲ, ಆ ಪ್ಯಾಸೇಜ್ನಲ್ಲಿ ಆ ಶಬ್ದ ಚಲಿಸ್ಕೊಂಡು ಬಂದ ಹಾಗೆ. ಏನು ಮೇಷ್ಟ್ರು ಈ ಕಡೆಗೆ ಬರ್ತಾ ಇದ್ದ, ಈಗ ನೋಡ್ತೀನಿ ಮೇಷ್ಟ್ರು ಬಂದು ಅವ್ರ ಕೈಯಲ್ಲಿ ಹಲಗಾರತಿ, ಮಂಗಳಾರತಿ ಬಂದು ಅವರು ಸೀದಾ ಮಂತ್ರವನ್ನು ಹೇಳ್ಕೊಳ್ತಾ ಅಣ್ಣನ ಚಿತ್ರಕ್ಕೆ ಮಂಗಳಾರತಿ ಮಾಡಿದರು. ನಂಗೆ ಆಶ್ಚರ್ಯ ಆಯಿತು. ದೇವತಾಮೂರ್ತಿಗಳಿಗೆ ಮಾಡಿದ ಮಂಗಳಾರತಿಯನ್ನು ಜೀವಂತ ವ್ಯಕ್ತಿಯೊಬ್ಬನಿಗೆ, ಜೀವಿಸಿದ್ದ ವ್ಯಕ್ತಿಯೊಬ್ಬನಿಗೆ, ಅಂದರೆ ಆಗವ್ರು ಇರಲಿಲ್ಲ, ಆದರೆ ಜೀವಿಸ್ತವ್ರು ನಮ್ಮ ಹಾಗೆ ಒಬ್ಬರು ಮನುಷ್ಯರು, ಅಂತ ಮನುಷ್ಯನೊಬ್ಬನಿಗೆ ಆರತಿ ಮಾಡ್ತಾ ಇರೋದು ನೋಡಿ, ದೇವರಿಗೆ ಆರತಿ ಮಾಡಿದಾಗೆ ನಂಗೆ ಆಶ್ಚರ್ಯವಾಯಿತು. ಮುಂದೆ ಒಂದು ದಿವಸ ನಾನು ಯಾತಕ್ಕೋ ಶಾಮರಾಯರನ್ನ ಅವ್ರ ಹತ್ರ ಸಲಿಗೆ ಇತ್ತು ನನಗೆ, ಸ್ವಲ್ಪ ಛೇಡ್ಸೋರು ಮಾತಾಡ್ತಾರೆ, ನೀವು ಬಿಡಿ ಸರ್, ನೀವು ನಿಮ್ಮ ಅಣ್ಣನಿಗೆ ಮಂಗಳಾರತಿ ಎತ್ತದವರು ಒಂದೇ, ಏನೋ ಭಾಳ ಭಾವುಕರು ನೀವು ಅಂತಂದು ಹೇಳ್ತಾರೆ. ಅವ್ರು ಹೇಳಿದ್ರು, ಅಯ್ಯೋ ಮುಂಡೆದೆ, ವೆಂಕಣ್ಣಯ್ಯ ಒಬ್ಬ ಮನುಷ್ಯ ಅಂತ ನಿನಗೆ ಹೇಳಿದವರು ಯಾರು? ಅದು ಒಂದು ದೇವತೆ, ರೂಪ ಮರೆಸ್ಕೊಂಡು ಮನುಷ್ಯರ ವೇಷದಲ್ಲಿ ನಮ್ಮೆಲ್ಲ ಸುತ್ತಮುತ್ತ ಓಡಾಡ್ತಾ ಇತ್ತು. ನೋಡೋಣ ಯಾರಾದರೂ ನನ್ನನ್ನು ಗುರುತಿಸ್ತಾರೋ ಅಂತ ಅಷ್ಟೇ. ನಮಗೆ ಒಂದು ಸವಾಲಿನ ಹಾಗೆ ಅದು ಇದ್ದದ್ದು. ನಾನು ಗುರುತಿಸ್ಬಿಟ್ಟೆ, ಅದಕ್ಕೆ ಅವ್ರಿಗೆ ಮಂಗಳಾರತಿ ಎತ್ತಾ ಇದ್ದೀನಿ. ನಾನು ಮನುಷ್ಯನಿಗೆಲ್ಲ ಮಂಗಳಾರತಿ ಎತ್ತಿದ್ದು ಒಂದು ದೇವತಾಮೂರ್ತಿಗೇನೆ ಅಂತ. ಇದು ಜೊತೆಗೆ ಮನೆಯಲ್ಲಿ ಬಾಳ್ದವ್ರು ಇರ್ತಾರಲ್ಲ, ಅವರಿಂದ ಈ ಮಾತು ಬಂದರೆ ಭಾಳ ವಿಶೇಷ. ಇದು ದೂರದಲ್ಲಿದ್ದವರು ನಮ್ಮ ದೌರ್ಬಲ್ಯ ಏನೂ ಗೊತ್ತಿರಲ್ಲ, ಬರೀ ಗುಣವನ್ನೇ ಕಂಡಿರ್ತಾರೆ. ನಾವು ದೂರದವ್ರಿಗೆ ಸರಿಯಾಗಿ ನಡ್ಕೊಂಡಿರ್ತೀವಿ. ಮನೆಯಲ್ಲಿ ಅನೇಕ ವರ್ಷಗಳ ಕಾಲ ಹೆಂಡತಿ ಜೊತೆಲಿ, ಮಕ್ಕಳ ಜೊತೆಲಿ, ಅಣ್ಣ ತಮ್ಮಂದ್ರ ಜೊತೆಲಿ ಬಾಳ್ದವ್ರು ಇರ್ತಾರಲ್ಲ, ಅವರಿಗೆ ಏನಾದ್ರು ದೌರ್ಬಲ್ಯ ಇದ್ದರೆ ಒಬ್ಬ ಮನುಷ್ಯನ ಅದು ಗೊತ್ತಾಗಿರುತ್ತೆ, ಎಲ್ಲ ಕಾಲದಲ್ಲೂ ಜೊತೆಲಿರೋದ್ರಿಂದ. ಅಂಥ ಒಬ್ಬ ತಮ್ಮ ಅಣ್ಣನ ಬಗ್ಗೆ ಹೀಗೆ ಹೇಳಬೇಕಾದ್ರೆ, ಆತ ಒಬ್ಬ ದೇವತೆ ಸುಮ್ಮನೆ ಮನುಷ್ಯ ವೇಷ ಧರಿಸ್ಕೊಂಡು ಓಡಾಡ್ತಾ ಇದ್ದ ಅಷ್ಟೇ ಅನ್ನೋ ಮಾತು ನನಗೆ ನಿಜವಾಗಿ ರೋಮಾಂಚನ ಉಂಟು ಮಾಡಿಬಿಡ್ತು. ಅಂಥ ವ್ಯಕ್ತಿ ವೆಂಕಣ್ಣಯ್ಯನವರು. ನಾನು ಮೊದಲು ಅವ್ರ ಬಗ್ಗೆ, ಅವರ ಬರಹದ ಬಗ್ಗೆ ಒಂದೆರಡು ಮಾತು ಹೇಳಿ ಆಮೇಲೆ ಅವರ ವ್ಯಕ್ತಿತ್ವದ ವಿಷಯಕ್ಕೂ ಬರ್ತೀನಿ. ಆಮೇಲೆ ವೆಂಕಣ್ಣಯ್ಯನವ್ರು ಹೇಗಿದ್ದರು ಅಂದರೆ, ಹೊರಗಡೆ ಒಬ್ಬ ಎಲ್ಲ ಲೌಕಿಕರಂತೆ ಒಬ್ಬ ಸಂಸಾರಿ, ಆದರೆ ಒಳಗಡೆ ಆಳದಲ್ಲಿ ಅವರೊಬ್ಬರು ಸನ್ಯಾಸಿಯಾಗಿದ್ದರು. ಒಬ್ಬ ಸನ್ಯಾಸಿಗಿರಬೇಕಂತ ನಿರ್ಲಿಪ್ತತೆ ಇದೆಯಿಲ್ಲ, ಅದಿತ್ತವರಿಗೆ ಅಂತ ಲೋಕದ ಮಧ್ಯದಲ್ಲಿದ್ದು ಲೋಕಕ್ಕೆ ಅಂಟಿಕೊಳ್ಳದೆ, ಆದರೆ ಲೋಕ ಕಾರ್ಯವನ್ನೆಲ್ಲ ಎಲ್ಲರಂತೆಯೇ ನಿರ್ವಹಿಸ್ತಾ ಬಾಳಿದ ವ್ಯಕ್ತಿಯವರು. ಅದಕ್ಕಾಗಿ ಅವರು ಯಾವ ಸ್ವಾರ್ಥವೂ ಇಲ್ಲದೆ, ತನಗಾಗಿಂತ ಏನೂ ಮಾಡಿಕೊಳ್ಳದೆ ಲೋಕಕ್ಕೆ ತಮ್ಮಲ್ಲಿ ಇದ್ದದ್ದನ್ನೆಲ್ಲ ಅರ್ಪಣೆ ಮಾಡೋದಕ್ಕೆ ಅವರಿಗೆ ಅದರಿಂದ ಸಾಧ್ಯವಾಯಿತು. ಇಂಥವ್ರು ಇರ್ತಾರೆ. ಹೇಗೆ ಅಂದರೆ, ಈಗ ನೋಡಿ, ಒಂದು ತೆಂಗಿನಕಾಯಿ ಚಿಪ್ಪು, ಅದನ್ನು ಹಾಗೆ ಬಿಟ್ಟಿದ್ರೆ ಒಳಗಡೆನೇ ಆ ತೆಂಗಿನಕಾಯಿ ಬಲ್ತು ಕೊಬ್ಬರಿ ಗಿಟಕಾಗ್ಬಿಡುತ್ತೆ. ಹೀಗೆ ಅಲ್ಲಾಡಿಸಿದ್ರೆ ಆ ಕೊಬ್ಬರಿ ಗಿಟ್ಗೂ ಒಳಗಡೆ ಓಡಾಡೋದು ಕೇಳಿಸ್ತಿರುತ್ತೆ. ಕೊಬ್ಬರಿ ಗಿಟ್ಗೂ ಒಳಗಡೆ ಇದೆ, ಅದರೊಳಗೆ ಇದೆ, ಸರಿಯಾಗಿದೆ, ಆದರೆ ಅದಕ್ಕೆ ಅಂಟುಕೊಂಡಿಲ್ಲ. ಹಾಗೆ ಲೋಕದೊಳಗಿದ್ದು ಲೋಕಕ್ಕೆ ಅಂಟದೆ ಬಾಳೋ ರೀತಿ. ಒಂದು ಲೋಟ ಹಾಲು, ಆ ಹಾಲನ್ನ ತೊಗೊಂಡೋಗ್ಬಿಟ್ಟು ನದಿಗೆ ಹಾಕಿದರೆ ಅದು ನೀರಾಗಿ ಹೋಗಿಬಿಡುತ್ತೆ. ಆಮೇಲೆ ನೀವು ನೀರನ್ನು ಹಾಲನ್ನ ಪ್ರತ್ಯೇಕಿಸಿ ತೆಗಿಯೋಕ್ಕಾಗಲ್ಲ. ಆದರೆ ಆ ಒಂದು ಲೋಟ ಹಾಲನ್ನೇ ಹೆಪ್ಪಾಕಿ ಮೊಸರು ಮಾಡಿ ಅದನ್ನು ಕಡೆದು ಅದರಿಂದ ಬಂದ ಬೆಣ್ಣೆಯ ಉಂಡೆ ಇದೆಯಲ್ಲ, ಅದು ತೊಗೊಂಡು ನೀರಿಗೆ ಹಾಕಿದರೆ ಅದು ನೀರು ಬೇರೆ, ತಾನು ಬೇರೆ ಆಗಿರುತ್ತೆ. ನೀರಲ್ಲಿದ್ದರೂ ಕೂಡ ನೀವು ಆ ಬೆಣ್ಣೆ ಉಂಡೆ ನೀವು ತೆಗೆದು ಬಿಡ್ಬೋದು. ಇದು ಆ ಥರ ನಿಲ್ಲುತ್ತದೆ. ಸಂಸಾರದ ಮಧ್ಯದಲ್ಲಿದ್ದು, ಲೋಕದ ಮಧ್ಯೆ ಇದ್ದು, ಲೋಕ ಕಾರ್ಯಗಳನ್ನು ಸಮರ್ಪಕವಾಗಿ ಎಲ್ಲರಿಗಿಂತ ಚೆನ್ನಾಗಿ ನಿರ್ವಹಿಸ್ತಾನೆ ಲೋಕಕ್ಕೆ ಕಂಡುಕೊಳ್ಳದೆ ಸನ್ಯಾಸಿಯಾಗಿ ಬಾಳೋ ರೀತಿ ಇದು. ಎಲ್ಲೋ ಒಂದು ಕಡೆ ಒಂದು ಓದಿದ್ದು ನೆನಪಿದೆ. ಹಲಸಿನ ಹಣ್ಣು ಇದೆಯಲ್ಲ, ಆ ಹಲಸಿನ ಹಣ್ಣನ್ನು ಬಿಡಿಸುವಾಗ ಸುಮ್ಮನೆ ಬಿಡಿಸೋಕೆ ಹೋದರೆ ಕೈಯೆಲ್ಲ ಸೊನೆ ಆಗಿಬಿಡುತ್ತೆ. ಆಮೇಲೆ ಏನು ಮಾಡಿದ್ರೂ ಅದು ತೆಕ್ಕೊಳ್ಳೋದು ಕಷ್ಟ. ಇಲ್ಲಿ ಕಿತ್ತಿರಿ ಇಲ್ಲಿ ಅಂಟ್ಕೊಳುತ್ತೆ, ಇಲ್ಲಿ ಕಿತ್ತಿರಿ ಇಲ್ಲಿ ಅಂಟ್ಕೊಳ್ಳುತ್ತೆ. ಆದರೆ ಕೈಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡ್ಬಿಟ್ಟು ಹಲಸಿನ ಹಣ್ಣನ್ನು ಬಿಡಿಸೋಕೆ ಹೊರಟ್ರೆ, ಎಲ್ಲ ಬಿಡಿಸಿ ಆದಮೇಲೆ ನೀವು ಸ್ವಲ್ಪ ಕೈ ತೊಳ್ಕೊಂಡ್ಬಿಟ್ರೆ ಎಣ್ಣೆ ಅದು ಇದು ಎಲ್ಲವೂ ಹೊರಟೋಗ್ಬಿಡುತ್ತೆ. ಹಾಗೆ ಕೈಗೆ ಎಣ್ಣೆ ಹಚ್ಚಿಕೊಂಡು ಹಲಸಿನ ಹಣ್ಣು ಬಿಡಿಸಿದ ಹಾಗೆ ವೆಂಕಣ್ಣಯ್ಯನವರಂಥವರು
ಆಳವಾದ ನಿರ್ಲಿಪ್ತಿ ಒಳಗಡೆ ಇದ್ದು ಕೂಡ ಲೋಕದ ಮಧ್ಯದಲ್ಲಿ ಇರ್ತಾರೆ. ಈ ಪದ್ಮಪತ್ರ ಮೀಮಾಂಬಸರು ಅಂತಾರಲ್ಲ, ನೀರಿನೊಳಗಡೆ ಇರುವ ಪದ್ಮಪತ್ರದ ಹಾಗಿರೋರು ಅಂತ. ಪದ್ಮಪತ್ರ ಕಮಲದ ಹೂವು ಹುಟ್ಟೋದು ನೀರಿನಲ್ಲಿ, ಬೆಳೆಯೋ ನೀರಿನಲ್ಲೇ. ಎಷ್ಟು ನೀರಿಗೂ ಅದಕ್ಕೂ ಸ್ನೇಹ ಅಂತಂದರೆ, ನೀರಿಂದ ಅದನ್ನು ಕಿತ್ತಾದ್ಮೇಲೆ 2 ದಿವಸಕ್ಕೆ ಅದು ಒಣಗಿ ಹೋಗಿಬಿಡುತ್ತೆ. ನೀರಿಲ್ಲೇ ಅದು ಇರಲಾರದು. ಆದರೂ ಕೂಡ ನೀರೊಳಗೆ ಇದ್ದಾಗ ಅದಕ್ಕೊಂದು ಸ್ವಲ್ಪ ಅದ್ರ ಮೇಲೆ ನೀರು ಹಾಕಿದರೆ ಅದು ಪ್ರತ್ಯೇಕ ನಿಲ್ಲತ್ತೆ. ಹೀಗನ್ಬಿಟ್ರೆ ಹೊರಟೋಗ್ಬಿಡುತ್ತೆ. ನೀರೊಳಗಿದ್ದು ನೀರಿಗೆ ಅಂಟುಕೊಳ್ಳದೆ ಇರುವಂಥ ಪದ್ಮಪತ್ರ ಹಾಗೆ ಇಂಥ ಜನಗಳು. ಒಂದು ಇದಿದೆ ನೋಡಿ, ಶ್ವೇತಾಶ್ವತರ ಉಪನಿಷತ್ನಲ್ಲಿ ಅಂತ ಕಾಣುತ್ತೆ ನನ್ನ ನೆನಪಿರೋ ಹಾಗೆ. ಒಂದು ಮರದ ಮೇಲೆ ಕೂತಿರುವ 2 ಹಕ್ಕಿಗಳ ಪ್ರಸ್ತಾಪ ಬರುತ್ತೆ. ಒಂದು ಹಕ್ಕಿ ಏನೋ ತಿಂತಾ ಇದೆ, ಕ್ರಮನಿರತವಾಗಿದೆ, ಅದು ಕ್ರಮದಲ್ಲಿ ತೊಡಕೊಂಡಿದೆ. ಇನ್ನೊಂದು ಹಕ್ಕಿ ಅದನ್ನೇ ನೋಡ್ತಾ ಇದೆ, ಒಂಥರ ಸಾಕ್ಷಿ ಪ್ರಜ್ಞೆಯನ್ನು ಹಾಗೆ. ಅದು ಕರ್ಮದಲ್ಲಿ ತೊಡಗಿಲ್ಲ. ಹಾಗೆ ಮನಸ್ಸಿನ ಒಂದು ಭಾಗ ಕರ್ಮದಲ್ಲಿ ತೊಡಗಿದ್ದು, ಇನ್ನೊಂದು ಭಾಗ ಅದಕ್ಕೆ ಅಂಟುಕೊಳ್ಳದೆ ಅದನ್ನೇ ಪರಿಶೀಲಿಸ್ತಾ ಇರೋ ಹಾಗೆ. ಆ ಥರ ಆ 2 ಹಕ್ಕಿಗಳ ದೃಷ್ಟಾಂತ ಏನಿದೆ ಉಪನಿಷತ್ನಲ್ಲಿ, ಆ ಥರ ಬಾಳ್ದು. ಜೀವ ಕಾರ್ಯದಲ್ಲಿ ತೊಡಗಿದೆ, ಆತ್ಮ ಅದನ್ನು ಕೇವಲ ಸಾಕ್ಷಿಯಾಗಿ ನೋಡ್ತಾ ಇದೆ ಹಾಗೆ. ವೆಂಕಣ್ಣಯ್ಯ ಇಂಥದ್ದೆಲ್ಲದಕ್ಕೆ ಶ್ರೇಷ್ಠ ನಿದರ್ಶನವಾಗುವ ರೀತಿಯಲ್ಲಿ ಇದು ಹಿಂಗೆ ಬಾಳಕ್ಕೆ ಸಾಧ್ಯವೇ ಅಂತ ಜನ ಆಶ್ಚರ್ಯಪಡೋ ಹಾಗೆ. ಅವ್ರ ಬಗ್ಗೆ ಕೆಲವು ಸಂಗತಿಗಳು ಹೇಳಿದರೆ, ಇಂಥವ್ರೊಬ್ಬರು ನಿಜವಾಗೂ ಇದ್ದಾರೆ ಅಥವಾ ಈ ಮನುಷ್ಯ ಸುಮ್ಮನೆ ಏನಾದ್ರು ಬೂಸೆ ಹೊಡಿತಾ ಇದ್ದಾನೋ ಅಂತ ಮಾತಾಡ್ತಾ ಇರೋದ್ರಲ್ಲಿ ಅಪನಂಬಿಕೆ ಪಡಬೇಕು. ಅಷ್ಟು ದೊಡ್ಡ ರೀತಿಯಲ್ಲಿ ಬಾಳದವರವರು. ಅವರು ವೆಂಕಣ್ಣಯ್ಯನವರು ಹುಟ್ಟಿದ್ದು ಒಂದು ದೊಡ್ಡ ವಂಶದಲ್ಲೇ, ಆರ್ಥಿಕವಾಗಿ ಅಲ್ಲ, ಯೋಗ್ಯತೆಯಲ್ಲಿ. ಅವರ ಊರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ ತಳುಕು ಅನ್ನುವ ಒಂದು ಗ್ರಾಮದಲ್ಲಿ. ಅಲ್ಲಿ ತಳುಕಿನ ಸುಬ್ಬಣ್ಣ ಅಂತ ಒಬ್ಬರಿದ್ದರು, ಇವರ ತಂದೆ. ಅವ್ರನ್ನ ದೊಡ್ಡ ಸುಬ್ಬಣ್ಣ ಅಂತಲೂ ಕರಿತಾ ಇದ್ದಿದ್ದುಂಟು. ಅವರು ಒಂಥರ ಕ್ರಿಯೇಟಿವ್ ಆದ ಶಕ್ತಿ ಇದ್ದವರು. ಜನಗಳಿಗೆ, ಊರಿನ ಹಳ್ಳಿಗರಿಗೆ ಅವರಿಗೆ ಬೇಕಾದ ಹಾಡುಗಳನ್ನು ಬರ್ಕೊಡೋರು. ನಮಗೊಂದು ನಾಟಕ ಬೇಕು, ಆಡಿಸ್ಬೇಕಾದ್ರೆ ಒಂದು ನಾಟಕ ಬರ್ಕೊಡೋರು. ಹೀಗೆ ಅವರು ಅನೇಕ ಹಾಡುಗಳನ್ನು, 100 ಹಾಡುಗಳನ್ನು, 10 ನಾಟಕಗಳನ್ನೆಲ್ಲ ಬರೆದು ಕೊಟ್ಟವರು. ಈ ವಿಷಯ ಎಲ್ಲ ಶಾಮರಾಯರೇ ಬರೆದಿರುವ 3 ತಲೆಮಾರುಗಳು ಅನ್ನುವ ಪುಸ್ತಕದಲ್ಲಿ ಕಡೆಯಲ್ಲಿ ವೆಂಕಣ್ಣಯ್ಯನವರ ವಿಷಯ ಬರುತ್ತೆ. ಅವರು 3 ತಲೆಮಾರನ್ನ ಚಿತ್ರಿಸಿದ್ದಾರೆ. ಈಗಿನ ತಲೆಮಾರನ್ನ ಪ್ರತಿನಿಧಿಯಾಗಿ ವೆಂಕಣ್ಣಯ್ಯನವರು ಅದರಲ್ಲಿ ಬರ್ತಾರೆ. ನೀವು ಅದನ್ನೆಲ್ಲ ಖಂಡಿತವಾಗಿ ಅಗತ್ಯವಾಗಿ ಓದಬೇಕಾದ ಪುಸ್ತಕ ಅದು. ತಂದೆ ಸುಬ್ಬಣ್ಣ, ತಾಯಿ ಲಕ್ಷ್ಮೀದೇವಮ್ಮ. ಸುಬ್ಬಣ್ಣ ಏನು ಪದವೀಧರರಲ್ಲ, ಆದರೆ ನಾನಾಗಲೇ ಹೇಳಿದಾಗೆ ಭಾಳ ದೊಡ್ಡವರು, ಸಜ್ಜನ, ಇಡೀ ಊರನ್ನ ತನ್ನ ಮನೆ ಅಂತ ತಿಳ್ಕೊಂಡವರು. ಅವರು ಬಡವರು ಭಾಳ, ಆದರೂ ಅವ್ರ ಮನೆ ಒಂದು ಅನ್ನದ ಛತ್ರ. ಇದು ಹೇಗೆ ಅಂದರೆ, ಬಡವರಾದ ಅವ್ರ ಜನಕ್ಕೆ ಹೆಂಗೆ ಅನ್ನ ಹಾಕ್ತಿದ್ರು, ಬಂದವರಿಗೆಲ್ಲ ಅಲ್ಲಿ ಊಟ ಇರ್ತಿತ್ತು. ಊರಿನ ಜನ ಅವ್ರನ್ನ ಎಷ್ಟು ಗೌರವದಿಂದ, ಎಷ್ಟು ದೊಡ್ಡವರು ಅಂತ ಕಾಣ್ತಾ ಇದ್ರು ಅಂದರೆ, ಅವ್ರ ಮನೇಲಿ ಏನು ದವಸ ಧಾನ್ಯ ಬೇಕು ಅದನ್ನು ಹಳ್ಳಿಗರು ತಂದು ಹಾಕ್ಬಿಡೋರು. ಅವ್ರ ಮನೇಲಿ ಏನಾದರೂ ಇಲ್ಲ ಅಂತ ಗೊತ್ತಾಯ್ತು ಅಂತ ತಂದು ಆ ದವಸ ಧಾನ್ಯ, ಮೆಣಸಿನಕಾಯೋ, ಅಕ್ಕಿನೋ ಮತ್ತೊಂದು ತಂದು ಹಾಕೋರು. ಹೀಗೆ ಬರೋರು ಕೂಡ ಅವ್ರ ಆತಿಥ್ಯ ಗೊತ್ತಾಗಿತ್ತು, ಅವ್ರ ಮೇಲೆ ಬೇಕಾದಷ್ಟು ಜನ ಉಂಡೋರು. ಹೀಗೆ ಬಡವರಾಗಿದ್ದು ಕೂಡ ಊರಿಗೆಲ್ಲ ಒಬ್ಬ ದೊಡ್ಡ ಅಣ್ಣನ ಹಾಗೆ ಇದ್ದಂಥ ವ್ಯಕ್ತಿ ಅವರು. ಅವರು ಹಿಂದಿನಿಂದಲೂ ಕೂಡ ಆ ವಂಶದಲ್ಲಿ ರಾಮಾಯಣ ಪಾರಾಯಣ ಒಂದು ಇತ್ತದು. ಪ್ರತಿ ದಿವಸ ರಾಮಾಯಣದ ಒಂದು ಭಾಗವನ್ನು ಪಾರಾಯಣ ಮಾಡಲೇಬೇಕು. ಮತ್ತು ಭಗವದ್ಗೀತೆ, ರಾಮಾಯಣ ಮತ್ತು ಭಗವದ್ಗೀತೆ ಇವೆರಡು ನಿಜವಾಗಿ, ಭಗವದ್ಗೀತೆ ಅಂತೂ ಅದು ಎಲ್ಲ ವೇದಾಂತ ಗ್ರಂಥಗಳ ಚಕ್ರವರ್ತಿ ಇದ್ದಾಗದು ಆ ಭಗವದ್ಗೀತೆ. ಮತ್ತು ಅತ್ಯಂತ ಪರಿಶುದ್ಧನಾದ ವ್ಯಕ್ತಿ, ದೇವರು ಅಂತ ಅನ್ನಿಸ್ಕೊಳ್ಳೋ ಹಾಗೆ ಬಾಳಿದ ಮನುಷ್ಯನ ಚರಿತ್ರೆ ರಾಮಾಯಣ. ಇದು ಅವ್ರ ಮನೆಯಲ್ಲಿ, ಅವ್ರ ವಂಶದಲ್ಲಿ ಪಾರಂಪರ್ಯವಾಗಿ ಓದಲ್ಪಡ್ತಾ ಇತ್ತು. ಇಂತಹ ಮನೆಯಲ್ಲಿ ವೆಂಕಣ್ಣನವರ ಜನನ ಆಗಿದ್ದು. ಅದರಿಂದ ಅವರಿಗೆ ವಂಶದತ್ತವಾಗಿಯೇ ಕೆಲವು ಶಕ್ತಿಗಳು, ಕೆಲವು ಶಿಸ್ತು, ಕೆಲವು ನಿಷ್ಠೆ ಎಲ್ಲ ಬಂದಿದ್ದು. ದೊಡ್ಡವ್ರನ್ನ ತಮ್ಮ ಮನೆಯಲ್ಲೇ ನೋಡಿದ್ರು, ದೊಡ್ಡವ್ರು ಹೇಗಿರ್ತಾರೆ ಅಂತ. ವೆಂಕಣ್ಣನವರು ಬರೆದ ಪುಸ್ತಕ, ಅವ್ರ ಕೈಯಿಂದ ಹೊರಬಂದ ಪುಸ್ತಕ ಮತ್ತು ಅವರು ಬರೆದ ಲೇಖನಗಳು, ಅದನ್ನು ಕೊಟ್ಟು ಒಂದು ಚೂರು ಹೇಳ್ಕೊಂಡು ಹೋಗ್ಬೋದಷ್ಟೆ. ನಮ್ಮ ಕರ್ನಾಟಕಕ್ಕೆ, ಕನ್ನಡ ಲೋಕಕ್ಕೆ ರಾಮಕೃಷ್ಣ ಪರಮಹಂಸರ ಪರಿಚಯವನ್ನು ಮೊದಲು ಮಾಡಿಕೊಟ್ಟವರು ವೆಂಕಣ್ಣಯ್ಯ ಮತ್ತು ಆರ್ ಕೃಷ್ಣಶಾಸ್ತ್ರಿ. ಅವರಿಬ್ಬರು ಸೇರಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಪುಟ್ಟಪ್ಪನವ್ರದ್ದು ಅದು. ಆಮೇಲೆ ಬೇಕಾದಷ್ಟು ರಾಮಕೃಷ್ಣ ಪರಮಹಂಸರ ಬಗ್ಗೆ, ವಿವೇಕಾನಂದರ ಬಗ್ಗೆ ಪುಸ್ತಕ ಬಂದಿದೆ. ಆದರೆ ಮೊದಲನೇ ಪುಸ್ತಕ, ಆ ಪುಸ್ತಕ ಬರೋವರೆಗೆ ಪರಮಹಂಸರ ಬಗ್ಗೆ, ವಿವೇಕಾನಂದರ ಬಗ್ಗೆ ಹೆಸರು ಕೇಳಿದರೆ ಹೊರತು ಅಷ್ಟೇನು ಗೊತ್ತಿರಲಿಲ್ಲ. ಇದನ್ನು ಬರೆಯೋದಕ್ಕೋಸ್ಕರವಾಗಿ ಮತ್ತು ಮುಂದಕ್ಕೆ ಪ್ರಾಚೀನ ಸಾಹಿತ್ಯ ಮೊದಲನ್ನು ಬರೆಯೋಕ್ಕೋಸ್ಕರವಾಗಿಯೇ ವೆಂಕಣ್ಣಯ್ಯನವರು ಬಂಗಾಳಿ ಭಾಷೆಯನ್ನು ರಾಮಕೃಷ್ಣಾಶ್ರಮ ಮಠದ ಒಬ್ಬ ಸ್ವಾಮೀಜಿಯಿಂದ ಕಲಿತರು. ಅವರು ಆರ್ ಕೃಷ್ಣಶಾಸ್ತ್ರಿ ಇಬ್ಬರು ಬಂಗಾಳಿ ಭಾಷೆಯನ್ನು ಹೊಸದಾಗಿ ಕಲಿತರು. ಇದೆಲ್ಲ ಎಲ್ಲಿ ಕೇಳೋಣ? ಒಂದು ಪುಸ್ತಕ ಬರೆಯೋದಕ್ಕೆ ಮೂಲದಿಂದೇ ಬರೀಬೇಕು. ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿ ಇಂಗ್ಲೀಷ್ನಿಂದ ನಾವು ಕನ್ನಡಕ್ಕೆ ಅನುವಾದ ಮಾಡೋತ್ತಿಗೆ ಎಷ್ಟು ಹೆಚ್ಚು ಕಡಿಮೆ ಆಗಿ ಹೋಗಿರುತ್ತೋ.
ಚೆನ್ನಾಗಿರಬೇಕು ಬರವಣಿಗೆ ಅಂದರೆ ಮೂಲದಿಂದಲೇ ಮಾಡಬೇಕು. ಇದಕ್ಕಾಗಿ ಆ ಭಾಷೆಯನ್ನೇ ಕಲಿಯೋ ಮಟ್ಟದ ಸಾಹಸ ಈ ಜನಗಳದ್ದು. ಮುಂದೆ ಕೃಷ್ಣಶಾಸ್ತ್ರಿಗಳು ಈ ಬಂಗಾಳಿ ಭಾಷೆಯನ್ನು ಕಲಿತದ್ದನ್ನು ಇನ್ನೂ ಒಂದು ದೊಡ್ಡ ರೀತಿಯಲ್ಲಿ ಬಳಸ್ಕೊಂಡ್ರು. ಅವರ ಬಂಕಿಂಚಂದ್ರ ಪುಸ್ತಕ ಇದೆಯಲ್ಲ, ಅವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದದ್ದು ಅದಕ್ಕೇನೆ. ಭಾಳ ಸೊಗಸಾದ ಪುಸ್ತಕ. ಎಲ್ಲ ಬಂಕಿಮರ ಎಲ್ಲ ಬರಹಗಳನ್ನ ಮೊದಲು ಪರಿಚಯ ಮಾಡಿಕೊಟ್ಟು ಅದನ್ನು ಭಾಳ ಸ್ವಾರಸ್ಯಕರವಾಗಿ ನಿರ್ದಾಕ್ಷಿಣ್ಯವಾಗಿ, ಅಂದರೆ ಗುಣ ದೋಷ ಎರಡನ್ನೂ ಕೂಡ ಭಾಳ ಆಕರ್ಷಕವಾಗಿ ಹೇಳಿದಂಥ ವ್ಯಕ್ತಿ ಕೃಷ್ಣಶಾಸ್ತ್ರಿಗಳು. ಅವರು ಮತ್ತು ವೆಂಕಣ್ಣವರಿಬ್ಬರು ಒಟ್ಟಿಗೆ ಬಂಗಾಳಿ ಕಲಿತರು. ಈ ಬಂಗಾಳಿ ಕಲಿತಿದ್ರ ಫಲ ಪ್ರಾಚೀನ ಸಾಹಿತ್ಯ. ಪ್ರಾಚೀನ ಸಾಹಿತ್ಯ ಇವ್ರ ಪುಸ್ತಕ. ಅನುವಾದ ಗ್ರಂಥ ವೆಂಕಣ್ಣನವರು ಬರೆದದ್ದು, ಬಹಳ ಶ್ರೇಷ್ಠವಾದ ಗ್ರಂಥ. ಏನೊಂದು ಅನುವಾದವನ್ನು ಹೀಗೆ ಸ್ತೋತ್ರ ಮಾಡ್ತಿರಲ್ಲ, ಇದು ಸ್ವಲ್ಪ ಪಕ್ಷಪಾತವಾಯಿತು ಅಂತ ನಿಮಗೆ ಅನಿಸ್ಬೋದು. ಇಲ್ಲ, ಆ ಪುಸ್ತಕ ಅನುವಾದ ಗ್ರಂಥ ಇರ್ಬೋದು, ಆದರೆ ಅದು ಕನ್ನಡ ಸಾಹಿತ್ಯ ಮೇಲೆ ಮಾಡೋದ ಪರಿಣಾಮ ಬಹಳ ವಿಶೇಷವಾದ್ದು. ಸರಿಯಾಗಿ ಯೋಚಿಸಿ ನೋಡಿದರೆ ಅದು ಪ್ರಾಚೀನ ಸಾಹಿತ್ಯದಲ್ಲಿ ರವೀಂದ್ರನಾಥ ಟ್ಯಾಗೋರರ 7 ಲೇಖನಗಳು, ಅವರು ಬರೆದ ವಿಮರ್ಶೆ ಪ್ರಾಚೀನ ಕೃತಿಗಳ ಬಗ್ಗೆ, ರಾಮಾಯಣ, ಶಾಕುಂತಳ, ಈ ಥರ ಕೃತಿಗಳ ಬಗ್ಗೆ, ಸಂಸ್ಕೃತ ಶ್ರೇಷ್ಠ ಕಾವ್ಯಗಳ ಬಗ್ಗೆ ಮಾಡಿದ ವಿಮರ್ಶೆ 7 ಲೇಖನ. ಇನ್ನೊಂದು ಬಂಕಿಂಚಂದ್ರರ ಬಗ್ಗೆ ಬರೆದಿರ್ತಕ್ಕಂಥ ಲೇಖನ ಅವರು. ಇದು ಈ 8 ಲೇಖನಗಳ ಈ ಪುಸ್ತಕವನ್ನು ವೆಂಕಣ್ಣನವರು ಬಹಳ ಚೆನ್ನಾಗಿ ತುಂಬ ಸವಿಯಾಗಿ ಅನುವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಅನುವಾದ ನೋಡಿದರೆ ಮೂಲ ಹೇಗಿದ್ದಿರ್ಬೋದು ಅಂತ ಅದರ ಬೆಳಕು ಕಾಣುತ್ತೆ ಕನ್ನಡಿಯಲ್ಲಿ ಕಂಡಾಗೆ. ಅವರ ಶೈಲಿ ಇದೆಯಲ್ಲ, ಟ್ಯಾಗೋರರ ಶೈಲಿ, ಅದು ಅನುವಾದದ ಓದ್ದವ್ರಿಗೂ ಗೊತ್ತಾಗಬೇಕು ಅನ್ನೋ ಹಾಗೆ ಆ ಮೂಲದ ಶೈಲಿನ ಭಾಳ ಚೆನ್ನಾಗಿ ತರ್ತಾರೆ. ಟ್ಯಾಗೋರರ ಶೈಲಿ ಭಾಳ ಮೋಹಕವಾದ್ದು. ಕವಿ ಅಲ್ವಾ ಅವರು, ಅವ್ರ ಗದ್ಯ ಬರೆದ್ರು ಕೂಡ ಅದು ಕಾವ್ಯದ ಹಾಗೆ ಇರ್ತಿತ್ತು. ಎಷ್ಟೋ ಕಡೆ ನೀಡಾದ ವಾಕ್ಯಗಳಿವೆ, ಆದರೆ ಎಲ್ಲೂ ಕ್ಲೇಶ ಆಗೋಲ್ಲ. ಮತ್ತು ಅವರು ಎಷ್ಟು ಭಾವಮಯವಾಗಿ ಬರೀತಾರೆ ಅಂದರೆ ಆ ಶೈಲಿ ಆ ಕನ್ನಡದಿಂದಲೇ ಬಂದದ್ದು. ಮೇಲೆ ಅಂಥ ಶೈಲಿಯೇ ಇರಲಿಲ್ಲ ಕನ್ನಡದಲ್ಲಿ ಅವರಿಗೆ. ಆ ಶೈಲಿ ಕೂಡ ನಮಗೆ ಕಾಣಬೇಕು. ಕನ್ನಡದಲ್ಲಿ ಇನ್ನೂ ವಿಮರ್ಶೆ ಪ್ರಾರಂಭವಾಗ್ತಾ ಇದ್ದ ಕಾಲ ವಿಮರ್ಶಕರಿಗೆ ಮಾದರಿ ಎನ್ನುವಂಥ ಬರಹಗಳವು. ಒಂದು ಕಾವ್ಯವನ್ನು ಹೇಗೆ ನೋಡಬೇಕು, ಯಾವ್ಯಾವ ಕಡೆಯಿಂದ ನೋಡಬೇಕು, ಯಾವ್ಯಾವ ನೆಲೆಗಳಿಂದ ನೋಡಬೇಕು, ಇದೆಲ್ಲದನ್ನು ತೋರಿಸ್ಕೊಡುವಂಥ ಲೇಖನ ಟ್ಯಾಗೋರದ್ದು. ಅದನ್ನು ಅವರು ಅನುವಾದ ಮಾಡಿಕೊಟ್ರು. ನೋಡಿ, ಪ್ರಾಚೀನ ಭಾಳ ಹಿಂದೆ ಬಂದದ್ದು. ಪ್ರಾಚೀನ ಸಾಹಿತ್ಯ ಎಷ್ಟು ಪರಿಣಾಮ ಮಾಡಿದೆ ಅಂದರೆ, ಕುವೆಂಪು ಅವರು ಆಮೇಲೆ ರಾಮಾಯಣ ಕೃಷ್ಣ ಬರೆದಿದ್ದು. ಇರಲಿ, ಇದಕ್ಕೆ ಮುಂಚೆ ಪ್ರಾಚೀನ ಸಾಹಿತ್ಯ ಒಂದು ಲೇಖನದ ಬಗ್ಗೆ ಹೇಳಬೇಕು. ಆದರೆ ಅನೇಕ ಲೇಖನಗಳಿವೆ. ಕಾವ್ಯದ ಅನಾದರ, ಧಮ್ಮಪದ, ಆಮೇಲೆ ಮತ್ತು ಶಾಕುಂತಳ ಇತ್ಯಾದಿ ಎಲ್ಲ ಅನೇಕ ಲೇಖನಗಳಿದೆ ನಮ್ಮ ಸಂಸ್ಕೃತದ ಪ್ರಾಚೀನ ಕಾವ್ಯಗಳ ಬಗ್ಗೆ. ಅದರಲ್ಲಿ ಕಾವ್ಯದ ಅನಾದರ ಅನ್ನೋದು ಭಾಳ ಪರಿಣಾಮಕಾರಿಯಾದ ಲೇಖನ. ಅಲ್ಲಿ ಏನು ಮಾಡ್ತಾರೆ, ಟ್ಯಾಗೋರರು ಹೇಳ್ತಾರೆ, ವಾಲ್ಮೀಕಿ ಅಂತ ಒಬ್ಬ ಮಹಾಕವಿಯಿಂದ, ಅವನು ಎಷ್ಟು ಕರುಣೆಯಿಂದ ತುಂಬಿದ ಮನಸ್ಸು ಅವನದ್ದು, ಅಂಥ ವಾಲ್ಮೀಕಿಯಿಂದಲೂ ಕೂಡ ಒಂದು ಅಪಚಾರ ಆಗಿದೆ. ಅಪಚಾರ ಅನ್ನೋಷ್ಟು ಸ್ಟ್ರಾಂಗ್ ಆದ ಪದದಲ್ಲಿ ಹೇಳಲ್ಲ ಅವರು, ಸ್ವಲ್ಪ ಅನಾದರವಾಗಿದೆ ಒಂದು ಪಾತ್ರಕ್ಕೆ ಅಂತ ಹೇಳ್ತಾರೆ. ನೋಡಿ, ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮ, ಸೀತೆ, ಲಕ್ಷ್ಮಣ ಎಲ್ಲ ಕಾವ್ಯದ ಪಾತ್ರಗಳು. ಅವು ಮನೆಯ ಅಂಗಳದಲ್ಲಿದ್ದರೆ ಹೇಗೋ ಹಾಗೆ ಅವು ಬರ್ಬರ್ತಾ ಭಾರತೀಯರ ಪ್ರೀತಿ, ಗೌರವ, ಭಕ್ತಿಗಳನ್ನು ಹೇಗೆ ಸಂಪಾದಿಸ್ಕೊಂಡು ಅಂದರೆ ಅಂಗಳದಿಂದ ನೇರಾಗಿ ನಡೆದು ಬಂದು ಅವು ದೇವರ ಮನೆಯಲ್ಲಿ ಹಸ ಮೇಲೆ ಕೂತ್ಬಿಟ್ಟಿದ್ದಾರೆ. ಇವತ್ತು ದೇವರು ಅಂತ ಹೇಳಿ ನಾವು ಅವ್ರನ್ನ ಪೂಜೆ ಮಾಡ್ತೀವಿ. ಇಷ್ಟು ಭಾರತೀಯರ ಮನಸ್ಸನ್ನು ಹೊಕ್ಕು ಬೆಳೆದಂತಹ ಗ್ರಂಥ ರಾಮಾಯಣ. ಆದರೆ ರಾಮನನ್ನ ಒಬ್ಬ ಲೋಕಚರಿತ್ರನಾಗಿ, ಸೀತೆಯನ್ನು ಲೋಕ ಕಂಡ ಮಹಾಸಾಧ್ವಿಯನ್ನಾಗಿ, ಲಕ್ಷ್ಮಣನನ್ನು ಎಂಥ ಒಂದು ನಿಷ್ಠೆ ಅಂದರೆ ಹೀಗಿರಬೇಕು ಅನ್ನುವಂಥ ಒಂದು ವಿಖ್ಯಾತ ವ್ಯಕ್ತಿಯನ್ನಾಗಿ ಚಿತ್ರಿಸಿದ ಈ ಕಾವ್ಯ, ಅದು ಯಾಕೆ ಒಬ್ಬಳನ್ನು ಮಾತ್ರ ಅನಾದರ ಮಾಡಿಬಿಡ್ತು? ಊರ್ಮಿಳೆನ ಇಷ್ಟು ಸೀತೆಯ ಬಗ್ಗೆ ಮಾತುಗಳು ಬರುತ್ತೆ. ಸೀತೆ ಆ ಕಾವ್ಯದಿಂದಾಗಿ ಯಾವ ಎತ್ತರಕ್ಕೆ ಹೊರಟೋಗಿದ್ದಾಳೆ. ರಾಮ, ಲಕ್ಷ್ಮಣ ಕೂಡ ಅಷ್ಟೇ. ಅಣ್ಣನ ನಿಷ್ಠೆ ಒಂದು ಎಂಥದ್ದು ಅಂತಂದು ಇದ್ದರೆ ಭಾಳ ಶ್ರೇಷ್ಠನಾದ ಸೋದರನನ್ನು ಒಂಥರ ಒಂದು ಲಕ್ಷ್ಮಣನ ಹಾಗೆ ಅಂತ ಹೇಳ್ಬೋದು. ಆ ಥರದವನು. ಇವರೆಲ್ಲರನ್ನ ಇಷ್ಟು ಎತ್ತರಕ್ಕೆ ಎತ್ತಿದ ಆ ಋಷಿ ಊರ್ಮಿಳೆಯ ಬಗ್ಗೆ ಏನೂ ಮಾತಾಡೋದಿಲ್ಲ. ಕಡೆಗೆ ಕಾಡಿಗೆ ಹೊರಡುವಾಗ ಲಕ್ಷ್ಮಣ ಹೋಗಿ ಅವಳಿಗೆ ನಾನು ಹೋಗಿ ಬರ್ತೀನಿ, ಇನ್ನು 14 ವರ್ಷ ಹೋಗ್ತಾ ಇರೋದು, ಇನ್ನು ವಾಪಸ್ ಬರಬೇಕಾದ್ರೆ ಅವಳು ನೋಡಬೇಕು, 14 ವರ್ಷ ಆಗಬೇಕು, ಬರ್ತೀನಿ, ನೀನು ತಾಳ್ಕೊಂಡಿರಬೇಕು, ಅಣ್ಣನನ್ನು ಅತಿಗೆ ನಾನು ನೋಡ್ಕೊಳಕ್ಕೆ ಹೋಗ್ತಿದ್ದೀನಿ ಅಂತ ಕೂಡ ಹೇಳಿಲ್ಲ. ಏನೂ ಇಲ್ಲ. ಊರ್ಮಿಳೆಯ ಪ್ರಸ್ತಾಪವೇ ಬರೋದಿಲ್ಲ ಅಲ್ಲಿ. ಅವಳ ತಪಸ್ಸು, ತ್ಯಾಗ ಅದೇನು ಕಡಿಮೆ ಆಗ್ತದ್ದ? ಅದು ಯಾರಿಗೆ ಅಣ್ಣ ಅತ್ತಿಗೆಗಾಗಿ ಗಂಡ ಹೊರಟೋದ್ರೆ ಆ ಗಂಡನ ವಿರಹವನ್ನು 14 ವರ್ಷಗಳ ಕಾಲ ಅವಳು ತುಟಿ ಪಿಟ್ಟಂದೆ ಅವಳು ಸಹಿಸ್ಕೊಂಡ್ಲಲ್ಲ ಅವಳು. ಆ ಸಾಧ್ವಿಯ ಬಗ್ಗೆ ಯಾಕೆ 1-2 ಮಾತು ಕೂಡ ಇಲ್ಲ ವಾಲ್ಮೀಕಿ? ಒಂದು ಕ್ರೌಂಚ ಪಕ್ಷಿಯ ವಿರಹವನ್ನು ತಾಳಲಾರದೆ ಒಬ್ಬ ಬೇಡನಿಗೆ ಶಾಪ ಕೊಟ್ಟಂಥ ಕರುಣೆ ತುಂಬಿದ ಮನಸ್ಸು ನಿಮ್ಮದು. ಅದು ಹೇಗೆ ನೀವೇ ಆ ಬೇಡ ಮಾಡಿದಂಥ ಒಂದು ತಪ್ಪನ್ನು ಮಾಡಿಬಿಟ್ರಿ ಅನ್ನೋ ಹಾಗೆ.
ಊರ್ಮಿಳೆಯನ್ನು ಹೇಗೆ ಅಲಕ್ಷ್ಯ ಮಾಡಿದ್ರಿ, ಇದನ್ನು ಅವರು ಭಾಳ ಸೊಗಸಾದ ಶೈಲಿಯಲ್ಲಿ ಹೇಳ್ತಾರೆ ಅವರು. ಅದೆಲ್ಲ ಒಂದು ಕಡೆ ಒಂಚೂರು ಗುರ್ತಾಕೊಂಡೆ, ಅವ್ರ ಶೈಲಿ ಹೇಗಿದೆ ಅನ್ನೋದು ಒಂದು ಗೊತ್ತಾಗಬೇಕು ಅನ್ನೋದಕ್ಕೆ ಒಂದು ವಾಕ್ಯ ಓದ್ತೀನಿ, 2 ವಾಕ್ಯ. ಇದು ಊರ್ಮಿಳೆ ಬಗ್ಗೆ ಅವರು ಬರೀತಾ ಇರೋದು ಟ್ಯಾಗೂರರು. ಯಾವ ದಿವಸ ಅಯೋಧ್ಯೆಯನ್ನು ಅಂಧಕಾರಮಯ ಮಾಡಿ ರಾಮ ಲಕ್ಷ್ಮಣರು ಸೀತಾದೇವಿಯೊಡನೆ ತಾಪಸ ವೇಷದಿಂದ ದಾರಿಯಲ್ಲಿ ಹೊರಟರೋ, ಆ ದಿವಸ ಊರ್ಮಿಳಾ ದೇವಿಯು ಅರಮನೆಯ ನಿರ್ಜನವಾದೊಂದು ಶಯ್ಯಾಗೃಹದಲ್ಲಿ ಧೂಳಿ ಶಯ್ಯೆಯಲ್ಲಿ ತೊಟ್ಟು ಕಳಚಿದ ಮೊಗ್ಗಿನಂತೆ ಮೂರ್ಛಿತಳಾಗಿ ಬಿದ್ದಿದ್ದಳೆಂದು ಯಾರಿಗೆ ಗೊತ್ತು? ಸ್ವತಃ ವಾಲ್ಮೀಕಿಯೇ ಗಮನಿಸಿಲ್ಲ ಅದನ್ನು. ಆ ಹುಡುಗಿ ಅವಾಗ ಹಾಗಿದ್ದಿರಬೇಕು. ಅವಳು ಮೂರ್ಛಿತಳಾಗಿ ಬಿದ್ದಿದ್ದಳೆಂದು ಯಾರಿಗೆ ಗೊತ್ತು? ಆ ದಿನದ ವಿಶ್ವವ್ಯಾಪಿಯಾದ ವಿಲಾಪದಲ್ಲಿ, ವಿಶ್ವವ್ಯಾಪಿಯಾದ ವಿಲಾಪ ಅದು, ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನೆ. ಆ ದಿನದ ವಿಶ್ವವ್ಯಾಪಿಯಾದ ವಿಲಾಪದಲ್ಲಿ ಆ ಕೋಮಲ ಹೃದಯದ ಬಾಲಕಿಯ 18-19 ಜಾಸ್ತಿ ಅಂದರೆ 20 ವರ್ಷ ಇರ್ಬೋದೇನೋ, ಆ ಕೋಮಲ ಹೃದಯದ ಬಾಲಕಿಯ ಅಸಹನೀಯವಾದ ಶೋಕವನ್ನು ಯಾರು ತಾನೇ ನೋಡಿದರು? ಕ್ರೌಂಚ ವಿರಹಿಣಿಯ ವೈಧವ್ಯ ದುಃಖವನ್ನು ಮುಹೂರ್ತ ಕಾಲ ಕೂಡ ಸಹಿಸಲಾರದವನಾಗಿದ್ದ ಋಷಿಕವಿಯೂ ಒಂದು ಬಾರಿಯಾದರೂ ಅತ್ತ ಕಡೆ ಮನಸ್ಸಿಟ್ಟು ನೋಡಲಿಲ್ಲ. ಹೀಗೆ ಈ ಊರ್ಮಿಳಿಗಾಗಿರ್ತಕ್ಕಂಥ ಅನಾದರ ಕಾವ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇರ್ಬೋದು, ಅದೇನೋ ನಡೆದೋಗ್ಬಿಟ್ಟಿದೆ ಆ ಥರದ್ದು. ಎಷ್ಟು ಸೂಕ್ಷ್ಮ ಮನಸ್ಸವನು ವಾಲ್ಮೀಕಿ. ಸಣ್ಣ ಸಣ್ಣ ವಿವರಗಳನ್ನು ಕೂಡ 2-3 ಪದಗಳಲ್ಲಿ ಆದರೂ ಸೂಚಿಸಿ ಹೋಗುವಂಥವನು ಯಾಕೆ ಊರ್ಮಿಳೆಯನ್ನು ಹೀಗೆ ಅವನು ಅಲಕ್ಷಿಸಿ ಬಿಟ್ಟ ಅಂತ. ಇದು ಬಹಳ ಪರಿಣಾಮ ಮಾಡ್ತು ಕನ್ನಡ ಜನರ ಮೇಲೆ. ಈ ಅನುವಾದದಲ್ಲಿ ಬಂದಿದ್ದರಿಂದ ಈ ಲೇಖನ ಕನ್ನಡದಲ್ಲಿ ಸಿಕ್ಕಿದ್ದು. ಅದರ ಫಲವಾಗಿ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನದಲ್ಲಿ ಊರ್ಮಿಳೆಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಹಳ ಉಜ್ವಲವಾದ ಚಿತ್ರ ಅಲ್ಲಿ ಬರುವ ಊರ್ಮಿಳೆಯ ಚಿತ್ರ. ಅವಳು ಮನೆಯಲ್ಲಿದ್ದುಕೊಂಡೇ ತಪಸ್ಸು ಮಾಡಿ ತನ್ನ ತಪಸ್ಸಿನಿಂದ ತನ್ನ ಪತಿಯ ಪಾಲಿಗೆ ಶ್ರೀರಕ್ಷೆಯಾಗಿ ಪರಿಣಮಿಸಿದ್ಲು ಅನ್ನೋದು. ಲಕ್ಷ್ಮಣನಿಗೆ ಸಮಸಮನಾದ ವ್ಯಕ್ತಿತ್ವ ಊರ್ಮಿಳೆದು. ಲಕ್ಷ್ಮಣಾದರೂ ಮತ್ತೆ ಗೋಚರವಾಗ್ತಾನೆ. ಇವಳು ಮನೆಯಲ್ಲಿದ್ದೇ ಅವನ ಸಲುವಾಗಿ ಅಣ್ಣ ಅತ್ತಿಗೆಯರಾಗೆ ಅವನ ನಿಷ್ಠೆ ಸಂಪೂರ್ಣವಾಗಿ ಒದಗಲಿ ಅಂತಂದು ಹೇಳಿ ಮಾಡಿ ತಪಸ್ಸು. ಇಂದ್ರಜಿತು ಮೇಲೆ ಯುದ್ಧಕ್ಕೆ ಹೋಗ್ತಾನಲ್ಲ ಲಕ್ಷ್ಮಣ, ರಾಮಾಯಣ ದರ್ಶನ ಹೇಳ್ತಿರಲ್ಲ. ಇಂದ್ರಜಿತು ಒಂದು ಯಜ್ಞದಲ್ಲಿ ತೊಡಗಿದ್ದ, ಆಗಲೇ 1-4 ಸಲ ಯುದ್ಧ ಮಾಡಿ ಬಂದಿದ್ದ. ಈಗ ಈ ರಾಮಲಕ್ಷ್ಮಣರನ್ನು ಪೂರ್ತಿ ನಿಶ್ಶೇಷ ಮಾಡಿಬಿಡ್ಬೇಕು ಅಂತಂದು ದೊಡ್ಡ ಯಜ್ಞವೊಂದನ್ನು ಶುರು ಮಾಡಿದ್ದ. ಅದು ವಿಭೀಷಣನಿಗೆ ಗೊತ್ತಾಯಿತು. ಅವನು ಲಕ್ಷ್ಮಣನಿಗೆ ಹೇಳಿದ, ಈ ಯಜ್ಞವನ್ನು ಮುಗಿಸ್ಬಿಟ್ರೆ ಅವನ ಅಜೇಯ, ಆಮೇಲೆ ನೀವು ರಾವಣನ ಗೆಲ್ಲೋದು ಮಾತೆಲ್ಲ ಬಿಟ್ಬಿಡಿ, ಈಗಲೇ ಹೋಗಿ ಯಜ್ಞ ಮುಗಿಯೋಕ್ಕೆ ಮುಂಚೆ ಅವನ್ನ ತೆಗಿಬೇಕು ಅಂತ ಲಕ್ಷ್ಮಣನ ಕರ್ಕೊಂಡು ಅದು ಎಲ್ಲಿತ್ತು ಅಲ್ಲಿ ಹೋಗ್ತಾನೆ. ಅಲ್ಲಿ ಅವನು ಯಜ್ಞ ಮಾಡ್ತಾಯಿದ್ರೆ ಯಜ್ಞ ಭಂಗ ಮಾಡಬೇಕು, ಅದಕ್ಕೆ ಲಕ್ಷ್ಮಣ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಎಲ್ಲ ಮುಗಿಯೋಕ್ಕೆ ಮುಂಚೆ ಬಂದ್ಬಿಟ್ಟು ನಾನು ಶತ್ರು ಅಂತಂದು ಅವನು ಸಿಡಿಮಿಡಿಗೊಳ್ತಾನೆ. ಮತ್ತು ಇಬ್ಬರ ಮಧ್ಯೆ ಯುದ್ಧ ಶುರು ಆಗ್ತದೆ. ಒಂದು ಬಾರಿ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಆ ಮೂರ್ಛೆಯಲ್ಲೇ ಅವನಿಗೊಂದು ಕನಸು ಬಿದ್ದಂಥ ಕನಸಿನಂತೆ ಕಾಣೋ ದೃಶ್ಯವೊಂದನ್ನು ಕುವೆಂಪು ಅವರು ತರ್ತಾರೆ. ಅಲ್ಲಿ ಅವನನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಊರ್ಮಿಳೆ ತಪಸ್ಸು ಮಾಡ್ತಾ ಇರುವ ಚಿತ್ರ ಅದೆಲ್ಲ ಬರುತ್ತೆ. ಅವಳ ತಪಸ್ಸಿನ ಫಲವಾಗಿ ಲಕ್ಷ್ಮಣ ಅವತ್ತು ಅವನು ಸತ್ತೇ ಹೋಗಬೇಕಾಗಿತ್ತು, ಆದರೆ ಸಾವಿನಿಂದ ಮುಕ್ತನಾಗಿ ಹೊರಗೆ ಬಂದ ಅನ್ನೋ ಹಾಗೆ ಅದನ್ನು ಚಿತ್ರಿಸ್ತಾರೆ. ಊರ್ಮಿಳೆಗೆ ಅಲ್ಲಲ್ಲಿ ಮತ್ತು ಈಗ ನಾ ಹೇಳಿದ ಭಾಗದಲ್ಲಿ ಎಲ್ಲ ಭಾಳ ದೊಡ್ಡ ಉನ್ನತವಾದ ಸ್ಥಾನವನ್ನು ಪುಟ್ಟಪ್ಪನವ್ರು ಕೊಟ್ಟರು. ಇದಕ್ಕೆ ಕಾರಣ ಏನು ಅಂದರೆ ಈ ಪ್ರಾಚೀನ ಸಾಹಿತ್ಯದಲ್ಲಿರುವ ಕಾವ್ಯದ ಅನಾದರ ಅನ್ನೋದು. ಆಮೇಲೆ ಅವರು ಊರ್ಮಿಳೆ ಮೇಲೆ ಒಂದು ಸಾನಿಟ್ಟನ್ನು ಬರೆದಿದ್ದಾರೆ, ಊರ್ಮಿಳಾದೇವಿಗೆ ಅಂತ ಪುಟ್ಟಪ್ಪನವರು. ಅದಲ್ಲದೆ ಆಮೇಲೆ ತಿರುಮಲೆ ರಾಜಮ್ಮ ಅವರು, ತಿರುಮಲೆ ತಾತಾಚಾರ್ಯ ಶರ್ಮ ಅವರ ಪತ್ನಿ, ತಪಸ್ವಿನಿ ಅಂತ ಒಂದು ನಾಟಕ ಬರೆದಿದ್ದಾರೆ. ತಪಸ್ವಿನಿ ಅದೆಲ್ಲ ಅವಳದು ತಪಸ್ಸು ಮಾತ್ರ ಅಲ್ಲ, ಇಲ್ಲಿ ಕಾವ್ಯದಾನಾದರ ವಿಮರ್ಶೆಯ ಲೇಖನದಲ್ಲೇ ಬರುತ್ತೆ. ತಪಸ್ವಿನಿ ಅಂತ ಒಂದು ನಾಟಕ ಬರೆದಿದ್ದಾರೆ. ಆಮೇಲೆ ಕೀರ್ತಿನಾಥ ಕುರ್ತುಕೋಟಿಯವರು ಊರ್ಮಿಳೆಯ ಬಗ್ಗೆ ಒಂದು ದೀರ್ಘ ಕವನವನ್ನು, ನೀಳ್ಗವನವನ್ನೇ ಬರೆದಿದ್ದಾರೆ. ಇದೆಲ್ಲ ಈ ಅಭಿನವ ಸೃಷ್ಟಿಗೆ ಕಾರಣವಾದದ್ದು ಈ ಕಾವ್ಯದ ಅನಾದರ ಅನ್ನುವ ಲೇಖನ. ಅದು ಪ್ರಾಚೀನ ಸಾಹಿತ್ಯದಲ್ಲಿದೆ. ಅಂಥ ಶ್ರೇಷ್ಠವಾದ ಕೃತಿಯನ್ನು ಆಯ್ಕೆ ಮಾಡ್ಕೊಂಡ್ರು ಅನುವಾದಕ್ಕೆ. ಅನುವಾದ ಮಾಡೋದೊಂದು ಎಂಥದೋ ಒಂದನ್ನು ಸುಲಭವಾಗಿ ಅನುವಾದಕ್ಕೆ ಹೋಗುವಂಥದ್ದನ್ನು ಮಾಡಿಬಿಟ್ಟು ನಾನು ಒಬ್ಬ ಲೇಖಕ ಅಂತ ಅನಿಸ್ಕೊಳ್ಳೋದಲ್ಲ. ಈ ಗ್ರಂಥ ಕನ್ನಡಿಗರು ನೋಡಬೇಕು ಅಂತನಿಸಿ ಅದನ್ನು ಭಾಳ ರುಚಿ ಶುದ್ಧಿ ಇರುವ ಮನುಷ್ಯ ಆಯ್ಕೆ ಮಾಡ್ಕೊಳ್ಳೋ ಹಾಗೆ ವೆಂಕಣ್ಣನವರು ಆಯ್ಕೆ ಮಾಡಿಕೊಂಡ್ರು. ಆಮೇಲೆ ನಾ ಇನ್ನು ಉಳಿದ ಲೇಖನಗಳ ಬಗ್ಗೆ ಹೇಳ್ತಾ ಹೋಗಲ್ಲ, ತುಂಬ ಇದೆ ಹೇಳಬೇಕಾದ್ದು. ಅವ್ರದ್ದು ಇನ್ನೊಂದು ಎಂತೆಂಥ ಬೇಟೆ ಹುಡ್ತಾ ಇದ್ದರು ಅವರು ಲೇಖನ ಮಾಡುವಾಗ ಅಂತ ಭೀಮಶ್ರೀಕಂಠವ್ರು ಹೇಳ್ತಾರೆ. ಅವರು ಬರೆದದ್ದು ಸ್ವಲ್ಪ ಇರ್ಬೋದು, ಆದರೆ ಅವರು ಹೂಡಿದ್ದು ಮಾತ್ರ ಭಾಳ ಬಲವಾದ ಬೇಟೆಗಳನ್ನೇ ಅಂತ. ಬೌದ್ಧರು ಕನ್ನಡದಲ್ಲಿ ಗ್ರಂಥಗಳನ್ನು ರಚಿಸಿದ್ದಾರೆ ಅಂತ. ನಮ್ಮ ಕನ್ನಡ ಸಾಹಿತ್ಯ ಏನಾಗಿದೆ, ಅದು ಶುರುವಾಗೋದು ಜೈನ ಸಾಹಿತ್ಯದಿಂದ. ಕವಿರಾಜ ಮಾರ್ಗ ಮೊದಲನೇ ಪುಸ್ತಕ ಕನ್ನಡದಲ್ಲಿ ಸಿಕ್ಕಿರೋವಂಥದ್ದು. ಇನ್ನೂ ಹಿಂದೆ ಪುಸ್ತಕಗಳಿದ್ದು ಸಿಕ್ಕಿರೋ ಮೊದಲನೇ ಪುಸ್ತಕ ಕವಿರಾಜ ಮಾರ್ಗ. ಅದು ಜೈನರಿಗೆ ಸಂಬಂಧಿಸಿದ್ದು. ಆಮೇಲೆ ಪಂಪ, ಒಡ್ಡಾರಾಧನೆ ಬರೆದಂಥ ಶಿವಕೋಟ್ಯಾಚಾರ್ಯ, ಪಂಪ, ರನ್ನ, ಪೊನ್ನ ಇವರೆಲ್ಲ ಜೈನರೇ. ಹೀಗೆ ಕನ್ನಡ ಸಾಹಿತ್ಯ ಜೈನ ಸಾಹಿತ್ಯದಿಂದ ಆರಂಭವಾಗುತ್ತೆ. ಆಮೇಲೆ ವೀರಶೈವ
ಸಾಹಿತ್ಯ, ಆಮೇಲೆ ಬ್ರಾಹ್ಮಣ ಸಾಹಿತ್ಯ, ಮಧ್ಯ ಒಂದೊಂದು ಅದು ಇದು ಬೇರೆದು ಬಂದಿರ್ಬೋದು. ಆದರೆ ಪ್ರಧಾನವಾಗಿ ಹೀಗೆ ಇವರೇನು ಹೇಳ್ತಾರೆ, ಜೈನ ಸಾಹಿತ್ಯ ಆರಂಭವಾಗುವ ಮುಂಚೆ ಕನ್ನಡದಲ್ಲಿ ಬೌದ್ಧ ಸಾಹಿತ್ಯ ಇದ್ದಿರಬೇಕು ಅನ್ನೋದು ಊಹೆ ಸಾಕ್ಷ್ಯಾಧಾರಗಳು ಹೆಚ್ಚಿಲ್ಲ. ಅದು ಹೀಗೆ ಯೋಚಿಸಿ ಅಂತ ಹೇಳ್ತಾರಲ್ಲಿ. ಆದರೆ ಭಾಳ ಬಲವಾದ ಊಹೆ ಅದು. ಅದಕ್ಕೆ ಅವರು BMC ಅವರು ಹೇಳಿದ್ದು ಅವ್ರು ಹುಡ್ತಾ ಇದ್ದಿದ್ದು ದೊಡ್ಡ ಬೇಟೆಗಳನ್ನೇ ಅಂತ. ಬೌದ್ಧರು ಕನ್ನಡ ನಾಡಿನಲ್ಲೂ ಇದ್ದರು, ಜೈನರಿದ್ದರೆ ಬೌದ್ಧರು ಇದ್ದರು. ನೋಡಿ, ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಒಂದು ಪ್ರಾಕೃತ ಶಾಸನದಲ್ಲಿ ಇಸಿಲಾ ಅನ್ನೋ ಒಂದು ಕನ್ನಡ ಪದ ಬರುತ್ತೆ. ಕನ್ನಡ ಭಾಷೆ ಅವಾಗಿತ್ತು. ಇಸಿಲಾ ಅಂದರೆ ಕೋಟೆ ಇರುವ ಊರು ಅಂತ. ಎಷ್ಟೋ ಕಾಲ ಆ ಪದಕ್ಕೆ ಅರ್ಥ ಏನು ಗೊತ್ತಿಲ್ಲ, ಪ್ರಾಕೃತ ಪದ ಅಲ್ಲ. ಆ ಶಾಸನ ಪ್ರಾಕೃತ ಓದೋರು ಇದೇನು ಗೊತ್ತಾಗ್ತಿಲ್ಲ ಅಂತ ಹೇಳೋರು. ಒಂದೊಂದು ಸಲ ಒಂದು ಭಾಷೆಯಲ್ಲಿ ನಾವು ಬರುವಾಗ ಬೇರೆ ಭಾಷೆಯ ಪದಗಳು ಸೇರ್ಕೊಳ್ಳೋದುಂಟು. ನಾವು ಮಾತನಾಡುವಾಗ ಎಷ್ಟು ಇಂಗ್ಲೀಷ್ ಪದ ಸೇರ್ಕೊಳ್ಳೋದು, ಎಷ್ಟು ಸಂಸ್ಕೃತ ಪದ ಸೇರ್ಕೊಂಡಿದ್ದಾವೆ. ಈಗ ಸ್ನಾನ, ತೀರ್ಥ, ನೈವೇದ್ಯ, ಪೂಜೆ, ಅಕ್ಷತೆ ಇವೆಲ್ಲ ಸಂಸ್ಕೃತ ಪದಗಳೇ. ಸಂಸ್ಕೃತ ಅಂತ ಗೊತ್ತಾಗದಷ್ಟು ಅವು ಕನ್ನಡವಾಗಿಬಿಟ್ಟಿವೆ. ಹೀಗೆ ಬೇರೆ ಭಾಷೆಯ ಪದಗಳು ಬಂದು ಸೇರ್ಕೊಳ್ಳೋದು ಉಂಟು ಧಾರಾಳವಾಗಿ. ಈ ಇಸಿಲಾ ಅನ್ನೋ ಪದ ಕನ್ನಡ ಪದ ಅನ್ನೋದನ್ನು DL ನರಸಿಂಹಾಚಾರ್ಯ ಪತ್ತೆ ಮಾಡಿದ್ರು. ಅದನ್ನೆಲ್ಲ ಒಂದು ಪದ ಅನ್ನೋ ನೋಡೋದ್ರಿಂದ ಅದರ ಸ್ವಭಾವ ಸ್ವರೂಪ ಗೊತ್ತಾಗಲಿಲ್ಲ. ಅದು 2 ಪದಗಳ ಒಂದು ಸಮಾಸ. ಇಸು ಇಲ್. ಇಸು ಅಂದರೆ ಬಾಣ ಬಿಡು, ಇಲ್ ಅಂದರೆ ಮನೆ. ಇಲ್ಲ ಅನ್ನೋದು ದ್ರಾವಿಡ ಪದ, ದ್ರಾವಿಡ ಭಾಷೆಗಳಲ್ಲೆಲ್ಲ ಇದ್ದ ಪದ. ಅದು ಈಗಲೂ ತೆಲುಗಿನಲ್ಲಿ ಮಾಯಿ ಇಲ್ಲು ಅಂತ ಹೇಳ್ತಾರೆ, ನಮ್ಮ ಮನೆ ಅಂತನೋಕೆ. ಇಲ್ಲ ಅನ್ನೋದು ತುಳುನಲ್ಲೂ ಇದೆ. ಅದು ಕನ್ನಡದಲ್ಲಿ ಕಳ್ಚಿ ಹೋಗಿದೆ. ಅಂದರೆ ಸಮಾಸ ಪದಗಳಲ್ಲಿದೆ. ಈಗ ನಾವು ಹಿತ್ತಿಲು ಅಂತ ಹೇಳ್ತೀವಲ್ಲ, ಪಿಂತಿಲ್, ಅದು ಹಿತ್ತಿಲು ಆಗಿದೆ. ಪಿಂತು ಇಲ್ ಅಂದರೆ ಮನೆಯ ಹಿಂಭಾಗ, ಅದೇ ಪಿಂತಿಲ್ ಹಿತ್ತಲು ಆಗಿರೋದು. ಹಿತ್ತಲು ಅಂದರೆ ಮನೆ ಹಿಂಭಾಗ ತಾನೆ. ಬಾಗಿಲು ಅಂತ ಹೇಳ್ತೀವಿ, ಅದು ವಾಯಿಲ್, ವಾಕಿಲ್, ಬಾಗಿಲ್ ಆಗಿರೋದು. ವಾಯಿ ಇಲ್ ಅಂದರೆ, ಇಲ್ ಅಂದರೆ ಮನೆಯ, ವಾಯಿ ಅಂದರೆ ಬಾಯಿ, ಬಾಗಿಲು ಮನೆಯ ಬಾಯಿ ಅಂತೆ. ಭಾಳ ಚೆನ್ನಾಗಿದೆ ರೂಪಕ. ಮನೆಗೆ ಪ್ರವೇಶ ಮಾಡೋ ಬಾಗಿಲಿದ್ದಿಲ್ಲ, ಅದು ಮನೆಯ ಬಾಯಿ ಇದ್ದಾಗಿದೆ ಅಂತ. ಹೀಗೆ ಈ ಸಮಾಸ ಪದಗಳು ಈಗಲೂ ಇಲ್ಲಿ ಉಳ್ಕೊಂಡಿದೆ. ಅಲ್ಲಿ ಇಸು ಇಲ್ ಅಂದರೆ ಇಸಿಲ್ ಅಂದರೆ ಬಾಣ ಬಿಡುವ ಮನೆ. ಕೋಟೆ ಒಳಗಡೆ ಕೂತ್ಕೊಂಡು ಆ ಕೋಟೆಯ ರಂಧ್ರಗಳಲ್ಲಿ ತಮ್ಮ ಬಾಣಗಳನ್ನು ತೋರಿಸಿ ಹೊರಗಡೆ ಇದ್ದ ಶತ್ರು ಸೈನಿಕರ ಮೇಲೆ ಸೈನಿಕರು ಕೋಟೆ ಒಳಗಿಂದ ಬಾಣ ಬಿಡೋರು. ಬಾಣ ಬಿಡುವ ಮನೆ ಅಂದರೆ ಕೋಟೆ. ಇಸಿಲಾ ಅಂದರೆ ಕೋಟೆ ಇರುವ ಊರು, ಅಂದರೆ ಹೆಡ್ ಕ್ವಾರ್ಟರ್ಸ್. ಆ ಪ್ರಾಕೃತ ಶಾಸನದಲ್ಲಿ ಬರುತ್ತೆ, ಇಸಿಲಸಿ ಮಹಾಮಾತಾಸೆ ಅಯಸಿ. ಇಸಿಲದಿಂದ ಮಹಾಮಾತೃ ಇದನ್ನು ಕಳಿಸ್ಕೊಟ್ಟಿದ್ದಾನೆ. ಅಶೋಕ ಏನು ಮಾಡ್ದ, ಬೌದ್ಧ ಧರ್ಮದ ತತ್ವಗಳನ್ನು, ಬುದ್ಧನ ಮಾತುಗಳನ್ನು ಎಲ್ಲ ಕಡೆ ಶಾಸನಗಳಲ್ಲಿ ಬರೆಸಾಕ್ದ. ಅವನ ಅಧೀನವಾಗಿದ್ದಂಥ ಭಾರತದಲ್ಲಿ ಎಲ್ಲ ಕಡೆ ಹಾಕಿ. ಈ ಕರ್ನಾಟಕ ಭಾಗದಲ್ಲಿ ಅವನ ಮಹಾಮಾತೃ ಒಬ್ಬ ಇದ್ದ, ಅವನ ಪ್ರತಿನಿಧಿ. ಮಹಾಮಾತೃ ಅಂದರೆ ಅಶೋಕನ, ಅಲ್ಲಿ ಇದ್ದ ಅಶೋಕನ ಪ್ರತಿನಿಧಿ. ಇಲ್ಲಿ ಮಹಾಮಾತೃವಿನಿಂದ ಅವನು ಇಸಿಲದಿಂದ, ಇಸಿಲ ಅಂದರೆ ಕೋಟೆ ಇರುವವರು, ಅಲ್ಲೇ ಇರೋದು, ಹೆಡ್ ಕ್ವಾರ್ಟರ್ಸ್ನಲ್ಲೇ ಇರೋರು ತಾನೆ ಅಶೋಕನ ಪ್ರತಿನಿಧಿ. ಇಸಿಲಸಿ ಮಹಾಮಾತಾಸೆ ಅಯಸಿ. ಇಸಿಲದಿಂದ ಮಹಾಮಾತೃ ಇದನ್ನು ಕಳಿಸ್ಕೊಟ್ಟಿದ್ದಾನೆ. ದೇವಾನಾಂಪ್ರಿಯ ಆಣಪಯತಿ. ದೇವಾನಾಂಪ್ರಿಯನು ಹೀಗೆ ಆಜ್ಞಾಪಿಸುತ್ತಾನೆ, ಅಶೋಕ ಹೀಗೆ ಹೇಳ್ತಾನೆ ಅಂತೇಳಿ ಆ ಅಶೋಕ ಕಳಿಸ್ಕೊಟ್ಟಿದ್ದ ಮಾತು ಪಠ್ಯ ಏನಿದೆ ಅದನ್ನು ಕೆತ್ತಿದ್ದಾರೆ. ಈಗಲೂ ಅದು ಬ್ರಹ್ಮಗಿರಿಯಲ್ಲಿ ಆ ಶಾಸನ ಇದೆ. ಒಂದು ಕನ್ನಡ ಪದವಾಗಿತ್ತು ಅಂದರೆ ಕನ್ನಡ ಭಾಷೆಯೂ ಇದ್ದಿರಬೇಕು. ಒಂದೇ ಒಂದು ಪದ ಹೆಂಗೆ ಸೃಷ್ಟಿಯಾಗುತ್ತೆ, ಆಗ ಕನ್ನಡ ಭಾಷೆ ಇದ್ದಿರಬೇಕು. ಮುಂದಕ್ಕೆ ಕ್ರಮಕ್ರಮೇಣ ಬೆಳೆದು ಬಂದಿದೆ. ಮುಂದಕ್ಕೆ ನಮಗೆ ನಾನು ಬಹಳ ವಿವರಕ್ಕೆ ಹೋಗ್ಬಿಟ್ಟೆ ಅಂತ ಕಾಣುತ್ತೆ. ಈ ಶಾತವಾಹನ ವಂಶದ ಹಾಲರಾಜ ಅವನ ಗಾಥಾ ಸಪ್ತಶತಿ ಎನ್ನುವ ಪ್ರಾಕೃತ ಕಾವ್ಯದಲ್ಲಿ ಬೇಕಾದಷ್ಟು ಕನ್ನಡ ಪದಗಳನ್ನ, ಒಂದು 8-10 ಕನ್ನಡ ಪದಗಳು ಸಿಗುತ್ತೆ ಒಂದರಲ್ಲಿ. ಆಮೇಲೆ ಗೋವಿಂದ ಪೈ ಅವರು ಆಕ್ಸಿರಿಂಕಸ್ ಅಂತ ಒಂದು ನಾಟಕದಲ್ಲಿ ಕನ್ನಡ ಪದಗಳು ಬರುತ್ತೆ ಅಂತಂದ್ರೆ ಸಂಶೋಧನೆ ಮಾಡಿ ಲೇಖನ ಬರೆದಿದೆ. ಇತ್ಯೈತೆ ಅಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿರುವ ಚರಿತ್ರೆಗಿಂತ ಹಿಂದೆ ನಮ್ಮ ಕನ್ನಡ ನಾಡಿನ ಚರಿತ್ರೆ ಇತ್ತಲ್ಲ, ಅದನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಆ ಕಾಲದಲ್ಲಿ ಬೌದ್ಧರು ಇಲ್ಲದಿದ್ದ ಆಶ್ಚರ್ಯ ಇಲ್ಲ. ಬೌದ್ಧ ಜೈನರಿಗಿಂತ ಸ್ವಲ್ಪ ಮುಂಚೆ ಇದ್ದರು. ಆಮೇಲೆ ಈ ಕವಿರಾಜ ಮಾರ್ಗಕಾರ ಹಿಂದೆ ಇದ್ದ ಕವಿಗಳು ಕನ್ನಡ ನಾಡಿನಲ್ಲಿ ಅಂತ ನಮಗೆ ಸಿಕ್ಕಿರುವ ಮೊಟ್ಟ ಮೊದಲ ಗ್ರಂಥದಲ್ಲಿ ಹಿಂದೆ ಇದ್ದ ಕವಿಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ವಿಮಲೋದಯ, ನಾಗಾರ್ಜುನ, ಜಯಬಂಧು, ಚಂದ್ರ, ಲೋಕಪಾಲ ಈ ಹೆಸರು ಹೇಳ್ತಾರೆ. ಇವರೆಲ್ಲ ಭಾಳ ದೊಡ್ಡ ದೊಡ್ಡ ಕವಿಗಳು. ಗದ್ಯದಲ್ಲಿ ಬರೆದವರಿದ್ದಾರೆ, ಪದ್ಯದಲ್ಲಿ ಬರೆದವರಿದ್ದಾರೆ. ಹೀಗೆ ಅವರೆಲ್ಲರ ಹೆಸರು ಹೇಳ್ತಾರೆ. ಅದರಲ್ಲಿ ಆ ನಾಗಾರ್ಜುನ ಅನ್ನೋ ಪದ ಇದೆಯಲ್ಲ, ವಿಮಲೋದಯ, ನಾಗಾರ್ಜುನ ಎಲ್ಲ ಬೌದ್ಧರ ಹೆಸರು ಇದ್ದರೂ ಇರ್ಬೋದು ಅಂತ ಹೇಳ್ಬೋದು. ನಾಗಾರ್ಜುನ ಅನ್ನೋದಂತೂ ಬೌದ್ಧರೊಬ್ಬರ ಹೆಸರೇ ಅನ್ನೋ ಹಾಗಿದೆ. ಅಂದರೆ ಬೌದ್ಧರು ಹಿಂದೆ ಇಲ್ಲಿ ಇದ್ದಿರಬೇಕು. ಆದರೆ ಕಾಲಾನಂತರ ಏನಾಗುತ್ತೆ, ಈ ಓಲೆಗರಿಗಳು ತುಟಿತವಾಗಿ ಎಲ್ಲ ಹಾಳಾಗಿ ಹೋಗಿಬಿಡ್ತೀವಿ, ಭಾಳ ಕಾಲ ಇರಲ್ಲ ಅವು. ಜೊತೆಗೆ ಜೈನ ಧರ್ಮ ಪ್ರಬಲವಾಗಿತ್ತು, ಅದು ಇನ್ನೊಂದು ಧರ್ಮವನ್ನು ಸಹಿಸಲಾರ್ದಾಗಿತ್ತು. ಒಂದಿಷ್ಟು ಆಗಿರುತ್ತೆ ಸಾಮಾನ್ಯವಾಗಿ ಮತಗಳು ತಿಕ್ಕಾಟ ನಮ್ಮಲ್ಲಿ ಮೊದಲಿಂದ ಇತ್ತು. ಹಾಗಾಗಿ ಅವೆಲ್ಲ ನಾಶವಾಗಿರ್ಬೋದು. ಮುಂದೆ ಬಂದ ಕವಿಗಳು ತಮ್ಮ ಕಾವ್ಯದಲ್ಲಿ ಈ ಹಿಂದಿನ ಬೌದ್ಧ ಕವಿಗಳನ್ನು ಸ್ತೋತ್ರ ಮಾಡ್ತಾ ಇರೋ ಕಾರಣ ಅವರು ಬೌದ್ಧರು ಅನ್ನೋದೇ ಇರಬೇಕಷ್ಟೇ. ಹೀಗೆಲ್ಲ ಊಹೆ ಮಾಡ್ತಾರೆ. ಅವ್ರ ಊಹೆಗಳೆಲ್ಲ ಭಾಳ ಬಲವಾಗೇ ಇದೆ. ಆದರೆ ಸಾಕ್ಷ್ಯಾಧಾರಗಳು ಒಂದಾದರೂ ಒಂದು ಗ್ರಂಥ ಸಿಕ್ಕಿದ್ದಿದ್ರೆ ಬೇರೆ. ಅವ್ರು ಹೇಳ್ತಾರೆ ತಾರಾ ಜಾನಕಿ ಎಂಪೋಗಿ, ತಾರಾ ತರಳ ನೇತ್ರಿ ಎಂ, ತಾರಾಧಿಪತಿ ತೇಜಸ್ವಿ, ತಾರಾದಿ ವಿಜೋದಯ ಅಂತ ಕವಿರಾಜ ಮಾರ್ಗದ ಒಂದು ರಾಮಾಯಣದ ಪದ್ಯ ಇದ್ದಾಗಿದೆ. ಅದು ಅವು ಸಿಕ್ಕಿಲ್ಲ. ಇದೆಲ್ಲ ಭಾಳ ಹಿಂದೆ ಆಗಿದ್ದು. ಆಗ ಬೌದ್ಧರು ಗ್ರಂಥ ರಚನೆ ಮಾಡಿರ್ಬೋದು. ನಮ್ಮ ಕುಮಾರವ್ಯಾಸ ಹೇಳ್ತಾನಲ್ಲ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರತದಲ್ಲಿ
ತಿಂತಿಣಿ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ. ಎಷ್ಟು ರಾಮಾಯಣಗಳು ಬಂದ್ಬಿಟ್ಟಿದೆ ದೇವರೇ. ಫಣಿರಾಯ ತಿಣಿಕಿದನು ರಾಮಾಯಣದ ಕವಿಗಳ ಭಾರದಲ್ಲಿ. ಈ ಭೂಮಿ ಹೊತ್ತಿರತಕ್ಕಂಥ ಆದಿಶೇಷ ಈ ಕನ್ನಡದ ಕವಿಗಳು ಬರೆದಂಥ ರಾಮಾಯಣಗಳ ಭಾರವನ್ನು ಹೊರಲಾರದೆ ತಿಣುಕದ ಅಂತ. ರಘುವರ ಚರಿತೆಯಲ್ಲಿ ಕಾಲಿಡಲು ತಲುಪಿಲ್ಲ. ರಾಮಕೃತಿ ಇದೆಯಲ್ಲ, ರಾಮನ ಕೂತು ಬರೋ ಕೃತಿಯಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ, ಅದಕ್ಕೆ ನಾನು ಮಹಾಭಾರತ ಬರಿತಿದ್ದೀನಿ ಅಂತ ಕುಮಾರವ್ಯಾಸ ಹೇಳೋರು. ಇಷ್ಟು ರಾಮಾಯಣಗಳಿದ್ವೆ. ನಮಗೆ ಗೊತ್ತಿರೋ ಹಾಗೆ ಜೈನ ರಾಮಾಯಣ ಒಂದು, ಅಭಿನವ ಪಂಪಂದು, ನಾಗಚಂದ್ರ ಸಿಗುತ್ತೆ. ಅಷ್ಟು ಬಿಟ್ಟರೆ ಅದು ನಮ್ಮ ರಾಮಾಯಣ ಅಲ್ಲ, ಅದು ಭಿನ್ನವಾದ್ದು ಸ್ವಲ್ಪ. ಬಿಟ್ಟರೆ ಇನ್ಯಾವುದೂ ಸಿಗಲ್ಲ. ಅವೆಲ್ಲ ಎಲ್ಲೂ ಹೋದವು? ಇವೆಲ್ಲ ಇದ್ದು ಇಷ್ಟು ಜನ ಕವಿಗಳು ಹೇಳ್ತಾರೆ, ಅವ್ರ ಕಾಲಕ್ಕೆ ಅವ್ರು ನೋಡಿದ್ರು ಅವನ್ನೆಲ್ಲ. ಹೀಗೆ ಇಷ್ಟೊಂದು ಜನ ಎಲ್ಲ ನಾಶವಾಗಿ ಹೋಗಿದೆ, ಅವರ ಕೃತಿಗಳು ನಾಶವಾಗಿ ಹೋಗಿದೆಯಲ್ಲ, ಅದರಲ್ಲಿ ಬೌದ್ಧರದ್ದು ಇದ್ದಿರಬೇಕು, ಅವರು ಇನ್ನೂ ಹಿಂದೆ ಇದ್ದವರು ಜೈನರಿಗಿಂತ ಅಂತ ಒಂದು ಬಲವಾದ ಊಹೆಯನ್ನು ಮಾಡ್ತಾರೆ. ಇದಲ್ಲದೆ ಅವರು ಇದರಲ್ಲೇ ಬರುತ್ತೆ ನೋಡಿ, ಯಾಕೆ ಕನ್ನಡ ಎಷ್ಟು ಪ್ರಾಚೀನವಾಗಿತ್ತು ಅಂತ ಕೇಳಿದ್ರೆ, ಈ ಶಿಲಾಪದ ಆಯಿತಲ್ಲ, 7ನೇ ಶತಮಾನದ ಬಾದಾಮಿ ಶಾಸನದಲ್ಲಿ ಛಂದೋಬದ್ಧವಾದ 3 ತ್ರಿಪದಿಗಳೇ ಸಿಗುತ್ತೆ. ಸಾಧುಗೆ ಸಾಧು ಮಾಧುರಿ ಎಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ ಪೆರನಲ್ಲ, ಕಪ್ಪೆ ಅರಭಟ್ಟ ಅನ್ನೋ ಒಬ್ಬ ಮಹಾಪರಾಕ್ರಮಿಯ ಸ್ತೋತ್ರ ಅದು. ಬಂಡೆಯಲ್ಲಿ ಒಳ್ಳೆ ಸರಿಯಾದ ತ್ರಿಪದಿಗಳನ್ನ ಬರೆದಿದ್ದಾರೆ. ಛಂದೋಬದ್ಧವಾದ ಸಾಹಿತ್ಯ ಆಗಲಿ ಶುರು, ಬರೀ ಗದ್ಯ ಅಲ್ಲ, ಛಂದೋಬದ್ಧವಾದ ಕಾವ್ಯ ಇದೆ. ಇದು 7ನೇ ಶತಮಾನ. ಅದು ಅಂದರೆ ಕವಿರಾಜ ಮಾರ್ಗಕಾರ 850ರಲ್ಲಿ ಬಹುಶಃ ಅದನ್ನು ಬರೆದಿರಬೇಕು. ಇದು ಅದಕ್ಕಿಂತ 1.5 ಶತಮಾನ ಮುಂಚೆ ಒಂದು ಶ್ರವಣಬೆಳಗೊಳದ ಒಂದು ಶಾಸನದ ಒಂದು ಪದ್ಯ ಬರುತ್ತೆ, ಏನು ಸೊಗಸಾಗಿದೆ. ಅಂಥ ಪದ್ಯಗಳು ಶಾಸನ ಕವಿಗಳೇ ಬರೀತಾ ಇರಬೇಕಾದ್ರೆ ಪುಸ್ತಕ ರೂಪದಲ್ಲಿ ಇನ್ನೂ ಬಹಳ ಶ್ರೇಷ್ಠವಾದದ್ದೆಲ್ಲ ಬಂದಿರಬೇಕು. ಒಂದು ಒಬ್ಬ ನಂದಿಸೇನ, ಈ ಪದ್ಯ ನಿಮ್ಮ ಕಿವಿ ಮೇಲೆ ಬಿದ್ದಿರಲಿನೇ ಹೇಳ್ತಾ ಇದ್ದೀನಿ ಅಷ್ಟೇ. ನಂದಿಸೇನ ಮುನಿ ಅಂತ ಒಬ್ಬ ಜೈನ ಯತಿ ಇದ್ದ. ಆವಾಗ ಶ್ರವಣಬೆಳಗೊಳ ಜೈನ ಕೇಂದ್ರ, ಬಹಳ ದೊಡ್ಡ ಜೈನ ಕೇಂದ್ರ. ಶ್ರವಣ ಬೆಳಗೊಳ ಅನ್ನೋ ಹೆಸರು ಬಂದಿದೆ. ಬೆಳಗೊಳ ಅಂದರೆ ಬಿಳಿ ನೀರಿನ ಕೊಳ, ಸ್ವಚ್ಛವಾದ ತಿಳಿ ನೀರಿನ ಕೊಳ. ಶ್ರವಣರಲ್ಲಿದ್ದರು ಅಂದರೆ ಶ್ರವಣ ಬೆಳಗೊಳ ಅಂತ ಆಯಿತು. ಅವನು ಒಂದು ಸಲ್ಲೇಖನ ವಿಧಿಯಲ್ಲಿ ನಿಂತು ತನ್ನ ಪ್ರಾಣ ಬಿಡ್ತಾನೆ. ಅಂದರೆ ಅನ್ನ ಆಹಾರ ಅದು ಏನು ತಗೊಳ್ಳದೆ ಮನಸ್ಸಿನಲ್ಲಿ ಕ್ಷಮೆಯನ್ನೇ ಲೋಕದ ಬಗ್ಗೆ ಪರಿಭಾವಿಸ್ತಾ ತೀರ್ಥಂಕರನ ಧ್ಯಾನದಲ್ಲಿದ್ದು ಪ್ರಾಣವನ್ನು ಬಿಡುವಂಥದ್ದು. ಹಾಗೆ ಪ್ರಾಣ ಬಿಟ್ಟವನು ಅವನ ಬಗ್ಗೆ ಶಾಸನದಲ್ಲಿ ಒಂದು ಪದ್ಯ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಕ್ರಿಸ್ತ ಶಕ 700ರಲ್ಲಿ ಆ ಕಾಲದ ಶಾಸನ ಇದು. ಅದರಲ್ಲಿ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ, ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪಿರಿಗುಂ ಶ್ರೀ ರೂಪ ಧನ ವಿಭವ, ಶ್ರೀರೂಪ ಲೀಲಾ ಧನ ವಿಭವ ಮಹಾರಾಶಿಗಳು ನಿಲ್ಲ ವಾರ್ಗಂ, ಪರಮಾರ್ಥಂ ಮೆಚ್ಚೆ ಆನ್ ಈ ಧರಣಿಯುಳ್ ಇರವಾನ್ ಎಂದು ಸನ್ಯಾಸನಂಗೈದು ಉರುಸತ್ವಂ ನಂದಿಸೇನ ಮುನಿಪ್ರವರನ್ ದೇವಲೋಕಕ್ಕೆ ಸಂದಾನ್. ಆ ನಂದಿಸೇನ ಮುನಿಪ್ರವರ ಏನು ಯೋಚಿಸ್ತಾ ಅಂದರೆ, ಈ ಎಲ್ಲ ಶ್ರೀರೂಪ ಲೀಲಾಧನ ವಿಭವ ಇವೆಲ್ಲ ರೂಪ ಯೌವನಾದ್ದು ಇದು ಈ ಲೌಕಿಕ ಸುಖಗಳೆಲ್ಲವೂ ಕೂಡ ಈಗ ಇದ್ದು ಮತ್ತೆ ಹೊರಟೋಗುವಂಥವು. ನಿಲ್ಲವು ಆರ್ಗಂ, ಯಾರಿಗೂ ಸ್ಥಿರವಾಗಿ ನಿಲ್ಲುವಂಥವಲ್ಲ. ಆದ್ದರಿಂದ ಇದು ನನಗೆ ಬೇಡ. ಇದು ಹೇಗೆ ಅಂದರೆ ಸುರಚಾಪಂಬೋಲಿ, ಕಾಮನ್ ಬಿಲ್ಲು ಕಾಣಿಸ್ಕೊಳುತ್ತೆ ಸ್ವಲ್ಪ ಹೊತ್ತು ಮನೋಹರವಾಗಿ, ಇನ್ನೇನು ನೋಡಬೇಡ ಇದನ್ನೇ ನೋಡ್ತಿರೋಬೇಕು ಅನ್ನೋಷ್ಟು ಆಕರ್ಷಕವಾಗಿರುತ್ತೆ. ಆದರೆ ನೋಡ್ತಿದ್ದಾಗೆ ಕರೆ ಹೋಗುತ್ತೆ. ಸುರಚಾಪಂಬೋಲಿ ವಿದ್ಯುಲ್ಲತೆಗಳ ತೆರವೋಲು, ಮಿಂಚಿದಾಗ ಏನು ಕಣ್ಣು ಬೆರಗಾಗೋ ಹಾಗೆ ಮಿಂಚಿನ ಬಳ್ಳಿ ಹಾದು ಹೋಗುತ್ತೆ ಆಕಾಶದಲ್ಲಿ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲು ಮಂಜುವೋಲ್, ಹಿಮ ಸುರಿದಿರುತ್ತೆ, ಏನು ಒಂದು ಗಜ ಆಚೆಗೆ ಏನೂ ಕಾಣಲ್ಲ ಅಂಥ ಹಿಮ ಬಿಸಿಲು ಬೀಳ್ತಿದ್ದಾಗೆ ಎಲ್ಲ ಕರೆ ಹೊರಟೋಗುತ್ತೆ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಕಾಣಿಸ್ಕೊಂಡು ಬೇಗಂ ಪಿರಿಗುಂ ನೋಡ್ತಿದ್ದಾಗೆ ಎಲ್ಲ ಹೊರಟೋಗ್ತವೆ. ಶ್ರೀ ರೂಪ ಲೀಲಾ ಧನ ವಿಭವ ಮಹಾರಾಶಿಗಳು ನಿಲ್ಲವು ಆರ್ಗಂ. ಇದನ್ನು ಗ್ರಹಿಸಿ ಪರಮಾರ್ಥ ಮೆಚ್ಚುವಂತೆ ಇವನ್ನೆಲ್ಲ ಬದಿಗಿಟ್ಟು ಪರಮಾರ್ಥ ಮೆಚ್ಚಿ ಆನೀ ಧರಣಿಯುಳ್ಳು ಇರವಾನ್, ನಾನು ಇನ್ನು ಮುಂದೆ ಈ ಭೂಮಿಯಲ್ಲಿ ಈ ಲೌಕಿಕ ಸುಖಗಳಿಗಾಗಿ ಇರೋನಲ್ಲ ಅಂತ ನಿಶ್ಚಯಿಸಿ ಆನೀ ಧರಣಿಯುಳ್ಳು ಇರವಾನ್ ಎಂದು ಸನ್ಯಾಸನಂಗೈದು, ಎಲ್ಲವನ್ನು ಬಿಟ್ಟುಬಿಟ್ಟು, ಸನ್ಯಾಸನ ಅಂದರೆ ಬಿಟ್ಟುಬಿಡೋದು, ಸನ್ಯಾಸನಂಗೈದು ಉರುಸತ್ವಂ ನಂದಿಸೇನ ಮುನಿಪ್ರವರನ್, ಮಹಾಸತ್ವಶಾಲಿಯಾದ ನಂದಿಸೇನ ಮುನಿಶ್ರೇಷ್ಠನು ಸ್ವರ್ಗಲೋಕಕ್ಕೆ ಸ್ವರ್ಗಲೋಕಕ್ಕೆ ಹೊರಟೋದ ಅಂತ. ಈ ಪದ್ಯ ಎಷ್ಟು ಚೆನ್ನಾಗಿದೆ. ಇದು 4-5 ಸಲ ಓದ್ಬಿಟ್ರಂತೂ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಿಕೊಂಡು, ಇದರಲ್ಲಿ ಒಳ್ಳೆಯ ಅಲಂಕಾರಗಳಿದೆ, ಸೊಗಸಾದ ಛಂದಸ್ಸಿದೆ, ಮಾತಿನ ಶೈಲಿ ಇಷ್ಟು ಹಿತವಾಗಿದೆ. ಇಂಥ ಪದ್ಯಗಳು ಕ್ರಿಸ್ತಶಕ 700ರಲ್ಲೇ ಬಂದಿದ್ದು ಅಂದರೆ ಶಾಸನದಲ್ಲಿ ಕೊರೆದಿರೋದು. ಸಾಹಿತ್ಯ ಕೃತಿಗಳು ಭಾಳ ಇದ್ದಿರಬೇಕು. ಅಂದರೆ ಇಷ್ಟು ಹಿಂದಿನ ಕನ್ನಡ ಸಾಹಿತ್ಯದಲ್ಲಿ ಜೈನ ಮತಕ್ಕಿಂತ ಮುಂಚೆ ಬೌದ್ಧರ ಕಾಲದಲ್ಲಿ ಬೌದ್ಧರು ಗ್ರಂಥರಚನೆ ಮಾಡಿದ್ದಿರಬೇಕು ಸ್ವಲ್ಪವಾದರೂ ಅಂತ ಅವರೊಂದು ವಾದ ಸ್ಥಾಪಿಸ್ತಾರೆ. ಇದಾದ ಮೇಲೆ ಅವರು ಪಂಪ ಭಾರತ ಕುರಿತು ಒಂದು ಲೇಖನ ಬರೆದಿದ್ದಾರೆ. ಅನೇಕ ಲೇಖನ ಇದೆ, ಒಂದು 2 ಮಾತ್ರ ಪ್ರಸ್ತಾಪಿಸ್ತೇನೆ. ಪಂಪ ಭಾರತ ಕೆಲವು ವಿಚಾರಗಳನ್ನಿದೆಲ್ಲ ಮೊದಲ ಬಾರಿಗೆ ಹೇಳಿದರು ವೆಂಕಣ್ಣನವರು. ಭಾಳ ಹಿಂದಿನ ಲೇಖನಗಳಿವೆಲ್ಲ.
ಪಂಪ ವಿಕ್ರಮಾರ್ಜುನ ವಿಜಯ ಅನ್ನುವ ಒಂದು ಕೃತಿಯನ್ನು ಬರೆದ, ಅದು ಮಹಾಭಾರತ. ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿದ್ದಾನೆ ಮೂಲದಿಂದ. ಭಾಳ ಚೆನ್ನಾಗಿ ಬರೆದಿದ್ದಾನೆ, ಸೊಗಸಾಗಿ ಬರೆದಿದ್ದಾನೆ. ಕನ್ನಡವನ್ನು ಅದರ ಅತ್ಯುನ್ನತ ನೆಲೆಯಲ್ಲಿ, ಅವತ್ತು ಅದರ ಅತ್ಯುನ್ನತ ನೆಲೆಯಲ್ಲಿ ಸೃಜನಾತ್ಮಕವಾಗಿ ಬಳಸ್ಕೊಂಡವನು ಪಂಪ. ಮನೋಹರವಾದ ವರ್ಣನೆ, ಮನೋಹರವಾದ ನಿರೂಪಣೆ, ಒಳ್ಳೆಯ ಸಂಗ್ರಹ ಶಕ್ತಿ ಇವೆಲ್ಲ ಪಂಪನಲ್ಲಿ ಕಾಣುತ್ತೆ. ಆದರೆ ಪಂಪನಲ್ಲಿ ಕೆಲವು ದೋಷ ಇದ್ದದ್ದನ್ನು ವೆಂಕಣ್ಣನವರು ಹೇಳ್ತಾರೆ. ಪುಟ್ಟಪ್ಪರವ್ರ ಬಗ್ಗೆ ಒಂದು ಕಡೆ ಹೇಳ್ತಾರೆ, ಅವ್ರು ಬರೀ ಕೈಯಲ್ಲಿ ಚಾಮರ ಹಿಡಿದಿರಲಿಲ್ಲ, ಬೀಸು ಜಳಪಿಸ್ತಾ ಇದ್ರು, ಬೀಸುಗತ್ತಿನೂ ಹಿಡಿದು ಅಂತ. ಅಂದರೆ ದೋಷ ಇದ್ದರೆ ದೋಷನೂ ಹೇಳ್ತಾರೆ. ಅವ್ರು ಎಷ್ಟು ಸಾತ್ವಿಕರಾದರೂ ಸತ್ಯಕ್ಕೆ ಅಪಚಾರ ಮಾಡ್ತಾ ಇರಲಿಲ್ಲ. ಅವನು ಅರಿಕೇಸರಿ, ತನ್ನ ಪ್ರಭು ತನಗೆ ಆಶ್ರಯ ಕೊಟ್ಟಂಥ ಒಬ್ಬ ಸಾಮಂತ ರಾಜ, ಆ ಸಾಮಂತ ರಾಜನನ್ನು ಅವನು ಅರಿಕೇಸರಿನ ಅರ್ಜುನನ ಜೊತೆಲಿ ಹೋಲಿಸ್ತಾನೆ. ಅರ್ಜುನ ಮೂರು ಲೋಕದ ಗಂಡ, ಮಹಾವೀರ. ಈ ಅರಿಕೇಸರಿಯ ಬಿರುದುಗಳು ಯಾವುದಿರುತ್ತೆ ಅವನ್ನೆಲ್ಲ ಅರ್ಜುನಗೆ ಹಾಕ್ಬಿಡ್ತಾನೆ. ಅರ್ಜುನ ಬಿರುದುಗಳನ್ನೆಲ್ಲ ಅರಿಕೇಸರಿ ಹಾಕ್ಬಿಡ್ತಾನೆ. ಅರಿಕೇಸರಿ ಅರ್ಜುನ, ಅರ್ಜುನ ಅರಿಕೇಸರಿ ಅನ್ನೋ ಹಾಗೆ ಅವರಿಬ್ಬರನ್ನು ಕೂಡ ಸಮೀಕರಿಸಿಬಿಟ್ಟು ಬರೀತಾನೆ. ಹೀಗೆ ಬರಿತಾ ಏನಾಯಿತು, ಕಡೆಯಲ್ಲಿ ಯುದ್ಧ ಮುಗಿದ ಮೇಲೆ, ಮಹಾಭಾರತ ಯುದ್ಧ ಮುಗಿದ ಮೇಲೆ ಪಟ್ಟಾಭಿಷೇಕ ಆಗಬೇಕಲ್ಲ. ಇವನು ಕಾವ್ಯದ ನಾಯಕ ಅರ್ಜುನ, ಅರ್ಜುನಿಗೆ ಪಟ್ಟಾಭಿಷೇಕ. ಅರ್ಜುನಿಗೆ ಪಟ್ಟಾಭಿಷೇಕ ಮಾಡಿದ್ದು ಹೋಗಲಿ, ಉದ್ದಕ್ಕೂ ಒಂದು ನಾಯಕ ಅಂತ ತೊಗೊಂಬಂದ. ಅರ್ಜುನನ ಜೊತೆಲಿ ಒಂದು ಪಟ್ಟಾಭಿಷೇಕಕ್ಕೆ ಕೂರಿಸಿದ್ದು ದ್ರೌಪದಿಯನ್ನಲ್ಲ, ಸುಭದ್ರೆನ. ದ್ರೌಪದಿನ ಕೂರಿಸೋ ಹಾಗಿಲ್ಲ. ನಿಜವಾಗಿ ದ್ರೌಪದಿನೇ ಅವಳು ಮಹಾಭಾರತ ಯುದ್ಧಕ್ಕೆ ಕರಗಂಬತ್ತ ಡಾಬರ ಡಾಕಿನಿ, ಅವಳನ್ನೇ ಕೂರಿಸ್ಬೇಕು. ಆದರೆ ಏನಾಯಿತು ಅಂದರೆ ಅರಿಕೇಸರಿ ಹೆಂಡತಿಗೆ ಅಸಮಾಧಾನ ಆಗ್ಬೋದು. ದ್ರೌಪದಿಗೆ 5 ಜನ ಗಂಡಂದರು. ಅರಿಕೇಸರಿಗೆ ಅವಳಿಗೆ ಅವನೊಬ್ಬನೇ ಗಂಡ ಅರಿಕೇಸರಿ. ಅಂದರೆ ದ್ರೌಪದಿಯನ್ನು ತನ್ನನ್ನು ಸಮೀಕರಣ ಮಾಡಿಬಿಟ್ರೆ 5 ಜನರನ್ನು ಮದುವೆ ಆದವಳು, ಅದು ಸರಿಯಾಗೋದಿಲ್ಲ ಅಂತಂದು ಅವನೇನು ಮಾಡ್ದ, ಸುಭದ್ರೆ ಅವನಿಗೆ ಒಬ್ಬಳೇ ಹೆಂಡತಿದ್ದಾನೆ. ಅದಕ್ಕೋಸ್ಕರ ಅಂದರೆ ಸುಭದ್ರೆ ಅರ್ಜುನ ಒಬ್ಬನೇ ಗಂಡ ತಾನೆ, ಸುಭದ್ರನ ಕರ್ಕೊಂಬಂದು ಪಟ್ಟಕ್ಕೆ ಕೂರಿಸ್ಬಿಟ್ಟ. ಇಂಥದ್ದೆಲ್ಲ ಎಷ್ಟೋ ಮಾಡ್ತಾನೆ. ಕೆಲವು ಕಡೆ ಅರ್ಜುನ ಧರ್ಮರಾಯನಿಗೆ ಮಾತನಾಡುವಾಗ ಕರ್ಣವನ್ನು ಘಾಸಿಗೊಳಿಸ್ಬಿಟ್ಟಿದ್ದಾನೆ ಯುದ್ಧದಲ್ಲಿ. ಆವಾಗ ಯುದ್ಧ ಮುಗಿದ್ಮೇಲೆ ಸಂಜೆ ಬಿಡಾರಕ್ಕೆ ಬರ್ತಾನೆ ಅರ್ಜುನ. ಆವಾಗ ಧರ್ಮರಾಯ ಅವನಿಗೆ ಮಾತಾಡ್ತಾನೆ, ಏನು ಕರ್ಣ ಹೀಗೆ ಯುದ್ಧ ಮಾಡ್ತಾ ಇದ್ದಾನೆ, ಅವನ್ನ ತೆಗಿಯೋಕ್ಕಾಗೋದಿಲ್ವ ನಿನ್ನ ಕೈಯಲ್ಲಿ ಅನ್ನೋ ಥರ ಮಾತಾಡಿದಾಗ ಅವನು ಹೇಳ್ತಾನೆ, ಏನು ಹೇಳ್ತಾ ಇದೀಯಾ, ನರಸಿಂಗನಿಗೆ ಮತ್ತು ಜಾಕಬ್ಬೆಗೆ ಮಗನಾಗಿ ಹುಟ್ಟಿದ ನಾನು, ನರಸಿಂಗ ಜಾಕಬ್ಬೆ ಈ ಅರಿಕೇಸರಿಯ ತಂದೆ ತಾಯಿಗಳು, ಅವರ ಮಗನಾಗಿ ಹುಟ್ಟಿದ ನನಗೆ ಆ ಕರ್ಣ ಯಾವ ಲೆಕ್ಕ ಅಂತ ಹೇಳ್ತಾನೆ. ಹೀಗೆ ಒಂದು ಸ್ವಲ್ಪ ಆಭಾಸ ಅನ್ನಿಸ್ಬೋದು, ಆದರೆ ಗೊತ್ತಾಗತ್ತೆ ಜನ ಕೊಟ್ಟಿನಲ್ಲಿ ಅಂತನೋ ಹಾಗೆ ಅವನನ್ನು ಅರ್ಜುನನ ಜೊತೆಯಲ್ಲಿ ಸಮೀಕರಣ ಮಾಡಿ ಸ್ವಲ್ಪ ಆಭಾಸಗಳು ಮಾಡಿಕೊಂಡೆ. ಇವನ್ನೆಲ್ಲ ಹೇಳ್ತಾರೆ ಅವರು. ಇದು ಅನಿವಾರ್ಯವಾಗಿಬಿಡ್ತು. ಯಾಕೆಂದರೆ ಅವನಿಗೇನು ಮಹಾಭಾರತ ಅಂದರೆ ಜೈನ, ಅವನಿಗೆ ಆದಿಪುರಾಣ ತೀರ್ಥಂಕರನ ಕಥೆ ಎಷ್ಟು ಪವಿತ್ರವೋ ಅಷ್ಟು ಪವಿತ್ರವಲ್ಲ. ಆದರೆ ಲೌಕಿಕವಾದ ಕಥೆ, ಒಳ್ಳೆ ರಸಭಾವಗಳಿಂದ ಕೂಡಿದ ಕಥೆ, ವರ್ಣನೆ ಮಾಡೋದಕ್ಕೆ ಕವಿಗೆ ತುಂಬ ಹಿಡಿಸ್ತಕ್ಕಂಥ ಕಥೆ ಬರೆದಿದ್ದಾನೆ, ಚೆನ್ನಾಗಿ ಬರೆದಿದ್ದಾನೆ. ಆದರೆ ಇಲ್ಲಿ ಕೆಲವು ಕಡೆ ಅವನು ಆ ವ್ಯತ್ಯಾಸ ಮಾಡಿಕೊಂಡ್ರು ಕೂಡ ಅವನಿಗೇನು ಅನಿಸಲ್ಲ. ನಮಗೆ ಅದನ್ನು ಓದಿದರೆ ಏನಿದು ಅಂತ ಅನಿಸ್ಬೋದು. ಯಾಕೆಂದ್ರೆ ನಮಗೆ ನಾವು ಸನಾತನ ಧರ್ಮದವರು, ಅದು ಸನಾತನ ಧರ್ಮದ ಗ್ರಂಥ, ಅದರಿಂದ ಹಾಗೆ ಅನಿಸುತ್ತೆ. ಅವನು ಅದನ್ನು ಬರ್ಕೊಂಡು ಹೋಗಿದ್ದಾನೆ. ಹೀಗೆ ಇಂಥದ್ದು ಕೆಲವು ದೋಷಗಳನ್ನೆಲ್ಲ ಅವರು ಅಲ್ಲಲ್ಲಿ ತೋರಿಸ್ತಾರೆ. ಆದರೆ ಆ ಲೇಖನದಲ್ಲಿ ಒಂದೆರಡು ಪದ್ಯ ಬರುತ್ತೆ. ಪಂಪನ ಪದ್ಯ ರಚನಾ ಶಕ್ತಿ ಎಂಥದ್ದು, ಅದು ಬರೀ ಸುಮ್ಮನೆ ಆ ಪದ್ಯದ ತಾತ್ಪರ್ಯ ತಿಳ್ಕೊಂಬಿಟ್ರೆ ಪದ್ಯ ತಿಳಿದಾಗಲಿಲ್ಲ. ತಾತ್ಪರ್ಯ ಅಲ್ಲದೆ ಬೇರೆ ಇದೆ. ಈಗ ಗದ್ಯ ಮತ್ತು ಪದ್ಯ ಒಂದೇ ಅಲ್ಲ. ಈ ಒಂದು ಪದ್ಯದ ಅರ್ಥವನ್ನು ಗದ್ಯದಲ್ಲ ಬರೆದ್ಬಿಟ್ಟು ಮಾತ್ರಕ್ಕೆ ಆ ಪದ್ಯ ಆ ಗದ್ಯ ಎರಡೂ ಸಮನಾಗೋದಿಲ್ಲ. ಈಗ ಒಂದು ಕಸೂತಿ ಇದೆ ಅಂತ ಇಟ್ಕೊಳ್ಳಿ, ಒಂದು ಲೇಸ್ ಹಾಕಿದ್ದಾರೆ ಯಾರೋ ಹೆಣ್ಮಗಳು, ಅದರಲ್ಲಿ ಏನೋ ಒಂದು ಚಿತ್ರ ಬಿಡಿಸಿ ಎಳ್ನವಲಿಂದೋ ಗಿಣಿದೆ ಇಂಥದ್ದು ಒಂದು. ನಾವು ಒಂದು ಕಡೆಯಿಂದ ಹಿಡಿದು ಎಳೆದು ಬಿಟ್ಟರೆ ಆ ದಾರವನ್ನು ಅದು ಪೂರ್ತಿ ಬಂದುಬಿಡುತ್ತೆ, ಕೈಯಲ್ಲಿ ಒಂದು ನೂಲಿನ ಪುಟ್ಟ ಉಂಡೆ ಸಿಗತ್ತಷ್ಟೇ. ಆ ಚಿತ್ರ ಇದ್ದ ಕಸೂತಿ, ಆ ಕಸೂತಿ ಹಾಕಿದ್ದು ಈ ನೂಲಿನಲ್ಲೇ ತಾನೆ, ಈ ನೂಲು ಎರಡು ಸಮವಾ ಇಲ್ಲ. ಆ ಚಿತ್ರ ನೋಡಿದಾಗ ಉಂಟಾಗ್ತಾ ಇದ್ದಂಥ ಸಂತೋಷ, ಆ ಚಿತ್ರದ ಬರೆದವರ ಕೌಶಲ್ಯ ಅದೆಲ್ಲ ಹೊರಟೋಯ್ತು. ಹಾಗೆಯೇ ಪಂಪನ ಪದ್ಯಗಳು ಒಂದೊಂದು ಎಷ್ಟು ಚೆನ್ನಾಗಿ ಮಾತನ್ನು ಯೋಚಿಸಿ ಬಳಸಿರ್ತಾನೆ. ಅದರೊಳಗೆ ಒಂದೊಂದು ಪದ್ಯದಲ್ಲಿ ಬಂದಿರತಕ್ಕಂಥ ಅಕ್ಷರಗಳು ಕೂಡ ಒಟ್ಟು ಪದ್ಯದ ಸತ್ವದ ಮೇಲೆ ಪರಿಣಾಮ ಮಾಡೋಂಥ. ಇದನ್ನು ಒಂದು 2 ಪದ್ಯ ತೊಗೊಂಡು ಆ ಕಾಲಕ್ಕೆ ಪ್ರಾಯೋಗಿಕ ವಿಮರ್ಶೆ ಅಂತ ಕರಿಬಹುದಾದನ್ನು ಬರೆದ್ಬಿಟ್ರು. ಪ್ರಾಯೋಗಿಕ ವಿಮರ್ಶೆ ಅನ್ನೋದು ನಮ್ಮಲ್ಲಿ ನವ್ಯರು ಬಂದ ಮೇಲೆ ಬಂದದ್ದು. ಐ.ಆರ್. ರಿಚರ್ಡ್ಸು ಮೊದಲಾದರೂ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ನ ಬಗ್ಗೆ ಪುಸ್ತಕ ಬರೆದಾದ ಮೇಲೆ ಇಂಗ್ಲೀಷ್ನಲ್ಲಿ ಅದನ್ನು ನೋಡ್ಕೊಂಡು ನಮ್ಮಲ್ಲೂ ಇಂಥ ವಿಮರ್ಶೆ ಬರಬೇಕು ಅಂತಂದು ಪ್ರಾಯೋಗಿಕ ವಿಮರ್ಶೆ ಬಂತು. ಆ ಮೊದಲನೇ ಪ್ರಾಯೋಗಿಕ ವಿಮರ್ಶೆ ಪುಸ್ತಕನ ನಾನು ಜಿ ಶಿವರೂಪನವರೇ ಸೇರಿ ಸಂಪಾದನೆ ಮಾಡಿದ್ವಿ ಲೇಖನಗಳನ್ನು. ಮೊದಲನೇ ಪುಸ್ತಕ ಅದು. ಇವರು ಎಷ್ಟು ಹಿಂದೆ ಆ ಪ್ರಾಯೋಗಿಕ ವಿಮರ್ಶೆಯ ಕಲ್ಪನೆ ಅವರಿಗಿತ್ತು. ಪದ್ಯವನ್ನು ಓದಬೇಕಾದ ಹೀಗೆ, ಅದರ ರಸವನ್ನು ಸವಿಬೇಕಾದ ರೀತಿ ಇದು ಅಂತನ್ನೋದು ನೋಡಿ. ಅಲ್ಲಿ ಒಂದು ಯಮುನಾ ನದಿ ತರಂಗಮನ ಮುಂಕಿ ಅಂತ ಒಂದು ಪದ್ಯ, ಅದನ್ನು ಅವ್ರು ಹೇಗೆ ಹೇಳ್ತಾ ಇದ್ದರು ಹಾವಭಾವ ಸಮೇತ. ಆ ಪದಗಳನ್ನ ಯಾವುದನ್ನು ಎತ್ತರದಲ್ಲಿ ಉಚ್ಚರಿಸಬೇಕು, ಯಾವುದನ್ನು ಸ್ವಲ್ಪ ತಗ್ಗಿಂದಲ್ಲಿ ಉಚ್ಚರಿಸಬೇಕು, ಇದನ್ನು ಕೈ ಹಾವಭಾವ ಸಹಿತ ಹೇಗೆ ಹೇಳ್ತಿದ್ರು ಅನ್ನೋದನ್ನು ಪಂಚಕಲಶ ಗೋಪುರದಲ್ಲಿ BGL ಸ್ವಾಮಿ ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಸ್ವಲ್ಪ ಹಾಸ್ಯವಾಗೇ ಬರೀತಾರೆ, ಆದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅನ್ನೋದನ್ನು ಅದರಲ್ಲಿ ತಂದಿದ್ದಾರೆ. ಅದಲ್ಲದೆ ಒಂದು ಅರ್ಜುನನಿಗೆ ಮತ್ತು ದ್ರೌಪದಿಗೆ ಪಾಣಿಗ್ರಹಣ ಆಗುತ್ತಲ್ಲ, ಅವರಿಬ್ಬರು ಕೈ ಹಿಡಿತಿರುವಾಗ ಬರೀ 2 ಕೈಯ ಚಿತ್ರ ಅಷ್ಟೇ ಅದು. ಅದಕ್ಕೊಂದು ಪದ್ಯ ಬರೆದಿದ್ದಾನೆ.
ಅದು ಎಷ್ಟು ಸುಂದರವಾದ ಪದ್ಯ, ಏನೇನೆಲ್ಲ ಸಜೆಸ್ಟ್ ಮಾಡ್ತಾರೆ. ಕಾಣ್ತಿರೋ ಕೈ ಮಾತ್ರ, ಆದರೆ ಅದು ಯಾರ ಕೈಯೋ, ಅರ್ಜುನನ ಕೈ ಅವನ ಪೌರುಷ, ದ್ರೌಪದಿಯ ಕೈ ಅವಳ ಕೋಮಲತೆ. ಈಗ ತನ್ನ ಮೊದಲು ಅವಳು ಗಂಡನ ಕೈಯನ್ನು ಹಿಡಿದಿರುವಾಗ ಅವಳಿಗೆ ಉಂಟಾಗ್ತಕ್ಕಂಥ ಒಂದು ಸ್ವಲ್ಪ ಸಣ್ಣ ಭಯ ಮತ್ತು ನಾಚಿಕೆ, ಇದೆಲ್ಲ ಹೇಗೆ ಬರೀ ಆ ವರ್ಣನೆಯಿಂದ ಗೊತ್ತಾ, ಅವ್ರು ಕಾಣಿಸ್ತಾ ಇಲ್ಲ. ಆದರೆ ಆ ಪದ್ಯದ ಮೂಲಕ ಅವರಿಬ್ಬರು ಕೂಡ ಕಣ್ಣೆದುರಿಗೆ ಬರ್ತಾರೆ ಅನ್ನೋದು ಭಾಳ ಚೆನ್ನಾಗಿ ಪ್ರಾಯೋಗಿಕ ವಿಮರ್ಶೆ ಮಾಡಿ ಹೇಳಿದ್ದಾರೆ. ನೋಡಿ ಒಂಚೂರು ಅದ್ರ ಬಗ್ಗೆ ಹೇಳ್ತೀನಿ. ಇಷ್ಟೆಲ್ಲ ಸಂಗತಿನ ಆ ಪದ್ಯದಿಂದ ಹೇಳ್ತಾರೆ ಅವರು. ಅದು ಬರೀ ಅರ್ಜುನ ದ್ರೌಪದಿ ಕೈಗಳನ್ನು ಹಿಡಿದಿದ್ರು. ದ್ರೌಪದಿ ಕೈ ಸ್ವಲ್ಪ ಕಂಪಿಸ್ತಾ ಇತ್ತು, ಅರ್ಜುನ ಕೈ ದೃಢವಾಗಿತ್ತು. ಆದರೆ ಒಳ್ಳೆಯ ಚಿಗುರಿನ ಹಾಗೆ, ಅದು ಮಾವಿನ ಚಿಗುರಿನ ಹಾಗೆ ಅರ್ಜುನನ ಕೈ, ಅಶೋಕ ಚಿಗುರಿನ ಹಾಗೆ ದ್ರೌಪದಿಯ ಕೈ. ಅಶೋಕದ ಚಿಗುರು ಅನ್ನೋದು ಅದು ಕೋಮಲವಾದ್ದು, ದ್ರೌಪದಿಗೆ ಅದು ಹೊಂದತ್ತೆ. ಈ ಮಾವಿನ ಚಿಗುರು ಅನ್ನೋದು ಅದು ಪುರುಷನ ಹಸ್ತಕ್ಕೆ ಹೊಂದತ್ತೆ. ನೋಡಿ ಅವ್ರು ಹೇಳೋದು, ವರ್ಣಿತವಾಗಿರುವುದು ಒಂದರೊಡನೊಂದು ಕೂಡಿರುವ ಕೈಗಳಾದರೂ ಇಬ್ಬರು ಪೂರ್ಣ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತಾರೆ. ವೆಂಕಣ್ಣನವರು ಬರೆದಿದ್ದಾರೆ ಪಂಪನ ಪದ್ಯದ ಬಗ್ಗೆ. ಪ್ರಕೃತಿ ಚಿತ್ರದ ಒಂದು ಸುಂದರ ಉಪಮಾನದ ಮೂಲಕ ಕವಿ ಸೊಗಸಾದ ಸನ್ನಿವೇಶವನ್ನೇ ಸೃಷ್ಟಿಸಿದ್ದಾನೆ. ಇಬ್ಬರ ಕೈಗಳನ್ನು ಚಿಗುರಿಗೆ ಹೋಲಿಸಿರುವುದರಿಂದ ಇಬ್ಬರಿಗೂ ಯೌವನೋದಯ ಕಾಲವೆಂದು ಸೂಚಿತವಾಗುತ್ತದೆ. ಅದು ಚಿಗುರಾಗಿರೋದ್ರಿಂದ ಸೂಚಿತವಾಗುತ್ತದೆ. ಅರ್ಜುನನ ಕೈಯನ್ನು ಮಾವಿನ ಚಿಗುರಿಗೆ ಮತ್ತು ದ್ರೌಪದಿಯ ಕೈಯನ್ನು ಅಶೋಕಲತೆ ಚಿಗುರಿಗೆ ಹೋಲಿಸಿರುವುದರಿಂದ ಪುರುಷ ಸೌಂದರ್ಯ ಸ್ತ್ರೀ ಸೌಂದರ್ಯಗಳಿಗಿರುವ ಭೇದವೂ ಸೂಚಿತವಾಗಿದೆ. ದ್ರೌಪದಿಯ ಅಂಗಾಂಗಗಳಲ್ಲಿ ಮೈದೋರದ ಸ್ತ್ರೀ ಸಹಜವಾದ ಕೋಮಲತೆ ಧ್ವನಿತವಾಗಿದೆ. ದ್ರೌಪದಿಯ ಕೈ ಬೆವರಿತ್ತು, ಕಂಪಿಸುತ್ತಿತ್ತು ಎಂದಿರುವುದರಿಂದ ನವವಧುವಾದ ಆಕೆಯ ಮನಸ್ಸಿನಲ್ಲಿದ್ದ ನೂತನ ಪ್ರಣಯದ ಲಜ್ಜೆ ಸಂಕೋಚಗಳು ಸೂಚಿತವಾಗಿವೆ. ಎಷ್ಟು ಸ್ವಲ್ಪ ಮಾತಿನಲ್ಲಿ ಕವಿ ಎಷ್ಟು ಭಾವವನ್ನು ಹುದುಗಿಸಿದ್ದಾನೆ. ಇದನ್ನೇ ಈ ಒಂದೊಂದು ಪದವನ್ನು ಬಿಡಿಸಿ ಇತರ ಪದಗಳ ಜೊತೆ ಅದಕ್ಕಿರುವ ಸಂಬಂಧ, ಆ ಪದದಲ್ಲಿ ಬಳಕೆಯಾಗಿರ್ತಕ್ಕಂಥ ವರ್ಣಗಳು, ಅದರ ಕೋಮಲತೆ ಅಥವಾ ಅದರ ಪರುಷತೆ, ಇವನ್ನೆಲ್ಲ ಪರಿಭಾಷೆ ಒಂದು ಪದ್ಯದ ಬಗ್ಗೆ ಒಂದು ಸುಮಾರಾಗಿ ಒಂದು ಲೇಖನ ಅನ್ನೋ ಹಾಗೆ ಬರೆದಿದ್ದಾರೆ. ಇದು ಪ್ರಾಯೋಗಿಕ ವಿಮರ್ಶೆ. ಅದರ ಕಲ್ಪನೆಯೇ ನಮ್ಮಲ್ಲಿರಲಿಲ್ಲ. ಸಹಜವಾಗಿ ಅವರು ಆ ಪ್ರಾಯೋಗಿಕ ವಿಮರ್ಶೆ ಅವರಿಗೆ ಹೊಳೆದಿದೆ, ಬರೆದಿದ್ದಾರೆ. ನಾವು ಅದನ್ನು ಆ ಲೇಖನವನ್ನು ಒಂದು 40 ವರ್ಷಗಳ ಹಿಂದೆ 40 ವರ್ಷಗಳ ಹಿಂದೆ ಅದು ಕನಿಷ್ಠ ಪಕ್ಷ ಬರೆದ ಲೇಖನವನ್ನು ನಾವು ಆಮೇಲೆ ತಂದ ಮೊಟ್ಟ ಮೊದಲನೆಯ ಪ್ರಾಯೋಗಿಕ ವಿಮರ್ಶೆ ಪುಸ್ತಕದಲ್ಲಿ ಟಿ.ಎಸ್. ವೆಂಕಣ್ಣನವರದ್ದು ಹಾಕ್ಕೊಂಡಿದ್ದೀವಿ. ಅಂದರೆ ಮುಂದೆ ಬರಲಿರಬಹುದಾದದ್ದನ್ನು ಹೇಗೆ ಅವರು ಅದನ್ನು ಊಹಿಸಿದ್ರು ಅಂತಲ್ಲ, ಆದರೆ ಆ ಶಕ್ತಿ ಪ್ರಾಯೋಗಿಕ ವಿಮರ್ಶೆ ಇದು ಅವರಲ್ಲಿತ್ತು ಅನ್ನೋದಕ್ಕೆ. ಇದು ಇನ್ನೊಂದು ಅವ್ರದ್ದು ಪುಸ್ತಕ, ಇನ್ನೊಂದು ಪುಸ್ತಕ, ಒಂದು ಹರಿಶ್ಚಂದ್ರ ಕಾವ್ಯ ಅಂತ ಇದೆ. ಹರಿಶ್ಚಂದ್ರ ಕಾವ್ಯ ಸಂಗ್ರಹ AR ಕೃಷ್ಣಶಾಸ್ತ್ರಿಗಳು ಮತ್ತು ವೆಂಕಣ್ಣವರು ಇಬ್ಬರು ಸೇರಿ ಅದನ್ನು ಎಡಿಟ್ ಮಾಡಿದ್ದಾರೆ. ಚೆನ್ನಾಗಿ ಎಡಿಟ್ ಆಗಿದೆ. ಆದರೆ ಅದರ ಮುನ್ನುಡಿಯನ್ನು ಕೃಷ್ಣಶಾಸ್ತ್ರಿಗಳೇ ಬರೆದಿದ್ದಾರೆ. ಇಬ್ಬರು ಕೂಡಿ ಚರ್ಚೆ ಮಾಡಿ ಕೆಲವು ವಿಚಾರಗಳನ್ನು ಆಮೇಲೆ ಅದನ್ನು ಇಡಿಯಾಗಿ ಕೃಷ್ಣಶಾಸ್ತ್ರಿಗಳು ಬರೆದಿರ್ಬೋದು. ಮತ್ತು ಪಾಠಾಂತರ ನಿರ್ಣಯ ಮಾಡೋದ್ರಲ್ಲಿ ಇಬ್ಬರು ಕೂಡಿ ಕೆಲಸ ಮಾಡಿರ್ಬೋದು. ಅದು ಒಂದು ಸಂಗ್ರಹ ಮಾಡಿರೋದು, ದೊಡ್ಡ ಕಾವ್ಯವನ್ನು ಸಂಗ್ರಹ ಮಾಡಿ ಕೆಲವು ಪದ್ಯಗಳನ್ನು ಆಯ್ಕೆ ಮಾಡಿರೋದು. ಅದಕ್ಕೆ ಭಾಳ ದೀರ್ಘವಾದ ಮುನ್ನುಡಿ ಇದ್ದು ಭಾಳ ಓದುವವರಿಗೆ ತುಂಬ ಸಹಾಯಕವಾದಂಥ ಮಾತುಗಳೆಲ್ಲ ಇದೆ ಅದರಲ್ಲಿ. ಇದಾದ ಮೇಲೆ ಅವರು ಕಾದಂಬರಿ ಸಂಗ್ರಹ, ಬಾಣಭಟ್ಟನ ಸಂಸ್ಕೃತದಲ್ಲಿ ಬಾಣಭಟ್ಟ ಕಾದಂಬರಿ ಅಂತ ಒಂದು ಕಾವ್ಯ ಬರೆದಿದ್ದಾನೆ. ಭಾಳ ಹೆಸರಾದ ಕಾವ್ಯ ಅದು. ಬಾಣೋಚ್ಛಿಷ್ಟಂ ಜಗತ್ ಸರ್ವಂ ಅನ್ನೋ ಒಂದು ಮಾತನ್ನು ಅವನಿಗೆ ತಂದುಕೊಟ್ಟಂಥ ಕಾವ್ಯ ಅದು. ಇರಲಿ, ಆಮೇಲೆ ಬರ್ತೀನಿ. ಅದನ್ನು ಇವರು ನಾಗವರ್ಮ ಅಂತ ಒಬ್ಬ 10ನೇ ಶತಮಾನದ ಕನ್ನಡ ಕವಿ ಆ ಗದ್ಯವನ್ನು, ಅದು ಗದ್ಯ ಕಾವ್ಯ, ಕಾವ್ಯದಷ್ಟೇ ಸ್ವಾರಸ್ಯಕರವಾಗಿದೆ, ಕಾವ್ಯ ಸತ್ವ ಇದೆ ಅದರಲ್ಲಿ, ಗದ್ಯವಾದರು ಬಾಣಭಟ್ಟಂದು. ಅದನ್ನು ಇವರು ನಾಗವರ್ಮ ಕಾವ್ಯ ರೂಪದಲ್ಲಿ ಬರೆದಿದ್ದಾನೆ. ಚಂಪು ಕಾವ್ಯ ಅಂದರೆ ವೃತ್ತಗಳು, ಕಂದಪದ್ಯಗಳು ಮತ್ತು ಸ್ವಲ್ಪ ಗದ್ಯ ಅದೆಲ್ಲ ಇರುವ ಚಂಪು ಕಾವ್ಯ. ಆ ಕಾಲದ ಒಂದು ಕಾವ್ಯ ಪದ್ಧತಿ ಇತ್ತು ಚಂಪು ಕಾವ್ಯ. ಚಂಪು ಕಾವ್ಯದಲ್ಲಿ ನಾಗವರ್ಮ ಬರೆದಿದ್ದಾನೆ. ಅದನ್ನು ಇವರು ಸಂಗ್ರಹ ಮಾಡಿದ್ದಾರೆ. ಆ ಸಂಗ್ರಹಕ್ಕೆ ಬರೆದಿರುವ ಪೀಠಿಕೆ ಅದು ಇದೆಲ್ಲ ಭಾಳ ಬೋಧಪ್ರದವಾಗಿದೆ. ವೆಂಕಣ್ಣನವರು ಹೇಗೆ ವಿಮರ್ಶೆ ಮಾಡ್ತಾಯಿದ್ರು, ಕಾವ್ಯವನ್ನು ಹೇಗೆ ಎಷ್ಟು ಲಕ್ಷ್ಯ ಕೊಟ್ಟು ನೋಡ್ತಾಯಿದ್ರು, ಅದರ ಅಂತರಂಗವನ್ನು ಹೇಗೆ ಮಾತಿನಲ್ಲಿ ಹೊರಗೆ ಹಾಕ್ತಾಯಿದ್ರು ಅನ್ನೋದೆಲ್ಲ ಅದನ್ನು ಓದಿ ಬರ್ತಾರೆ. ಬಾಣಭಟ್ಟನ ಬಗ್ಗೆ ಹೇಳ್ತಾರೆ, ಆಮೇಲೆ ನಾಗವರ್ಮನ ಬಗ್ಗೆ ಹೇಳ್ತಾರೆ. ಆ ಕಾದಂಬರಿಯ ಕಥಾ ಸಾರಾಂಶವನ್ನು ಓದುವವರೆಲ್ಲರಿಗೂ ಮನಸ್ಸಿಗೆ ಹೃದಯಂಗಮವಾಗುವ ಹಾಗೆ ಅದನ್ನು ಅದರ ಕಥಾಸಾರ ಎಲ್ಲ ಹೇಳ್ತಾರೆ. ಆಮೇಲೆ ಅವೆರಡರ ವಿಮರ್ಶೆ ಮಾಡ್ತಾರೆ. ಬಾಣಂದೇ ವಿಮರ್ಶೆ ಮಾಡ್ತಾರೆ, ನಾಗವರ್ಮನ್ನೇ ಪ್ರತ್ಯೇಕ ವಿಮರ್ಶೆ ಮಾಡ್ತಾರೆ, ಇಬ್ಬರನ್ನು ಹೋಲಿಸ್ತಾರೆ. ಹೀಗೆಲ್ಲ ಭಾಳ ದೀರ್ಘವಾದ ಬೋಧಪ್ರದವಾದ ಮುನ್ನುಡಿ. ಒಂದು ಕೆಲಸ ಕೈಗೆತ್ಕೊಂಡ್ರೆ ಹಿಂದಿನವರು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ರು ಅನ್ನೋಕ್ಕೆ ಇವೆಲ್ಲ ತಿರುಮಸೆಕೆಂಟನವರ ಗದಾಯುದ್ಧ ಸಂಗ್ರಹ ಅವರು ಅದನ್ನು ಎಡಿಟ್ ಮಾಡಿರೋದು, ಸಿದ್ದರಾಮಚರಿತೆ D.L. ನರಸಿಂಹಾಚಾರ್ಯದ್ದು, ಈ ಕಾದಂಬರಿ ಸಂಗ್ರಹ ಇವೆಲ್ಲ ಸಾಕ್ಷಿ. ಈಗೆಲ್ಲ ಕಾಟಾಚಾರದ ಕೆಲಸಗಳನ್ನ ನೋಡಿ ನೋಡಿ ನಮಗೆ ಹೀಗೆ ಕೆಲಸ ನಡೀತಿತ್ತು ಹಿಂದೆ ಅನ್ನೋದರಲ್ಲಿ ನಂಬಿಕೆ ತಪ್ಪೋಷ್ಟರ ಮಟ್ಟಿಗೆ ಅಪರೂಪವಾಗಿಬಿಟ್ಟಿದೆ ಆ ಥರದ ಕೆಲಸಗಳು. ಬಾಣನ ಗದ್ಯ ಇದೆಯಲ್ಲ, ಒಟ್ಟು ಅಭಿಪ್ರಾಯ ಹೇಳ್ತಾರೆ, ಕೆಲವು ಮಾತು ನಂದು ಇದೆ. ಬಾಣಭಟ್ಟನ ಗದ್ಯ ಭಾಳ ಕ್ಲಿಷ್ಟವಾದ ಗದ್ಯ, ಆದರೆ ಭಾಳ ಆಕರ್ಷಕವಾದ್ದು ಹೌದು.
ಅರ್ಥವಾಗದೇ ಇದ್ದಾಗಲೂ ಕೂಡ ಆ ಪದಗಳು ಕಿವಿ ಮೇಲೆ ಬಿದ್ದರೆ ಏನೋ ಒಂದು ಅದರ ನಾದದಿಂದ ಕಿವಿಗೆ ಸುಖ ಸಿಗುತ್ತೆ ಎಷ್ಟೋ ಸಲ. ಈಗ ವೇದ ಮಂತ್ರಗಳನ್ನು ಹೇಳ್ತಾ ಇರ್ತಾರಲ್ಲ, ನಮಗೆ ಆ ವೇದ ಮಂತ್ರಗಳ ಅರ್ಥ ಎಲ್ಲ ಕೇಳೋರು ಎಲ್ಲರಿಗೂ ಆಗಲ್ಲ. ಆದರೆ ಅದನ್ನು ಕೇಳ್ತಿರ್ಬೋದು, 1-2 ಗಂಟೆ ಆ ವೇದ ಮಂತ್ರಗಳ ಪಠಣವನ್ನು ಕೇಳ್ಬೋದು. ಅಷ್ಟು ಅದರ ನಾದ, ಅದರಲ್ಲಿ ಹುದುಗಿರುವ ಛಂದಸ್ಸು, ಅದರ ಏರಿಳಿತಗಳು, ಸ್ವರಿತ, ಉದಾತ್ತ, ಕಂಪನ ಇವೆಲ್ಲದ ನಾವು ನಮ್ಮ ಕಿವಿಯನ್ನು ಒಲಿತೀವಿ. ಈ ಬಾಣಭಟ್ಟನ ಶೈಲಿ ಹಾಗೆ. ಅವನು ಮಹಾಪ್ರತಿಭಾವಂತ, ಅಷ್ಟೇ ದೊಡ್ಡ ಪಂಡಿತ. ಅವನು ಬರಿತಾ ಇರುವಾಗ ಎಂತೆಂಥ ಚಿತ್ರಗಳನ್ನ ಸೃಷ್ಟಿಸ್ತಾನೆ, ಚಿತ್ರಮಾಲೆ ಅವನ ಶೈಲಿ ಪೂರ್ತಿಯಾಗಿ. ಏನು ಅವನ ಕಣ್ಣಿಗೆ ಬಿದ್ದರೂ ಕೂಡ ಅದನ್ನು ಸೊಗಸಾದ ಒಂದು ಚಿತ್ರದಲ್ಲಿ ಹಿಡಿದು ಮುಂದಕ್ಕೆ ಹೋಗ್ತಾನೆ. ಕಥೆ ಎಲ್ಲ ಹೇಳ್ತಾ ಇದ್ದನು, ಇವರನ್ನೇ ಹೊರಟ್ಬಿಟ್ಟಾನಲ್ಲ, ಎಷ್ಟು ಉದ್ದವಾಗಿರುತ್ತೆ ಅಂತಂದರೆ ತಿರುಗಿ ಕಥೆ ಬಂದು ನಾವು ಸೇರಿಕೊಳ್ಬೇಕಾದ್ರೆ ಪ್ರಯಾಸ ಆಗುತ್ತೆ. ಅಷ್ಟುದ್ದಕ್ಕೆ ಅನೇಕ ಉಪವಾಕ್ಯಗಳಿಂದ ಕೂಡಿದ ಒಂದು ವಾಕ್ಯ. ಉಪವಾಕ್ಯಗಳು ಬಹಳ, ಒಂದು 20, 25, 30 ಉಪವಾಕ್ಯದಿಂದ ಒಂದು ವಾಕ್ಯ ಆಗಿರುತ್ತೆ. ಈ ಪುಟದಲ್ಲಿ ಶುರುವಾದರೆ ಮುಂದಿನ ಪುಟ ಅಲ್ಲ, ಅದರ ಮುಂದಿನ ಪುಟದಲ್ಲಿ ಮುಗಿಯಿತು ವಾಕ್ಯ. ಹೀಗೆ ಇಷ್ಟು ದೀರ್ಘವಾದ ಮತ್ತು ಸಂಸ್ಕೃತ ಭೂಯಿಷ್ಠವಾದ, ಭೂಯಿಷ್ಠ ಏನು ಸಂಸ್ಕೃತವೇ ಅದು, ಅದರಲ್ಲಿ ಭಾಳ ಸಮಾಸ ಭರಿತವಾದ, ಸಮಾಸ ಭೂಯಿಷ್ಠವಾದಂಥ ಶೈಲಿ ಅವನದು. ಸುಮ್ಮನೆ ಒಂಚೂರು ಅದನ್ನೇನಾದ್ರು ಹೇಳಬೇಕು ಅಂದರೆ ಅವನದು ಹೇಗಿರುತ್ತೆ ಏನಕ್ಕೆ. ಅನಂತರಂ, ಇದು ಬಾಣನ ಶೈಲಿ. ಒಂದು ವಾಕ್ಯ ಕೂಡ ಪೂರ್ತಿ ಹೇಳೋಕ್ಕಾಗಲ್ಲ, ಅಷ್ಟು ಉದ್ದವಾಗಿದೆ ಆ ವಾಕ್ಯ. ಅನಂತರಂ ಚ ಸರಭಸಂ ಇತೋ ಗಜಯೂತಪತಿ ಲುಲಿತಕಮಲಿನೀ ಪರಿಮಳಃ ಇತ ಕ್ರೋಡಕುಲ ದೃಶ್ಯಮಾನ ಭದ್ರಮುಸ್ತಾರ ಸಾಮೋಧ ಇತಿ ಕರಿಕಲಭ ಭಜ್ಯಮಾನ ಸಲ್ಲಕಿ ಕಷಾಯ ಬಂಧ ಇತಃ ನಿಪತಿತ ಶುಷ್ಕ ಪತ್ರ ಮರ್ಮರ ಧ್ವನಿ ಇತಃ ವನ ಮಹಿಷ ವಿಷಾಣಕೋಟಿ ಕುಲಿಶ ಭಿದ್ಯಮಾನ ವಲ್ಮೀಕ ಧೂಲಿ ಇತಃ, ಹೀಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಇತಃ ಇತಃ ಅಂತ ಉಪವಾಕ್ಯಗಳು. ಇದು ಯಾವಾಗ ಮುಗಿಯುತ್ತೋ ಅನ್ನೋವಾಗ ಆಗಿಬಿಡುತ್ತೆ. ಹಿಂದೆ ಓದಿದ್ದು ಈ ವಾಕ್ಯಕ್ಕೆ ಸಂಬಂಧಪಟ್ಟ ಉಪವಾಕ್ಯಗಳು ಮರ್ತು ಹೋಗ್ಬಿಡೋಷ್ಟು ಉದ್ದಕ್ಕೆ ಇದಿರುತ್ತೆ. ಇಂಥದ್ದನ್ನು ಈ ಗದ್ಯವನ್ನು ಕಾವ್ಯದಲ್ಲಿ ತರಬೇಕು ಅಂದರೆ ಎಷ್ಟು ಕಷ್ಟ ಇರ್ಬೋದು. ಅದಕ್ಕೆ ಯಾರೂ ಅನುವಾದಕ್ಕೆ ಕೈ ಹಾಕಲ್ಲ ಬಾಣಭಟ್ಟಂದು, ಅಂಥ ಕಠಿಣ ಇದ್ರವನವನು. ಆದರೆ ಅಷ್ಟೇ ಕಲ್ಪಕ ಶಕ್ತಿ ಇದೆ, ಆ ಚಿತ್ರಗಳು ಸುಂದರವಾಗಿದೆ, ಕಾವ್ಯ ಶ್ರೇಷ್ಠವಾಗಿದೆ. ಅದನ್ನು ಇವನು ತಗೊಂಡು ನಾಗವರ್ಮ ತುಂಬ ಅದಕ್ಕೆ ಹೋಲಿಸಿದರೆ ಸರಳವಾದ ಮಾತುಗಳಲ್ಲಿ ತುಂಬ ಮನೋಹರವಾದ ಆಕರ್ಷಕವಾದ ಶೈಲಿಯಲ್ಲಿ ಈ ಚಂಪು ಕಾವ್ಯನ ಬರೆದಿದ್ದಾನೆ. ಹಾಗಂತ ಅವನಿಗೆ ಬಾಣಭಟ್ಟನ ಪಾಂಡಿತ್ಯ ಇರಲಿಲ್ಲ ಅಂತಲ್ಲ, ಅದಕ್ಕೋಸ್ಕರ ಹೀಗೆ ಮಾಡ್ದ ಅಂತಂದಲ್ಲ. ನಮ್ಮ ಕನ್ನಡ ಕವಿಗಳಿದಾರಲ್ಲ ಹಿಂದಿನವರು, ಅವರೆಲ್ಲ ಯಾವ ಸಂಸ್ಕೃತ ಪಂಡಿತನಿಗೂ ಕಡಿಮೆ ಇಲ್ಲ. ಸಂಸ್ಕೃತದಲ್ಲಿ ಕಾವ್ಯವನ್ನು ಕೆಲವರು ಕನ್ನಡ ಕವಿಗಳು ಬರೆದಿದ್ದಾರೆ. ಸಂಸ್ಕೃತ ಕವಿಗೆ ಎಷ್ಟು ಸಂಸ್ಕೃತ ಗೊತ್ತೋ ಅಷ್ಟು ಕನ್ನಡ ಕವಿಗೂ ಗೊತ್ತಿರ್ತಿತ್ತು. ಅನೇಕ ಕನ್ನಡ ಕವಿಗಳಿಗೆ ಅವರು ಮೂಲದ ಸಂಸ್ಕೃತ ಗ್ರಂಥಗಳನ್ನು ಓದಿ ಎಷ್ಟೋ ಸಲ ಅನುವಾದ ಎಲ್ಲ ಮಾಡಿದವರು ಅವರು. ಆದರೆ ಹಾಗೆ ತಿಳ್ಕೊಂಡ್ಬಿಡ್ಬಾರ್ದು ನಾಗವರ್ಮನ ಪಾಂಡಿತ್ಯ ಇಲ್ಲ ಅಂತ. ಅದು ಅವನ ಮನಸ್ಸಿನಲ್ಲಿದೆಯೋ ಏನು ಕಥೆಯೋ, ಒಂದು ಕಡೆ ಬರೀತಾನೆ, ಎಷ್ಟು ಬಿರುಸಾಗಿ ಬಾಣನಿಗೂ ಮೀರಿ ಬರೀಬಲ್ಲ ಅವನು ಆ ಶೈಲಿಯಲ್ಲಿ, ಪಾಂಡಿತ್ಯಪೂರ್ಣವಾದ ಶೈಲಿಯಲ್ಲಿ ಅನ್ನೋಕ್ಕೆ ಒಂದು ಉದಾಹರಣೆ. ಆ ಕಾದಂಬರಿ ಕಥೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಬೇಟೆಗಾರರು ಕಾಡಿಗೆ ನುಗ್ಗುತ್ತಾರೆ ಬೇಟೆಯಾಡೋದಕ್ಕೆ ಅಂತಂದು. ಅವರು ದೊಡ್ಡ ದೊಡ್ಡ ಬಲೆಗಳನ್ನೆಲ್ಲ ಹಿಡ್ಕೊಂಡು, ಬೇಟೆಗೆ ಬೇಕಾದ ಬೇರೆ ಆಯುಧ ಎಲ್ಲ ಹಿಡ್ಕೊಂಡು ಹೋ ಅಂತ ಲಗ್ಗೆ ಎಬ್ಬಿಸ್ಕೊಂಡು ಬಂದು ಕಾಡಿಗೆ ಮುತ್ತಿಗೆ ಹಾಕ್ತಾರೆ. 100 ಜನ, ಜೊತೆಗೆ ಬೇಟೆ ನಾಯಿಗಳು ಗೊತ್ತಾಗ್ಬಿಟ್ಟಿದೆ ನಾವು ಬೇಟೆಗೆ ಹೊರಟಿದ್ದೀವಿ ಅಂತ ಅವಕ್ಕೆ ಉತ್ಸಾಹ ಜೋರಾಗಿ ಬೊಗಳ್ತಾ ಇದ್ದಾವೆ ಅವು. ಅದನ್ನೆಲ್ಲ ಕೇಳಿ ಆ ಬೊಬ್ಬೆಗೆ ಇಡೀ ಕಾಡೇ ನಡುಕ್ತಂತೆ. ಎಷ್ಟೋ ಹಕ್ಕಿಗಳು ಮರದ ಮೇಲೆ ಮಲಗದವು, ಪಟಪಟ ಪಟಪಟ ಅಂತ ರೆಕ್ಕೆನ ಪಟ್ಕೊಂಡು ಮೇಲೆ ಹಾರಿರುವಂತೆ. ಅಲ್ಲೆಲ್ಲೋ ಗುಹೆಯಲ್ಲಿ ಮಲಗಿದ್ದಂಥ ಸಿಂಹಗಳು ಆ ಶಬ್ದ ಕೇಳಿಬಿಟ್ಟು ಎದ್ದು ಜೋರಾಗಿ ಗರ್ಜಿಸಿದುವಂತೆ. ಆನೆಗಳೆಲ್ಲ ಗೀಳಿಟ್ಟುವಂತೆ. ಹೀಗೆ ಇಡೀ ಕಾಡೇನೆಯ ಒಂದು ಧ್ವನಿ ಸಮುದ್ರವಾಗಿ ಹೋಯಿತು. ಆ ದಟ್ಟವಾದ ಕಾಡುಗಳಿಂದ, ದಟ್ಟವಾದ ಮೋಡಗಳಿಂದ ತುಂಬಿದ ಆಕಾಶ ಭಾರೀ ಗುಡುಗು ಹಾಕಿ ಹೇಗೆ ಗರ್ಜಿಸುತ್ತೋ ಹಾಗೆ ಇಡೀ ಕಾಡು ಕೈರಾತ ಘೋಷದಿಂದ ತುಂಬ ಹೋಯಿತು ಅಂತ ಹೇಳ್ತಾನೆ. ನೋಡಿ ಆ ಪದ್ಯ ಹೇಗಿದೆ. ಇದು ಓದಿದ ಏನು ಅರ್ಥವಾಗುತ್ತೆ ಅಂದರೆ, ಸರಳವಾಗಿ ಬರಬಲ್ಲ ನಾಗವರ್ಮನಿಗೆ ಹೀಗೂ ಬರೆಯೋಕ್ಕೆ ಬರುತ್ತೆ. ಅದನ್ನು ಸರಳವಾಗಿ ಬರೆದಿದ್ದ, ಅದು ಅವನ ಉದ್ದೇಶ ಅಷ್ಟೇ, ಬರದೇ ಅಲ್ಲ. ಬಾಣನ ಸಾಮರ್ಥ್ಯವನ್ನು ಇಲ್ಲ ಅಂತಂದಲ್ಲ. ಚಕಿತೋದ್ಯತ್, ಇದು ಆ ಪದ್ಯ. ಚಕಿತೋದ್ಯತ್ ಪಕ್ಷಿ ಪಕ್ಷ ಸ್ವನದೊಳ್ಳು ಅಮರ್ದು, ಚಕಿತವಾಗಿ ಉದ್ಯತ್ ಮೇಲಿದ್ದ. ಆ ಬೇಟೆಗಾರರ ನಾಯಿಗಳ ಕೂಗು, ಬೇಟೆಗಾರರ ಹುಂಕಾರ, ಇದರಿಂದ ಚಕಿತಗೊಂಡು ಉದ್ಯತ್ ಮೇಲಿದ್ದ. ಚಕಿತೋದ್ಯತ್ ಪಕ್ಷಿ ಪಕ್ಷ ಸ್ವನದೊಳ್ಳು, ಚಕಿತೋದ್ಯತ್ ಪಕ್ಷಿ ಪಕ್ಷ ಸ್ವನದೊಳ್ಳು ಅಮರ್ದ ಕೋಳಾಹಳಧ್ವಾನದಿಂ ಕೊರುವಿ ಕರೀಂದ್ರೋದ್ಭೂತ ಫೂತ್ಕಾರದೆ ಪುದಿದು, ಕೊರುವಿ ಕೊಬ್ಬಿ ಕರೀಂದ್ರೋದ್ಭೂತ ಫೂತ್ಕಾರದೆ ಪುದಿದು ಗುಹಾನೀಕ ಸುಪ್ತೋತ್ತ ಸಿಂಹ ಪ್ರಕರ ಪ್ರೋನಾರದಿಂ ತಳ್ತು ಉಪಗತವನ ದೇವಿ ಚೈಸ್ವಾಂತ ಸಂತ್ರಾಸಕರಂ ಪೊಣ್ಮಿತ್ತು ಹೊಮ್ಮಿತ್ತು ಪೊಣ್ಮಿತ್ತು ವಿಂಧ್ಯಂ ನಡುಗೆ, ವಿಂಧ್ಯ ಪರ್ವತ ನಡುಕೋಗ ಹಾಗೆ ಪೊಣ್ಮಿತ್ತು ವಿಂಧ್ಯಂ ನಡುಗೆ ಕೈರಾತ ಘೋಷಂ. ಅವನು ಕಿರಾತ ಘೋಷ ಅಂತಲೂ ಹೇಳಲ್ಲ, ಕೈರಾತ ಘೋಷ. ನೋಡಿ ಅಲ್ಲಿ ಆ ಪದದ ಜೋರು ಕಾಣುತ್ತೆ. ಛಂದಸ್ಸಿಗೆ ಅವನಿಗೆ ಒಂದು ಲಘು ಜಾಸ್ತಿ ಬೇಕಿದೆ ನಿಜ, ಆದರೂ ಪೊಣ್ಮಿತ್ತು ವಿಂಧ್ಯಂ ನಡುಗೆ ಘನ ರವಸ್ಪರ್ಧಿ, ಮೋಡದ ಜೊತೆಯಲ್ಲಿ ಸ್ಪರ್ಧೆ ಹೂಡಿದ ಗದ್ದಲ ಅನ್ನೋಗೆ ಘನರವ ಸ್ಪರ್ಧಿ ಕೈರಾತ ಘೋಷಂ. ಹೀಗೆ ಅವನ ಪಾಂಡಿತ್ಯ, ಅವನ ಸರಳತೆ, ಉದ್ದೇಶಪೂರ್ವಕವಾಗಿ ತಂದ ಸರಳತೆ, ಬಾಣಭಟ್ಟನ ಈ ಸರಳತೆಯಲ್ಲಿ ಅನುಕರಿಸುವಾಗ ಅವನು ಅನುವಾದ ಮಾಡುವಾಗ ಉಂಟಾಗಬಹುದಂಥ ಕಷ್ಟ, ಅದನ್ನೆಲ್ಲ ಹೇಗೆ ಅವನು
ಭರಿಸಿದ್ದಾನೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಬಾಣನ ಬಗ್ಗೆ ಹೇಳ್ತಾ ಎಷ್ಟು ಕಷ್ಟ ಏನೋ ಅದನ್ನು ಹೇಳ್ತಾರೆ ವೆಂಕಣ್ಣನವ್ರು ಕೋಟ್ ಮಾಡ್ತಾರೆ ಇಲ್ಲಿಂದ. ಬಾಣನ ಗದ್ಯ ಹೇಗೆ ಅಂದರೆ ಪದ್ಯನೂ ಅಲ್ಲ, ಅದು ಪದ್ಯಕ್ಕಿಂತ ಗದ್ಯ ಸುಲಭವಾಗಿರ್ಬೇಕಲ್ವ. ಆದರೆ ಬಾಣಾಸ್ ಪ್ರೋಸ್ ಈಸ್ ಅನ್ ಇಂಡಿಯನ್ ವುಡ್. ಇಂಥ ವುಡ್ ಕಾಡುಗಳು ಅಲ್ಲಿ ಇರೋದು ಇಲ್ಲ ಅಂತ ಕಾಣುತ್ತೆ. ಬಾಣಾಸ್ ಪ್ರೋಸ್ ಈಸ್ ಅನ್ ಇಂಡಿಯನ್ ವುಡ್ ವೇರ್ ಪ್ರೋಗ್ರೆಸ್ ಈಸ್ ಇಂಪಾಸಿಬಲ್. ಇದನ್ನು ಹೇಳ್ತಿರೋನು ಒಬ್ಬ ಪಾಶ್ಚಾತ್ಯ ವಿಮರ್ಶಕ. ವೇರ್ ಪ್ರೋಗ್ರೆಸ್ ಈಸ್ ಇಂಪಾಸಿಬಲ್ ಥ್ರೂ ದಿ ಅಂಡರ್ಗ್ರೋತ್ ಅಂಟಿಲ್ ದಿ ಟ್ರಾವೆಲರ್ cuts out a path for himself, and every now and then he is confronted by malicious wild beasts in the shape of unknown words to terrify him. ದೊಡ್ಡ ಮಹಾರಣ್ಯ ಬಾಣನ ಗದ್ಯ ಅನ್ನೋದು. ಅದರೊಳಗಡೆ ಹೋದವನು ಮುಂದಕ್ಕೆ ಹೋಗಬೇಕು ಅಂದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆ ಕೆಳಗಡೆ ಇರೋ ಎಲ್ಲ ಅವನ್ನೆಲ್ಲ ತನ್ನ ಕತ್ತಿಯಿಂದ ಸೌರಿ ಆ ಬಳ್ಳಿ ಗಿಡ ಪಡಗಳನ್ನೆಲ್ಲ ಸೌರಿಕೊಂಡು ಹೆಜ್ಜೆ ದಾರಿ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಆಗಲೂ ಕೂಡ ಸುತ್ತಮುತ್ತ ಇರುವ ವೈಲ್ಡ್ ಬೀಸ್ಟ್ಗಳಿಂದ ಅವನಿಗೆ ಆಗ್ಬೋದಾದಂಥ ತಾಪತ್ರಗಳು ಉಪದ್ರವಗಳು ತಪ್ಪಿದ್ದಲ್ಲ. ಪಾಶ್ಚಿಮಾತ್ಯವರಿಗೆ ಅನಿಸೋಕ್ಕಿಂತಲೂ ಅಷ್ಟು ಕಷ್ಟ ನಮಗೆ ಅನ್ನಿಸ್ತಾ ಇರ್ಬೋದು, ಆದರೂ ಬಾಣನ ಗದ್ಯ ಎಷ್ಟು ಕಷ್ಟ. ಇದನ್ನು ನಾಗವರ್ಮ ಹಾಕ್ತಂದೇನು ಅದನ್ನು ಎಷ್ಟು ಚೆನ್ನಾಗಿ ವೆಂಕಣ್ಣನವರು ಅದು ನಮಗೆ ಗೊತ್ತಾಗೋ. ಬರೀ 2 ಕಾವ್ಯ ಓದಿದ್ರೆ ನಮಗೆ ವೆಂಕಣ್ಣನವರ ಅಭಿಪ್ರಾಯ ಬೆಂಬಲಕ್ಕಿಲ್ಲದೆ ಹೋದರೆ ಇಷ್ಟು ವಿಷಯಗಳು ಹೊಳೆಯಲ್ಲ. ಅಂಥದ್ದನ್ನೆಲ್ಲ ಬರೆದಿದ್ದಾರೆ ವೆಂಕಣ್ಣನವರು ಅವರ ಕಾದಂಬರಿ ಕಾವ್ಯ ಸಂಗ್ರಹದಲ್ಲಿ. ಇದಲ್ಲದೆ ಹರಿಹರನ ಬಸವರಾಜ ದೇವರ ರಗಳೆಯ ಸಂಪಾದನೆ ಮಾಡಿದ್ದಾರೆ. ಹರಿಹರ ಅಂತ ಒಬ್ಬ ಕವಿ ಬಸವಣ್ಣರಾದ ಮೇಲೆ ಬಂದಿದ್ದ. ಸುಮಾರಾಗಿ ಬಸವಣ್ಣವ್ರು ಹೋಗಿ ಒಂದು 50-60 ವರ್ಷದಲ್ಲೇ ಬಂದಿರಬೇಕು. ನಮಗೆ ಭಾಳ ಅಥೆಂಟಿಕ್ಕಾಗಿ ಬಸವಣ್ಣವ್ರ ಬಗ್ಗೆ ಏನಾದ್ರು ಮಾತು ಬೇಕು ಅಂತಂದರೆ ಹರಿಹರನೇ ನಮಗೆ ಇದ್ದಿದ್ದಿಲ್ಲ ಅವರಿಗೆ ಹತ್ತಿರವಾಗಿರೋನು. ಅವನು ಬಸವರಾಜ ದೇವ್ರ ಮೇಲೆ ಒಂದು ರಗಳೆ ಅಂದರೆ ಅದು ಒಂದು ಕಾವ್ಯ ಭೇದ. ಅನೇಕ ಶಿವಶರಣರ ಬಗ್ಗೆ ಆ ರಗಳೆ, ನಮ್ಮ ಷಟ್ಪದಿ ಚಂಪು ಅಂತೀವಲ್ಲ, ಸಾಂಗತ್ಯ ಅಂತೀವಲ್ಲ, ಹಾಗೆ ರಗಳೆ. ಅವನು ಬಸವರಾಜ ದೇವರ ರಗಳೆ ಬರೆದಿದ್ದಾನೆ. ಅದನ್ನು ವೆಂಕಣ್ಣನವ್ರು ಇಟ್ಟು ಮಾಡಿ ಭಾಳ ಕಷ್ಟದ್ದಿದು, ಭಾಳ ಕಷ್ಟದ ಕೆಲಸ. ಬಸವರಾಜ ದೇವರ ರಗಳೆಯಲ್ಲಿ ಈ ಬರೋ ವಿಷಯಗಳನ್ನು ವಿಮರ್ಶೆ ಮಾಡುವಾಗ ಯಾವುದಾದ್ರು ಒಂದು ವರ್ಗಕ್ಕೆ ಮನಸ್ಸಿಗೆ ನೋವಾಗ್ಬೋದು, ಸತ್ಯವನ್ನು ಹೇಳಿದ್ರು ಕೂಡ. ಮುಗುಳಿಯವರು ಸಾಹಿತ್ಯ ಚರಿತ್ರೆ ಬರೆದಾಗ ಕುಮಾರವ್ಯಾಸ ಯುಗ ಅಂತ ಕರೆದ್ರು ಒಂದು ಯುಗವನ್ನು, ಅದು ಬೇರೆ ಥರ ಕರಿಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಕುಪಿತರಾದ ಸ್ವಲ್ಪ ಮತಾಂಧರಾದ ಜನ, ಎಲ್ಲ ಅಲ್ಲ, ಎಲ್ಲರೂ ಒಂದು ಮತದಲ್ಲಿ ಮತಾಂಧರ ಆಗಿರಲ್ಲ, ಮತಾಂಧರಾದ ಜನ ಅದರದ್ದು ಒಂದು 2 ಪ್ರತಿನ ಸುಟ್ಟು ಹಾಕಿದರು ಸಾರ್ವಜನಿಕವಾಗಿ. ಯಾವುದೋ ಮುಗುಳಿಯವರ ಸಾಹಿತ್ಯ ಚರಿತ್ರೆ 2 ಪ್ರತಿಗಳನ್ನು. ಆವಾಗ ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾ ಕಾರಂತ ಹೇಳಿದರು, ಸುಟ್ಟರು ಹಾಳಾದವರು ಒಂದು 100-200 ಕಾಪಿನಾದರೂ ಸುಟ್ಟಿದ್ದಿದ್ರೆ ಒಂದು ಸ್ವಲ್ಪ ವ್ಯಾಪಾರ ಆಗ್ತಾ ಇತ್ತು ಪುಸ್ತಕ ಅಂತ. ಹಾಗೆ ಆ ಥರ ಈ ಮತಾಂಧರಾದವರು ಭಾಳ ಕೆಟ್ಟ ಮಾತೆಲ್ಲ ಆಡೋಕ್ಕೆ ಸಾಧ್ಯವಿರುತ್ತೆ. ಬಸವರಾಜ ದೇವರ ರಗಳೆಯನ್ನು ಒಬ್ಬ ವೈದಿಕ ಅದನ್ನು ಸಂಗ್ರಹ ಮಾಡಿ ಅದ್ರ ಬಗ್ಗೆ ವಿಮರ್ಶೆ ಮಾತ್ರ ಬರೀತಿರೋ ಅದು ಬಹಳ ಚೆನ್ನಾಗಿದೆ. ತುಂಬ ಸೊಗಸಾಗಿ ಬಸವರಾಜ ದೇವರ ರಗಳೆಯ ಸ್ವಾರಸ್ಯ ಏನು ಅನ್ನೋದು ಅದನ್ನು ಓದುವಾಗ ಓದುಗನ ಮನಸ್ಸಿಗೆ ಬರಬೇಕಾದ್ರೆ ಆ ಮುನ್ನುಡಿ ಇದೆಯಲ್ಲ ದೀರ್ಘವಾದ್ದು, ಅದರ ಸಹಾಯ ಬೇಕೇ ಬೇಕು. ಇದಲ್ಲದೆ ಅವರು ಹರಿಶ್ಚಂದ್ರ ಕಾವ್ಯ ಮಾಡಿದರೆ ನಾನು ಆಗಲೇ ಹೇಳಿದೆ. ಬಿಜ್ಜಳನು ಜೈನನೇ ಅಂತ ಒಂದು ಲೇಖನ. ಬಿಜ್ಜಳ ಜೈನ ಅಂತ ಎಲ್ಲರೂ ತೊಗೊಂಡ್ಬಿಟ್ಟಿದ್ದಾರೆ. ಅದು ಬಿಜ್ಜಳ ಜೈನ ಅಲ್ಲ ಅಂತ ಇವ್ರು ಹೇಳ್ತಾರೆ. ಅವನಿಗೆ ಪೂರ್ವಜರೆಲ್ಲ ಶೈವರಾಗಿದ್ದರು, ಅವನ ಮಗನಿಗೆ ಶಿವ ಅನುಗ್ರಹದಿಂದ ಮಗನಾದದ್ದು ಇತ್ಯಾದಿ ಯಾವುದೋ ಒಂದು ಶಾಸನದಲ್ಲಿ ಬರ್ತಕ್ಕಂಥ ಅವನು ಶೈವ ಅಂದರೆ ಬಸವಣ್ಣನವರಿಗೆ ಮುಂಚೆ ವೀರಶೈವ ಅಲ್ಲದೆ ಶೈವ ಇತ್ತಲ್ಲ, ಆ ಶೈವ ಇದ್ರವನು ಅಂತಂದು ಇವರೊಂದು ವಾದ ಹುಡ್ತಾರೆ. ಅದಕ್ಕೆ ಭೀಮಸರು ಹೇಳಿದ್ರು ಇವರು ಹುಡ್ತಾ ಇದ್ದಿದ್ದೆಲ್ಲ ದೊಡ್ಡ ದೊಡ್ಡ ಬೇಟೆಗಳಿಂತ. ಇದಲ್ಲದೆ 10ನೇ ಶತಮಾನದ ಕನ್ನಡ ಸಾಹಿತ್ಯ, 12-13ನೇ ಶತಮಾನದ ಕನ್ನಡ ಸಾಹಿತ್ಯ ಇವುಗಳ ಬಗ್ಗೆ ಲೇಖನ ಬರೆದಿದ್ದಾರೆ. ಆಮೇಲೆ ಶಿವತತ್ವಸಾರ ಅಂತ ಒಂದು ತೆಲುಗು ಗ್ರಂಥ, ಅವ್ರಿಗೆ ತೆಲುಗು ಚೆನ್ನಾಗಿ ಬರ್ತಾಯಿತ್ತು, ಆ ತೆಲುಗು ಗ್ರಂಥದ ಬಗ್ಗೆ ಬರೆದಿದ್ದಾರೆ. ಅದಲ್ಲದೆ ನಾನು ಆಗಲೇ ಹೇಳಿದೆ ರಾಮಕೃಷ್ಣ ಪರಮಹಂಸರ ಚರಿತ್ರೆ ಇವರು ಕೃಷ್ಣಶಾಸ್ತ್ರ ಸೇರಿ ಬರೆದರು ಅಂತ. ಆಮೇಲೆ ಲೀಲಾ ಪ್ರಸಂಗ ಅಂತ, ರಾಮಕೃಷ್ಣ ಪರಮಹಂಸ ಲೀಲಾ ಪ್ರಸಂಗ ಅಂತ ಅದರ ಕೆಲವು ಭಾಗನ ವೆಂಕಣ್ಣನವರು ಅನುವಾದ ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಕನ್ನಡ ಕೈಪಿಡಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಭಾಷೆಯ ಚರಿತ್ರೆ ಅಂತ ಹೇಳಿ ಒಂದು ಲೇಖನ ಇದೆ, ಬಹಳ ತೂಕವಾದದ್ದು. ಮೊದಲ ಬಾರಿಗೆ ಭಾಷಾಶಾಸ್ತ್ರದ ಸಂಗತಿಗಳನ್ನ ಹೇಳ್ತಾ ಇದ್ದಾರೆ. ವೆಂಕಣ್ಣನವರು ಇಷ್ಟು ಕಾವ್ಯದಲ್ಲೇ ಪ್ರೀತಿ ಇರೋರು, ರಸಾಸ್ವಾದದಲ್ಲಿ ಮನಸ್ಸಿರುವಂಥವ್ರು, ಈ ಚರಿತ್ರೆ ಅಂತ ಒಂದು ನೀರಸವಾದ ವಿಷಯ ಕೆಲವ್ರ ದೃಷ್ಟಿಯಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡು ಮಾಡೋದಕ್ಕೆ ಎಷ್ಟು ರೆಫರೆನ್ಸ್ ಮಾಡಿರ್ಬೇಕು ಅವರು. ಅದನ್ನು ಬರಲ್ಲ ವಿ ಸೀತಾರಾಮನವ್ರು ಹೇಳ್ತಾರೆ, ವೆಂಕಣ್ಣನವರಂಥವರಿಗೆ ಭಾಷಾಶಾಸ್ತ್ರ ಒಲಿದದ್ದು ಇದು ಕನ್ನಡ ಸಾಹಿತ್ಯದ ವ್ಯಂಗ್ಯಗಳಲ್ಲಿ ಒಂದು ಅಂತ. ಅಷ್ಟು ಅದು ಒಲಿದಿತ್ತು ಅನ್ನೋ ಹಾಗೆ ಬರೆದಿದ್ದಾರೆ. ಇವತ್ತಿಗೂ ಕೂಡ ಆಮೇಲೆ ಭಾಷಾ ಚರಿತ್ರೆ ಬಗ್ಗೆ ಲೇಖನ ಬರೆದರೂ ಕೂಡ ಅಲ್ಲಿಂದಲೇ ಸೂಚನೆಗಳನ್ನು ತೊಗೊಂಡು ಅದನ್ನು ಸ್ವಲ್ಪ ವಿಸ್ತರಿಸಿ ಅದನ್ನು ಮಾಡಿರ್ತಾರೆ. ಈಗ ಅಲ್ಲಿ ಯಾವುದೋ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಪದ ಕನ್ನಡಕ್ಕೆ ಬಂದಾಗ ಒಂದು ಅರ್ಥ ಆಗುತ್ತೆ, ಸಂಸ್ಕೃತದಲ್ಲಿ ಬೇರೆ ಅರ್ಥ ಇದೆ. ಹೀಗೆ ಇದರಿಂದ ಸಂಸ್ಕೃತದಲ್ಲಿ ಮೂಲಾರ್ಥ ಒಂದಿರುತ್ತೆ, ಕನ್ನಡಕ್ಕೆ ಬಂದಾಗ ಅದರ ಅರ್ಥ ಸ್ವಲ್ಪ ಭಿನ್ನವಾಗುತ್ತೆ. ಇಂಥದ್ದವರು ಒಂದು 10 ಪದಗಳನ್ನು ಕೊಟ್ಟು ಮುಂದೆ ಕೊಟ್ಟೋಗ್ಬಿಡ್ತಾರೆ ನೇಷನ್. ಆ 10 ಪದಗಳಿಗೆ ಇನ್ನೊಂದು 10 ಪದಗಳನ್ನ ಇಂಥದ್ದನ್ನು ಹುಡುಕಿ ಸೇರಿಸ್ಬಿಟ್ಟು ಅದೊಂದು ಲೇಖನ ಮಾಡಿಬಿಡ್ತಾರೆ. ವಾಸ್ತವವಾಗಿ ಅದು ಈ ಕನ್ನಡ ಭಾಷಾ ಚರಿತ್ರೆ ಏನು ಬರೆದ್ರು ವೆಂಕಣ್ಣನವರು ಅದರ ಒಂದು ಭಾಗವೇ ಅದು ಬರೆದಿರು.
ಹೀಗೆ ಎಷ್ಟೋ ಅನಂತರ ಬಂದ ಭಾಷಾ ಚರಿತ್ರೆ ಸಂಬಂಧವಾದ ಲೇಖನಗಳಿಗೆ ಮೂಲವಾಗಬಹುದಾದಂಥ ಮಾತುಗಳೆಲ್ಲ ಅವರು ಬರೆದ ಕನ್ನಡ ಕೈಪಿಡಿಯಲ್ಲಿ ಬರೆದ ಕನ್ನಡ ಭಾಷಾ ಚರಿತ್ರೆ ಅಂತ ಒಂದು ಭಾಗ ಇದೆ. ಕನ್ನಡ ವ್ಯಾಕರಣದ ಬಗ್ಗೆ ಇದೆ, ಅಲಂಕಾರ ಶಾಸ್ತ್ರದ ಬಗ್ಗೆ ಇದೆ, ಭಾಷಾ ಚರಿತ್ರೆ ಬಗ್ಗೆ ಇದೆ. ಅದರಲ್ಲಿ ವೆಂಕಣ್ಣನವರು ಅದನ್ನು ಬರೆದಿದ್ದಾರೆ. ಹೀಗೆ ಸಂಗ್ರಹವಾಗಿ ಅವರ ಬರವಣಿಗೆ ಬಗ್ಗೆ ಇಷ್ಟು ಮಾತನ್ನು ಹೇಳ್ಬೋದು. 8 ಗಂಟೆಗೆ ಬಂದುಬಿಡ್ತಾಗಲೇ, ಇಲ್ಲ 7:15 ಅಲ್ಲ, 7:15. ಆಮೇಲೆ ನಾನು ಎಷ್ಟು ಪ್ರಭಾವ, ರಾಮಸ್ವಾಮಿಯವರು ಹೇಳಿದರು, ಎಷ್ಟು ಪ್ರಭಾವ ಬೀರಿರೋರು ತಮ್ಮ ಕಾಲದ ಸಾಹಿತಿಗಳ ಮೇಲೆ, ಅದರಲ್ಲೂ ಯಂಗ್ಸ್ಟರ್ಸ್ ಮೇಲೆ ಅವರ ಪ್ರಭಾವ ತುಂಬ. ಯಾರ ಸಾಹಿತ್ಯ ಕೃತಿಯ ಮೇಲೂ ಕೂಡ ಒಂದಿಲ್ಲೊಂದು ಕಡೆ ವೆಂಕಣ್ಣನವರ ಪ್ರಭಾವ ಇದೆ. ಸಾಹಿತ್ಯ ಕೃತಿ ಮೇಲೆ ಏನಕ್ಕಿಂತಲೂ ಕೂಡ ಆ ಸಾಹಿತ್ಯ ಸೃಷ್ಟಿ ಮಾಡಿದ ಅವರ ಶಕ್ತಿಯ ಮೇಲೆ ಅವರ ವೆಂಕಣ್ಣನವರ ಶಕ್ತಿ ಕೂಡ ಸೇರಿದೆ ಅವರಲ್ಲಿ ಎನ್ನಾಗಿ. ನೋಡಿ, ಪುಟ್ಟಪ್ಪನ ವಿಷಯ ತಗೊಳ್ಳೋಣ. ಭಾಳ ದೊಡ್ಡ ಲೇಖಕರು, ಕನ್ನಡ ಈ ಯುಗದಲ್ಲಿ ಕಂಡಂಥ ಭಾಳ ದೊಡ್ಡ ಲೇಖಕ ಕುವೆಂಪು. ಅವರು ಇನ್ನೂ ಯುವಕರಾಗಿದ್ದಾಗ ಒಂದು ಸ್ಪರ್ಧೆ ಬೆಂಗಳೂರಿನಲ್ಲೇ ಏರ್ಪಡಿಸಿದ್ರು. ಆವಾಗ ಅಲ್ಲಿ ವೆಂಕಣ್ಣನವರು ಇದ್ದರು, ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರು ಬೆಂಗಳೂರಿನಲ್ಲಿ ಕನ್ನಡ ವಿಭಾಗಕ್ಕೆ. ಆವಾಗ ಒಂದು ಅಲ್ಲಿ ಪ್ರಬುದ್ಧ ಕರ್ನಾಟಕದ ಬಗ್ಗೆ ಹೇಳ್ತೀನಿ. ಪ್ರಬುದ್ಧ ಕರ್ನಾಟಕದ ಮೂಲಕವಾಗಿ ಅನೇಕ ಕೆಲಸಗಳನ್ನು ಮಾಡಿದರು. ಒಂದು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದು, ಎಲ್ಲ ಕನ್ನಡದ ಲೇಖನಗಳನ್ನು ಬರೀರಿ ಯುವಕರು ಅಂತ. ಪುಟ್ಟಪ್ಪನವರ ಒಂದು ಯಾರೂ ಅರಿಯದ ವೀರ ಅಂತ ಸಣ್ಣ ಕತೆ, ಅದಕ್ಕೆ ಬಹುಮಾನ ಬಂತು. ಪುಟ್ಟಪ್ಪನವ್ರಿಗೆ ತಿಳಿಸಿತ್ತು, ಆದರೂ ಪುಟ್ಟಪ್ಪನವ್ರು ಬರಲೇ ಇಲ್ಲ. ಅವ್ರು ಸ್ವಲ್ಪ ಸ್ಥಾಣು, ಹೊರಗಡೆ ಹೋಗೋದು ಕಷ್ಟ ಅವರು. ಅವರೇ ಹೇಳ್ತಾರೆ, ನಾನು ಭಾಳ ಜಡ, ನಾನು ಇದ್ದಲ್ಲಿಂದ ಚಲಿಸೋದೇ ಇಲ್ಲ ನಾನು ಅಂತ. ಅವರು ಅದಕ್ಕೆ ಹೋಗಲಿಲ್ಲ. ಒಂದು ದಿವಸ ಏನಾಯಿತು, ಅವ್ರು ರಾಮಕೃಷ್ಣಾಶ್ರಮದಲ್ಲಿದ್ದರು ಪುಟ್ಟಪ್ಪನವ್ರು. ಅವಾಗ ಅವ್ರು ಎಲ್ಲೋ ಇದ್ದು, ಅವರಿಗೆ ಜ್ವರ ಗಿರ ಬಂದು ಕಾಯಿಲೆಯಾಗಿ ಕಡೆಗೆ ಸಿದ್ದೇಶ್ವರನ ಗೊತ್ತಾಗಿ ಅವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ, ನೀ ಅಲ್ಲೆಲ್ಲೋ ಇರಬೇಡ, ಒಬ್ಬನೇ ನೀನು ನೋಡ್ಕೊಳ್ಳೋರು ಇಲ್ಲ, ಬಾ ರಾಮಕೃಷ್ಣಾಶ್ರಮಕ್ಕೆ ಅಂತೇಳಿ ಕರ್ಕೊಂಡೋದ್ರು. ಅಲ್ಲಿಂದ ಅವರಿಗೆ ರಾಮಕೃಷ್ಣ ಸಾಹಿತ್ಯವೂ ಕೂಡ ಭಾಳ ಹಿಡಿಸ್ತು. ರಾಮಕೃಷ್ಣ ಅಂದರೆ ತನ್ನ ಆರಾಧ್ಯ ದೈವ ಅಂತ ಅವರು ತಿಳ್ಕೊಂಡು, ಕೌಸಲ್ಯ ಕಂದನಂ ದೇವಕಿ ನಂದನಂ ಒಂದೇ ಮೈಯುಳ್ಳ ಅವತಾರ ಮೆತ್ತಿದ್ದಾರೆ. ಆ ರಾಮಕೃಷ್ಣ ಗೋತ್ರ ಸಂಜಾತನಂ ಆನ್ ಅಂತ ಹೇಳ್ಕೊತಾರೆ. ನಾನು ಯಾರು ಅಂದರೆ ಅವರಿಗೆ ಎಲ್ಲರೂ ಗೋತ್ರ ಹೇಳ್ಕೊತಾರಲ್ಲ ಬ್ರಾಹ್ಮಣರು, ಹಾಗೆ ಪುಟ್ಟಪ್ಪನವರು ತಮ್ಮ ಗೋತ್ರ ಹೇಳ್ಕೊಳ್ತಾರೆ. ಕೌಸಲ್ಯ ಕಂದನಂ ದೇವಕಿಯ ನಂದನ ಕೃಷ್ಣ ರಾಮಕೃಷ್ಣ, ಕೌಸಲ್ಯ ಕಂದನಂ ದೇವಕಿಯ ನಂದನಂ ಒಂದೇ ಮೈಯುಳ್ಳ ಅವತಾರ ಮೆತ್ತಿದ್ದಾರೆ. ಇಬ್ಬರು ಸೇರಿ ಒಂದೇ ಮೈಯಲ್ಲಿ ಅವತಾರ ಮೆತ್ತಿದ್ರು. ಅವರೇ ರಾಮಕೃಷ್ಣ ಪರಮಹಂಸ. ಆ ರಾಮಕೃಷ್ಣ ಗೋತ್ರ ಸಂಜಾತನ, ಆ ರಾಮಕೃಷ್ಣರ ವಿಚಾರ, ಅವರ ಅಭಿಪ್ರಾಯ ಮತ್ತು ಅವರು ಸಾರಿದ ಸಿದ್ಧಾಂತಗಳು ಇದೆಲ್ಲದರ ಫಲವಾಗಿ ಸೃಷ್ಟಿಯಾದವನು ನಾನು. ಅದರಿಂದ ನಾನು ರಾಮಕೃಷ್ಣ ಋಷಿ ಗೋತ್ರದವನು ಅಂತ ಇಷ್ಟು ಬೇಕು ಕುವೆಂಪು ಅವರಿಗೆ. ರಾಮಕೃಷ್ಣಾಶ್ರಮದಲ್ಲಿ ಅಲ್ಲಿಗೆ ಒಂದು ದಿವಸ ಸಿದ್ದೇಶ್ವರನ್ ಹೇಳಿದ್ರು, ನೋಡಿ ಪುಟ್ಟಪ್ಪ ನಿಮ್ಮನ್ನು ನೋಡೋದಕ್ಕೆ ಅಂತಂದು, ಇನ್ನೂ ಪುಟ್ಟಪ್ಪ ವಿದ್ಯಾರ್ಥಿ, ಅವಾಗ MA ವಿದ್ಯಾರ್ಥಿ, ನಿಮ್ಮನ್ನು ನೋಡೋದಕ್ಕೆ ಬೆಂಗಳೂರಿನಿಂದ ಸೆಂಟ್ರಲ್ ಕಾಲೇಜಿನಿಂದ TS ವೆಂಕಣ್ಣಯ್ಯನವರು ಮತ್ತು ಕೃಷಿಶಾಸ್ತ್ರಿಗಳು ಅಲ್ಲೇ ಇದ್ದರು, ಮೈಸೂರಿನಲ್ಲಿ, ಅಲ್ಲಿಯ ಕನ್ನಡ ಡಿಪಾರ್ಟ್ಮೆಂಟ್, ಇಬ್ಬರು ಬಂದಿದ್ದಾರೆ ಅಂತ. ಅವ್ರಿಗೆ ಆಶ್ಚರ್ಯವಾಗೋಯಿತು. ಪುಟ್ಟಪ್ಪನವರು ಅವರು ವೆಂಕಣ್ಣನವ್ರ ಹೆಸರು ಕೇಳಿದ್ರು, ನೋಡಿರಲಿಲ್ಲ, ಇದೇ ಅವರು ಮೊದಲು ನೋಡಿದ್ದು. ಇನ್ನವರು ಯುವಕರು ವಿದ್ಯಾರ್ಥಿ ಅಂತ ಹೇಳಿದ್ನಲ್ಲ, ಇವರಿಗೆ ಏನಪ್ಪ ಅಷ್ಟು ದೊಡ್ಡವ್ರನ್ನ ನೋಡೋಕೆ ಬಂದಿದ್ದಾರೆ ಅಂತಾಯಿತು. ಸೀದಾ ಬಂದರು, ಕೂತ್ಕೊಂಡ್ರು. ಅಲ್ಲಿ ವೆಂಕಣ್ಣನವರು ಕೂತರು, ಪಕ್ಕ AR ಕೃಷ್ಣ ಶಾಸ್ತ್ರಿಗಳು, ಇವರೇ ವೆಂಕಣ್ಣನವರು ಸೆಂಟ್ರಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದನ್ನು ಪರಿಚಯ ಮಾಡಿಕೊಟ್ರು. ಅವ್ರ ಮುಖ ನೋಡ್ತಾ ಪುಟ್ಟಪ್ಪನ ಮುಖನ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ನೋಡ್ತಾ ನಗ್ತಾ ಕೂತಿದ್ರು. ಅದನ್ನೆಲ್ಲ ಪುಟ್ಟಪ್ಪನವ್ರು ಭಾಳ ಚೆನ್ನಾಗಿ ವರ್ಣಿಸಿದ್ದಾರೆ. ಅವ್ರು ನೋಡಿದ ತಕ್ಷಣ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ಅವ್ರ ಜೊತೆ ಮಾತೆಲ್ಲ ಆಯಿತು. ನೀವು ಬರಲೇ ಇಲ್ವಲ್ಲ ಪುಟ್ಟಪ್ಪ ಬಹುಮಾನ ತೊಗೊಳಕ್ಕೆ ಅಂತ, ಅದಕ್ಕೆ ನಾನೇ ತಂದಿದ್ದೀನಿ ನೀವು ಕೊಡೋಕ್ಕೆ ಅಂತ. ಅವರು ಅಷ್ಟು ದೊಡ್ಡ ಜಾಗದಲ್ಲಿದ್ದರು. ಅವಾಗೆಲ್ಲ ಇಷ್ಟು ಯೂನಿವರ್ಸಿಟೀಸ್ ಎಲ್ಲ ಇರಲಿಲ್ಲ, ಇದ್ದಿದ್ದು ಒಂದು ಮೈಸೂರು ಯೂನಿವರ್ಸಿಟಿ. ಅದರಲ್ಲೇ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರೆ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದರೆ, ಭಾಳ ದೊಡ್ಡ ಸಂಗತಿ ಅದು. ಅವರು ವಿದ್ಯಾರ್ಥಿನ ನೋಡಿ ಅವನಿಗೆ ಬಹುಮಾನ ತಾವೇ ತಂದು ಕೊಡೋಕ್ಕೆ ಬಂದಿದ್ದಾರೆ. ಅವ್ರು ಭಾಳ ಸಂಕೋಚ ಪಟ್ಕೊಂಡ್ರು. ಪುಟ್ಟಪ್ಪನವರು ಏನಾಗಲಿಲ್ಲ ಹಾಗೆ ಅಂತೆಲ್ಲ ಹೇಳಿದ್ರು. ಆಯಿತು, ಬಹುಮಾನ ತೊಗೊಂಡು ಆಮೇಲೆ ಅಷ್ಟೊತ್ತಿಗೆ ಪ್ರಬುದ್ಧ ಕರ್ನಾಟಕದಲ್ಲಿ ಅವ್ರು ಕೆಲವು ಲೇಖನ ಕವಿತೆ ಎಲ್ಲ ಓದಿ ಪುಟ್ಟಪ್ಪನವ್ರ ಬಗ್ಗೆ ಅವ್ರಿಗೆ ಭಾಳ ಅಭಿಮಾನ ಉಂಟಾಗಿತ್ತು. ದೊಡ್ಡ ಶಕ್ತಿ ಇದು ಅಂತ ಅನಿಸಿತ್ತು ಅವರಿಗೆ. ಅವರು ಅವರ ಕವಿತೆ ಓದೋಕ್ಕೆ ಅಂತಲೇ ಎಷ್ಟೋ ಸಲ ರಾಮಕೃಷ್ಣಾಶ್ರಮಕ್ಕೆ ಬಂದರೆ ಅವ್ರ ರೂಮಿಗೆ ಹೋಗ್ತಾಯಿದ್ರು. ಅವ್ರು ಬಂದುಬಿಡ್ತಿದ್ರು. ಅವ್ರಿಗೆ ಕೂರ್ಸೋಣ ಅಂದರೆ ಅಲ್ಲಿ ಒಂದು ಎಕ್ಸ್ಟ್ರಾ ಕುರ್ಚಿ ಇಲ್ಲ. ನಾನು ಕುರ್ಚಿ ಬಿಟ್ಟಿದ್ದೆ, ಅವ್ರು ಕೂತ್ಕೊಳ್ಳೋರಲ್ಲ, ಅಲ್ಲ ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಎಲ್ಲಿ ತೆಗಿಯೋದು, ಏನೇನು ಬರೆದಿದೆಯಾ ಅಂತ ನನ್ನ ಕವಿತೆ ಎಲ್ಲ ತೆಗೆಸೋರು. ಅದನ್ನು ಓದಿ ಎಷ್ಟು ಸಂದರ್ಭದಲ್ಲೂ ಬಾ ಪಾಲ್ಗುಣ ರವಿ ದರ್ಶನಕ್ಕೆ ಅನ್ನೋ ಕವಿತೆಯನ್ನು ಪುಟ್ಟಪ್ಪನ ಓದಿದಾಗ ಅವ್ರ ಥರ ಭಾವಾವಿಷ್ಟರಾಗ್ಬಿಟ್ರು ಅಂತ. ತಕ್ಷಣ ಎದ್ದು ಅವರು ನಶ್ಯ ಜೋಬ್ನಲ್ಲಿ ನಶ್ಯ ಆಗ್ತಿದ್ರು. ಅವರು ವೆಂಕಟ ನಶ್ಯ ಅಂತ ಹೇಳಯ್ಯ ಎಲ್ಲಿದೆ ಇಂಥ ಕವಿತೆ ಇಂಗ್ಲೀಷ್ನಲ್ಲಿ, ಯಾವುದು ಹೇಳು ನೋಡೋಣ ಅಂತ ಪುಟ್ಟಪ್ಪನವರೇ ತಮ್ಮ ಎದುರಾಳಿ ಏನೋ ಅಂದ ಹಾಗೆ ಅವರಿಗೆ ಕೇಳಿದರು ಅಂತ. ಹೀಗೆ ಅವರು ಪುಟ್ಟಪ್ಪನ ಕವಿತೆಗಳನ್ನು ಓದಿ ಮೆಚ್ಚಿ, ಇವರು ಅಂತಲ್ಲ, ಭೀಮಸೆ ಕಂಠಯ್ಯನವರು ಒಂದು ಸಲ ಭೀಮಸೆ ಕಂಠಯ್ಯನವರು ದೊಡ್ಡ ಸಭೆಯಲ್ಲಿ ಮಹಾರಾಜಾಸ್ ಕಾಲೇಜ್ ಜೂನಿಯರ್ ಹಾಲ್ನಲ್ಲಿ ಸಭೆ ತುಂಬಿಟ್ಟಿದೆ. BM ಶ್ರೀ ಮಾತಾಡ್ತಾರೆ ಅಂತ, ಕನ್ನಡದ ಯಾವುದೋ ಒಂದು ಉತ್ಸವದ ಕಾರ್ಯಕ್ರಮ. ಆವಾಗ BM ಶ್ರೀ ಕನ್ನಡ ಸಾಹಿತ್ಯದ ಘನತೆ, ಎತ್ತರ ಎಲ್ಲ ಹೇಳಿ, ಇದಕ್ಕೆಲ್ಲ ಕಣ್ಣು ಮುಚ್ಕೊಂಡಿದ್ದೀವಲ್ಲ, ಇದು ನಮ್ಮದು ಅನ್ನೋದು ಗೊತ್ತಿಲ್ಲದೆ, ನಮ್ಮ ಆಸ್ತಿ ಅನ್ನೋದು ಗೊತ್ತಿಲ್ಲದೆ ಎಂಥ ಪೆದ್ರು ನಾವು ಅಂತೆಲ್ಲ ಹೇಳ್ತಾರೆ. ನೋಡಿ ಇಲ್ಲಿ ಕೂತಿದ್ದಾರಲ್ಲ ಈ ಪುಟ್ಟಪ್ಪ ಆವಾಗಲೂ MA ಅಥವಾ ಜಸ್ಟ್ ಲೆಕ್ಚರರ್ ಆಗಿದ್ದರು. ಕಿಶೋರ ಚಂದ್ರ ಅನ್ನೋ ಹೆಸರಿನಲ್ಲಿ ಅಲ್ಲಿ ಕವಿತೆ ಬರೆದಿ ಇಲ್ಲಿ ಕೂತಿದ್ದಾರಲ್ಲ ಪುಟ್ಟಪ್ಪ, ಇವರ
ಅದೇನೋ ಒಂದು ಹೇಳ್ತಾರಲ್ಲ, ರೌರವ ನರಕ ರೌರವ ನರಕ ಅಂತ ಪುರಾಣದಲ್ಲಿ ಹೇಳ್ತಾರಲ್ಲ, ಅಂತ ರೌರವ ನರಕ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಇತ್ತು ಆ ರೌರವ ನರಕಕ್ಕೆ ಹೋಗುವ ಜನ ಕನ್ನಡಿಗರು ಯಾರು ಅಂದರೆ ಈ ಪುಟ್ಟಪ್ಪನವರ ಕವಿತೆಗಳನ್ನು ಓದದೇ ಇರುವ ಕನ್ನಡಿಗರು. ಇಡೀ ಸಭೆಯಲ್ಲಿ ಹರ್ಷೋದ್ಗಾರ, ಚಪ್ಪಾಳೆ ಗಿಪ್ಪಾಳೆ ಎಲ್ಲ. ಪುಟ್ಟಪ್ಪನವ್ರು ನಾಚಿ ನೀರಾಗಿ ಹೋಗ್ಬಿಟ್ರು, ಸಂತೋಷ. ಆದರೆ ಇಷ್ಟು ಜನರಿಗೆ BMC ಕಂಟೈನರು ಕನ್ನಡದ ಕಣ್ಣು ಅಂತ ಕರೆಸ್ಕೊಂಡ್ರು. ಅವರಾಗಲೇ ಭಾಳ ಪ್ರಸಿದ್ಧರಾಗಿದ್ದರು. ಅವ್ರು ಹೀಗೆ ಹೊಗಳ್ತಾ ಇದ್ದಾರಲ್ಲ, ಅದು ಹೋಗಿ ಯಾವ ಬಿಲ್ದಲ್ಲಿ ಅಡ್ಕೊಂಡ್ಬಿಡ್ಲಿ ಇನ್ನೋಷ್ಟು ನಾಚಿಕೆ ಆದರೆ ಸಂತೋಷ ಆಯ್ತು. ಹೀಗೆ ಹಿಂದಿನ ಕಾಲದವರು, ವೆಂಕಣ್ಣನವರು ಆ ಥರದವರು. ಇವರ ಕವಿತೆ ಓದೋದಕ್ಕೆ ರಾಮಕೃಷ್ಣ ದೂರ ಇತ್ತು ಅವ್ರ ಮನೆಯಿಂದ ಅಲ್ಲಿಗೆ. ಅಲ್ಲಿ ಹೋಗೋದೇ ಒಂದು ಪ್ರಯಾಸ, ಒಂದು ಯಾತ್ರೆ ಆದಾಗ ಆಗ್ತಾಯಿತ್ತು. ಹೋಗಿ ಪುಟ್ಟಪ್ಪನ ಕವಿತೆಗಳನ್ನೆಲ್ಲ ಓದ್ತಾ ಇದ್ದರು. ಅನೇಕ ಸಂದರ್ಭಗಳಲ್ಲಿ ಒಂದು ಸಲ ಅಂತೂ ಶ್ರೀರಂಗಪಟ್ಟಣದಲ್ಲಿ ಪುಟ್ಟಪ್ಪನವರು 4 ಉಪನ್ಯಾಸ ಮಾಡಿದರು. ಅದು ಯುವಕರಿಗಾಗಿ ಏರ್ಪಡಿಸಿದ್ದಂಥ ಸಭೆ. ಅಲ್ಲಿ ಅವರು ನೀವು ನಿರಂಕುಶಮತಿಗಳಾಗಬೇಕು ಅಂತ ಯುವಕರಿಗೆ ಹೇಳಿದರು. ಅಂದರೆ ನೀವು ಬರೀ ಪರಂಪರೆಯಿಂದ ಬಂದ ವಿಷಯಗಳು ಅಂತ ಅಂದ್ಬಿಟ್ಟು ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗದೇ ಇದ್ದರು, ನಿಮ್ಮ ತರ್ಕಕ್ಕೆ ಅದಕ್ಕೆ ಹಿಡಿಸ್ತಾ ಇದ್ದರೂ ಕೂಡ ಅದನ್ನು ಸುಮ್ಮನೆ ಅಂಧಾನುಕರಣೆ ಮಾಡೋದನ್ನು ಬಿಡಬೇಕು. ನಮ್ಮದೇ ಇರ್ಬೋದು, ಪೂರ್ವದ್ದೇ ಇರ್ಬೋದು, ವಿಮರ್ಶೆ ಮಾಡಬೇಕು. ಯಾವುದೋ ಕಾಲದ ಕಾರಣದಿಂದ ಆ ಕಾಲದಲ್ಲಿ ಸರಿ ಇದ್ದು ಈ ಕಾಲಕ್ಕೆ ತಪ್ಪಾಗಿರುವಂಥವು ಇರ್ತೀವಿ ಅಂಥವನ್ನೆಲ್ಲ ಬಿಡಬೇಕಾಗುತ್ತೆ ನಾವು. ಅದೇನು ತಪ್ಪಲ್ಲ. ಹೀಗೆಲ್ಲ ಹೇಳಿರೋರು. ಈ ಜಾತಿ ಗೀತಿ ಅದು ಇದು ವರ್ಣಾಶ್ರಮ ಧರ್ಮ ಇವುಗಳ ಬಗ್ಗೆ ಎಲ್ಲ ಸ್ವಲ್ಪ ಕಠೋರವಾಗಿ ಮಾತಾಡಿದ್ರು ಅವರು. ಅದಕ್ಕೊಂದು ಅವ್ರು ಒಳ್ಳೆಯ ಸೊಗಸಾದ ನಿರ್ದೇಶನವನ್ನು ಕೊಟ್ಟಿದ್ದು. ಭಾಳ ಸರಿಯಾದ ಒಂದು ಉಪಮೆ ಅದು. ನೋಡಿ, ನಿಮ್ಮ ಅಜ್ಜಿದೋ ಮುತ್ತಜ್ಜಿದೋ ಹೆಣ್ಮಕ್ಳು, ನಿಮ್ಮ ಅಜ್ಜಿದೋ ಮುತ್ತಜ್ಜಿದೋ ಒಂದು ಅಡ್ಡಿಕೆ ಸರ ಇರುತ್ತೆ. ತುಂಬ ಚಿನ್ನ ಒಟ್ಟಿನಲ್ಲಿ ಶೇಖರಿಸಬೇಕು ಅಂತ ಹಾಕಿ ಮಾಡಿಸಿರೋದು ಭಾರಿ ಚಿನ್ನ ಇರ್ತದೆ ಅದರಲ್ಲಿ. ಇವತ್ತಿನವರಿಗೆ ಅಡ್ಡಿಕೆ ಗಿಡ್ಡಿಕೆ ಎಲ್ಲ ಹಳೆಯ ಕಾಲದ ಗೌಡರ ಅಡ್ಡಿಕೆ ಇದ್ದಾಗಿದೆ, ಅದು ಏನು ಚೆನ್ನ ಅಂತ ಅನಿಸುತ್ತೆ. ಆದರೆ ಅದಕ್ಕೆ ಅಡ್ಡಿಕೆಯನ್ನು ಬಿಸಾಡಬೇಕಾದಿಲ್ಲ. ಅದರಲ್ಲೂ ಎಷ್ಟು ಚಿನ್ನ ಇದೆ, ಅದನ್ನು ಕರಗಿಸಿಬಿಟ್ಟು ನಿಮ್ಮ ಈ ಕಾಲಕ್ಕೆ ಬೇಕಾದಂಥ ಆಭರಣಗಳನ್ನು ಆ ಚಿನ್ನ ಮಾಡಿಸ್ಕೊಂಡ್ರೆ ಈ ಕಾಲದ ಚಿನ್ನದ ಆಭರಣಗಳಾಗತ್ತೆ. ಹಾಗೆ ನಾವು ಪರಂಪರೆಯಿಂದ ಬಂದಿರತಕ್ಕಂಥದ್ದನ್ನು ವಿಮರ್ಶಿಸಿ ಅದರಲ್ಲಿ ಅಲ್ಲ ಅಂತ ನಮ್ಮ ಈ ಕಾಲದ ಈ ವಿಮರ್ಶಾ ಬುದ್ಧಿಗೆ ತೋರುವಂಥದ್ದನ್ನು ಬದಿಗಿಟ್ಟು ಶ್ರೇಷ್ಠವಾದದ್ದು ಬೇಕಾದಷ್ಟಿದೆ ಅದನ್ನು ತೊಗೋಬೇಕು. ಹೀಗೆಲ್ಲ ಹೇಳಿದ್ರು ಅವರು. ಸರಿಯಾದ ಮಾತೆ, ತಪ್ಪೇನಿಲ್ಲ. ಆದರೆ ಏನಾಯಿತು, ಕೆಲವರಿಗೆ ಬಹುಶಃ ಕೆಲವರು ಬ್ರಾಹ್ಮಣರಿಗೆ ಇವನು ಪರಂಪರೆಯ ವಿರುದ್ಧ ಮಾತಾಡ್ತಾ ಇದ್ದಾನೆ ಅಂತ ಅನಿಸ್ಬಿಡ್ತು. ಈ ವರ್ಣಾಶ್ರಮ ಅದು ಇದು ಅಂದರೆ ಅದೇನೋ ತಮಗೆ ಸಂಬಂಧಪಟ್ಟಿದ್ದು ಅಂತ. ಅವರು ಕೆಲವರೆಲ್ಲ ಪತ್ರಿಕೆಗಳಲ್ಲೂ ಅವ್ರ ಬಗ್ಗೆ ಟೀಕೆ, ಪುಟ್ಟಪ್ಪನವ್ರ ಬಗ್ಗೆ ಟೀಕೆ ಬಂತು. ಇವರು ನಮ್ಮ ಹಿಂದಿನ ಪರಂಪರೆ ಅದನ್ನೆಲ್ಲ ಹಳಿತಾ ಇದ್ದಾರೆ ಹಾಗೆ ಅಂತ. ಕೆಲವರು ಕಾಗದಗಳನ್ನು ಯೂನಿವರ್ಸಿಟಿಗೆ ಬರೆದರು. ಅವಾಗ NS ಸುಬ್ರಾವ್ ವೈಸ್ ಚಾನ್ಸಲರು. ಅವ್ರು ಏನು ನೋಡ್ಬೇಕು, ಹಿಂಗೆ ಕಾಗದ ಬಂದರೆ ಅವ್ರೇನಾದ್ರು ಆ್ಯಕ್ಷನ್ ತೊಗೋಬೇಕು ಅದ್ರ ಮೇಲೆ. ಅವ್ರೇನು ಮಾಡಿದ್ರು, ವೆಂಕಣ್ಣನವರು ಎಷ್ಟು ನಿರ್ದಾಕ್ಷಿಣ್ಯವಾಗಿರೋರು, ಎಷ್ಟು ಸತ್ಯ ದುರಂಧರರು ಅಂತ ಗೊತ್ತಿತ್ತು ಅವರಿಗೆ. ಅದು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದರು ಅವಾಗ ಅಲ್ಲಿ ಮೈಸೂರಿನಲ್ಲಿ. ಅವರು ವೆಂಕಣ್ಣನವರಿಗೆ ಆ ಪತ್ರಗಳನ್ನೆಲ್ಲ ಕಳಿಸಿಕೊಟ್ಟು, ನೋಡಿ ಈ ಥರ ಒಂದು ಆಕ್ಷೇಪಣೆ ಬರ್ತಾಯಿದೆ, ಇದು ಸತ್ಯವಾ ಏನು, ನೀವು ಆ ಉಪನ್ಯಾಸಗಳನ್ನು ಓದಿ ನಮಗೆ ರಿಪೋರ್ಟ್ ಕೊಡಬೇಕು ಯೂನಿವರ್ಸಿಟಿಗೆ ಅಂತ. ಇವರು ಅದನ್ನು ತರಿಸ್ಕೊಂಡು ಆ ಪತ್ರಗಳನ್ನೆಲ್ಲ ಓದಿದ್ರು 2-3 ಸಲ. ಆಮೇಲೆ ಬರೆದ್ರು ಯೂನಿವರ್ಸಿಟಿಗೆ, ನಾನು ನೀವು ಸೂಚಿಸಿದ ಈ ಉಪನ್ಯಾಸಗಳೆಲ್ಲವನ್ನು 4 ಉಪನ್ಯಾಸಗಳನ್ನು ಆಮೂಲಾಗ್ರವಾಗಿ 3-4 ಬಾರಿ ಓದಿದ್ದೇನೆ. ನಾನು ನನ್ನ ಮಗನಿಗೆ ಏನಾದರೂ ಬುದ್ಧಿವಾದ ಹೇಳಬೇಕಾಗಿದ್ದಿದ್ರೆ ಇದಕ್ಕಿಂತ ಚೆನ್ನಾಗಿ ಬುದ್ಧಿವಾದ ಹೇಳೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂಥೇಳಿ ಬರೆದ್ರು. ಎಲ್ಲ ಹಾರೋಯ್ತು, ಆಕ್ಷೇಪ ಗೀಕ್ಷೇಪ ಎಲ್ಲ. ಪುಟ್ಟಪ್ಪನವರು ಇದನ್ನು ಹೇಳ್ತಾರೆ. ಹೀಗೆ ಅವರು ತಮ್ಮ ಶಿಷ್ಯರನ್ನು ನ್ಯಾಯಕ್ಕೆ ತಪ್ಪದೆ ಸುಮ್ಮನೆ ಅವರಿಗಾಗಿ ಏನೇನೋ ಹೇಳ್ಬಿಡ್ತಿದ್ರು ಅಂತಲ್ಲ, ನ್ಯಾಯಕ್ಕೆ ತಪ್ಪದೆ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ತಾಯಿಯಂತೆ ನೋಡಿಕೊಂಡವರು ವೆಂಕಣ್ಣನವರು. ಅವರು ರಾಮಾಯಣದ ಬರಿತಾ ಇದ್ದರು. ಇನ್ನೂ ಪುಟ್ಟಪ್ಪನವರು ಇರ್ಬೋದು, ವೆಂಕಣ್ಣನವರು ರಾಮಾಯಣ ನೋಡಿಲ್ಲ. ಅಹಲ್ಯ ಪ್ರಸಂಗ ಬರಿತಾ ಇದ್ದಾರೆ. ಒಂದು ದಿವಸ ಅವರು ಪಾಠ ಮುಗಿಸ್ಕೊಂಡು ಇವ್ರಿಗೆ ತಡೆಯೋಕ್ಕಾಗಲ್ಲ, ಏನು ಹೇಳಿದ್ರು ವೆಂಕಣ್ಣನವ್ರು ಹೇಳಬೇಕು. ಅವ್ರು ಹೇಳ್ತಾರೆ, ವೆಂಕಣ್ಣನವ್ರು ಒಬ್ಬರಿದ್ದರೂ ಸಾಕು ಸಭೆಯಲ್ಲಿ, ನನಗೆ 1000 ಜನ ಇದ್ದಾಗ ಆಗ್ತಾಯಿತ್ತು. ಅವ್ರಿಗಾಗಿ ನಾನು ಗಂಟೆಗಟ್ಟಲೆ ಅವರೊಬ್ಬರಿಗೆ ಬೇಕಾದಷ್ಟು ನನ್ನ ಕವಿತೆಗಳನ್ನ ಓದಬಲ್ಲವನಾಗಿದ್ದೆ. ಅಂತಹ ಸಹೃದಯವರೇಣ್ಯರವರು ಅಂತಂದೇಳಿ ಹೇಳ್ತಾರೆ. ದೋಷ ಇದ್ದರೆ ಏನು ಬಿಡ್ತಿರಲಿಲ್ಲ, ನೇತಿ ಹೇಳೋರು. ಇವರು ಅಮಲನ ಕಥೆಯನ್ನು ಭೂಪಾಳಂ ಚಂದ್ರಶೇಖರನವರು ಇದನ್ನ ಅವ್ರು ಹೇಳ್ತಾ, ಚಂದ್ರಶೇಖರಯ್ಯ ಅವ್ರಿಗೆ ತೋರಿಸಿದ್ರು, ನೋಡಿ ಇದು ಪುಟ್ಟಪ್ಪನವ್ರದ್ದು ಅಮಲನ ಕಥೆ ಅಂತ. ಅವ್ರು ಅದನ್ನೆಲ್ಲ ಓದಿ, ಏನಪ್ಪ ಎಲ್ಲರೂ ಕವಿತೆ ಬರೆಯೋರೇ ಇವಾಗ ಅಂದಿದ್ರು. ಭಾಳ ಮುಂಚೆ ಅದು, ಭಾಳ ಮುಂಚೆ. ಆಮೇಲೆ ಅವರೇನೇ ಮುಂದೆ ಪುಟ್ಟಪ್ಪನವ್ರ ಕವಿತೆಗಳು ಓದಿದ್ದು ಪ್ರೋಗ್ರಾಮ್ಗಳೆಲ್ಲ ಬಂದಾದಮೇಲೆ, ಈತ ಸಾಮಾನ್ಯ ಅಲ್ಲಪ್ಪ, ದೊಡ್ಡ ಶಕ್ತಿ ಅಂತಂದು ಹೇಳಿದವರು ಅವರೇ. ಮುಂದೆ ಪುಟ್ಟಪ್ಪನವ್ರನ್ನ ಮಾತಿಗೂ ಕೂಡ ಸರಿಯಾದ ವಿಷಯಕ್ಕೆ ಹೊಗಳಿದವರು ಅವರೇನೇ. ಹಾಗೆ ಅವರು ನಿರ್ದಾಕ್ಷಿಣ್ಯವಾಗಿರ್ತಿದ್ರು ಅನ್ನೋಕೆ ಅದನ್ನೆಲ್ಲ ಹೇಳಿದೆ. ಅವರು ಆವಾಗಲೇ ಬಾಪಾಲ್ಗುಣ ಒಂದು ಸಲ ಅವರು ಅಹಲ್ಯ ಪ್ರಸಂಗ ಬರೆದಿದ್ದಾರೆ. ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ, ವೆಂಕಣ್ಣನವ್ರಿಗೆ ಇನ್ನೂ ಓದೋಕ್ಕಾಗಿಲ್ಲ ಅಂತ. ತಮ್ಮ ಪಾಠ ಮುಗಿದ ಮೇಲೆ ಪುಟ್ಟಪ್ಪನವ್ರು ಏನು ಮಾಡಿದ್ರು, ವೆಂಕಣ್ಣನವರ ಪ್ರೊಫೆಸರ್ ರೂಮಿಗೆ ಹೋದರು. ಅಲ್ಲಿ ವೆಂಕಣ್ಣನವರು ಕೂತಿದ್ರು. ಬನ್ನಿ ಏನು ಪುಟ್ಟಪ್ಪ ಅಂತ ಕೂರಿಸಿದ್ರು. ನಗು ಮುಖದಿಂದ ಮಾತಾಡಿಸಿ ಅವ್ರು ಹೇಳಿದ್ರು, ಈ ಒಂದು ರಾಮಾಯಣ ಕೇಳಿದ್ದೀನಪ್ಪ, ನೀನು ಬರಿತಾ ಇದ್ದೀನಿ ಅಂತ ಕೇಳಿದ್ದೀನಿ. ಆಮೇಲೆ ಅಲ್ಲಿ ಈಗ ಈ ಅಹಲ್ಯ ಪ್ರಸಂಗ ಒಂದು ಬರುತ್ತೆ, ಅದು ಹೀಗೆ ಬಂದೆ ಅಂತ ಅವ್ರಿಗೆ ನೆನಪಿನಲ್ಲಿದ್ದು ಕೆಲವು ಸಾಲನ್ನು ಹೇಳಿ ಕಡೆಯಲ್ಲಿ ಆಗ ರಾಮ ಕಡೆಯಲ್ಲಿ ಅಹಲ್ಯೆಗೆ ನಮಸ್ಕಾರ ಮಾಡ್ದ, ಮಹಾಕವಿ ತನ್ನ ಕಾವ್ಯಕ್ಕೆ ತಾನೇ ಮಣಿಯುವಂತೆ ಅಂತ ಬರುತ್ತೆ. ಆ ಸಾಲ ನೆನಪಿದ್ದಲ್ಲಿ ಅದನ್ನು ಕೇಳಿ ತಕ್ಷಣ ಅವರು ಮೊದಲು ಸುಮಾರಾಗಿದ್ದವರು ಅದನ್ನ ಕೇಳಿ ಭಾವಾವಿಷ್ಟರಾದ್ರಂತೆ. ಏನಪ್ಪ
ಎಂಥ ಅದ್ಭುತವಾದ ಬರವಣಿಗೆನೆಲ್ಲ ಮಾಡ್ತಾ ಇದೆಯಾ ನೀನು, ನಾನು ಬರಬೇಕು ರಾಮಾಯಣ ಕೇಳಬೇಕಲ್ಲ ಅಂತ. ಬನ್ನಿ ಇಂಥ ಒಂದು ದಿವಸ ಅಂತ ಒಂದು ಭಾನುವಾರ ಗೊತ್ತು ಮಾಡಿದರು. ಅವತ್ತು ಬೆಳಗ್ಗೆ ಬಂದುಬಿಡ್ತೀನಿ, ಸಾಯಂಕಾಲದವರೆಗೂ ಬರೀ ನಿನ್ನ ರಾಮಾಯಣವನ್ನೇ ಕೇಳ್ತೀನಿ ನಾನು ಅಂತಂದು ಹೇಳಿ ಬಂದರು. ಬಂದು ಬೆಳಗ್ಗೆ ನಾವು ಮೊದಲವರು ನೀನು ಮೊದಲು ಒಂದು ಕೆಲವು ಬಿಡಿ ಕವಿತೆಗಳು ಈಚೆಗೆ ಬರೆದಿದ್ದೇನಿದೆ ಅದನ್ನೆಲ್ಲ ಓದು ಅಂತ. ಅವರು ಕವಿತೆಗಳೆಲ್ಲ ಪ್ರಕಟವಾಗೋಕ್ಕೆ ಮುಂಚೆ ವೆಂಕಣ್ಣನವರು ಓದಿರ್ತಿದ್ರು. ಆವಾಗ ಅವ್ರು ತಮ್ಮ ಕವಿತೆಗಳನ್ನ ಓದ್ತಾ 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 ಮಧ್ಯಾಹ್ನ ಆಯಿತು. ಊಟ ಆಗಿ ಕಾಫಿ ಆದಮೇಲೆ ಆ ಕವಿತೆಗಳು ಇನ್ನಷ್ಟು ಉಳಿದಿಲ್ಲ, ಅದನ್ನೇ ಓದ್ಬಿಡು ಅಂತ. ಅದನ್ನು ಓದ್ತಾ ಓದ್ತಾ ಸಂಜೆನೂ ಆಗೋಯ್ತು. ರಾಮಾಯಣ ಓದೋಕ್ಕಾಗಲೇ ಇಲ್ಲ. ಇನ್ನೊಂದು ದಿವಸ ಬರ್ತೀನಿ, ನೀನು ಹೇಳ್ದಿಲ್ಲ ಅಷ್ಟರಿಂದ ನನಗೆ ಗೊತ್ತಾಗುತ್ತೆ ಅದು ರಾಮಾಯಣ ಅಲ್ಲ, ಅದು ವಿರಾಮಾಯಣ ಅದು ಅಂತಂದು ಹೇಳಿ ಅದನ್ನು ಹೋಗಲಿ ಇನ್ನೊಂದು ದಿವಸ ಬರ್ತೀನಿ ಅಂತ ಹೋದರು. ಆದರೆ ಅದಾದ ಸ್ವಲ್ಪ ದಿವಸಕ್ಕೆ ಅವ್ರು ತೀರ್ಕೊಂಡ್ಬಿಟ್ರು, ನೋಡೋಕ್ಕಾಗಲೇ ಇಲ್ಲ. ಪುಟ್ಟಪ್ಪನವ್ರಿಗೆ ಅದೊಂದು ಭಾಳ ದೊಡ್ಡ ದುಃಖ. ಅವ್ರನ್ನ ತನ್ನ ರಾಮಾಯಣ ಓದಬೇಕು ಅಂತ ಅವರು ಓದಿ ಸರಿ ಇದೆ ಅಂದರೆ ಸರಿ, ಇನ್ನು ಲೋಕ ಎಲ್ಲ ಹೋಗಲಿದ್ರು ಆ ಎತ್ತರ ಅಲ್ಲ, ಆ ವಿಮರ್ಶೆಯ ತಂದುಕೊಡುವಂಥ ಸಂತೋಷವನ್ನು ಕೊಡಲಾರ್ದು ಅಂತ. ಅದಕ್ಕೆ ಅವರು ಕಡೆಗೆ ಏನು ಮಾಡಿದರು ನೋಡಿರಿ, ಅವರಿಗೆ ನೀವು ಅವ್ರು ಬರೆದಿರೋ ವಿವೇಕಾನಂದ ಪುಸ್ತಕ ಓದಿದ್ದೀರಾ, ರಾಮಕೃಷ್ಣ ಪರಮಹಂಸ ಪುಸ್ತಕ ಓದಿದ್ದೀರಾ, ಪುಟ್ಟಪ್ಪನ ಬರೆದಿರೋದು ಎಂಥ ಒಂದು ಆರಾಧ್ಯ ದೈವ ಅವ್ರ ಪಾಲಿಗೆ. ಅದು ತನ್ನ ಬದುಕನ್ನು ರೂಪಿಸ್ತವ್ರು. ನಾನು ಆಗಲೇ ಹೇಳಿದೆ, ಈ ರಾಮಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿಯಾಗಿ ರಾಮಕೃಷ್ಣ ಹುಟ್ಟ ಅಂಥವ್ರನ್ನ ಬಿಟ್ಟು ಪುಟ್ಟಪ್ಪನವರು ಈ ರಾಮಾಯಣ ಅದನ್ನು ತಾವೇ ನನ್ನ ಮೇರುಕೃತಿ ಅಂತ ಹೇಳ್ತಾರೆ. ಐರೋಪ್ಯ ಕಾವ್ಯಗಳು, ಯುರೋಪಿನ ಎಲ್ಲ ಮಹಾಕಾವ್ಯಗಳನ್ನು ಮೀರಿ ನಿಲ್ಲುತ್ತೆ ಇದು ಅಂತ ಒಂದು ಸಲ ಅವ್ರು ಹಾಗೆಲ್ಲ ಹೇಳಬಾರ್ದು ಅಂತ ನಮಗೆ ಅನಿಸುತ್ತೆ. ಅಂದರೆ ಆ ಥರ ವ್ಯಕ್ತಿನೇ ಹೇಳ್ಕೊಬಾರ್ದು ಅಂತ ಆ ಥರ ಎಲ್ಲ ಹೇಳಿದ್ರು. ಅಷ್ಟವರಿಗೆ ತಮ್ಮ ರಾಮಾಯಣ ಬಗ್ಗೆ ಅಭಿಮಾನ. ಅದನ್ನು ಅವರು ಇವ್ರು ಬಂದು ಓದೋಕ್ಕಾಗಲಿಲ್ವಲ್ಲ, ಅದಕ್ಕೆ ಅವರಿಗೆ ಅರ್ಪಣೆ ಮಾಡಿದ್ದಾರೆ. ಅದನ್ನು ಟಿ ಎಸ್ ವೆಂಕಣ್ಣನವರಿಗೆ ಅರ್ಪಣೆ ಮಾಡಿದ್ದಾರೆ. ಅರ್ಪಣೆಯ ಮಾತುಗಳು ನೋಡಿ, ಅದನ್ನು ಚೂರು ಓದ್ತೀನಿ. ಇದು ಪ್ರಾರಂಭದಲ್ಲಿ ಅಂಕಿತ, ರಾಮಾಯಣ ದರ್ಶನ ಶುರುವಾಗೋಕ್ಕೂ ಮುಂಚೆ ವೆಂಕಣ್ಣನವ್ರನ್ನ ಕುರಿತು ಹೇಳ್ತಾ ಇರೋದು ಇದು. ಇದೋ ಮುಗಿಸಿ ತಂದಿಹೆನ್ ಈ ಬೃಹದ್ಗಾನಮಂ. ನೀವು ಓದಬೇಕಾಗಿತ್ತು, ಓದಿಲ್ವಲ್ಲ, ಈಗ ಮುಗಿಸಿದ್ದೀನಿ. ಇದೋ ಮುಗಿಸಿ ತಂದಿಹೆನ್ ಈ ಬೃಹದ್ಗಾನಮಂ ನಿಮ್ಮ ಸಿರಿ ಅಡಿ ಒಪ್ಪಿಸಲಿಕ್ಕೆ, ನಿಮ್ಮ ಶ್ರೀಪಾದಗಳಿಗೆ ಒಪ್ಪಿಸೋದಕ್ಕೆ ಅಂತ ತಂದಿದ್ದೀನಿ. ಓ ಪ್ರಿಯ ಗುರುವೇ, ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ. ನಿಮ್ಮ ಹರಕೆಯೇ ಬಲವಾಗಿರುವ ಶಿಷ್ಯನನು, ಅದೇ ನನ್ನ ದೊಡ್ಡ ಶಕ್ತಿ. ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ. ಕಾವ್ಯವನ್ ಕೇಳುವೊಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ. ಈ ಕಾವ್ಯವನ್ನು ನೀವು ಕೇಳುವ ಒಂದು ಕೃಪೆ ಇದೆಯಲ್ಲ, ಅದಕ್ಕೆ ನನ್ನ ಪಾತ್ರನನ್ನಾಗಿ ಮಾಡಿ. ನೀವು ಉದಯ ರವಿಗೈತಂದು, ಅಷ್ಟೊತ್ತಿಗೆ ಪುಟ್ಟಪ್ಪನವರು ಉದಯ ರವಿಯಲ್ಲಿ ಮನೆ ಮಾಡ್ಕೊಂಡಿದ್ರು. ಆ ಉದಯ ರವಿ ಬರಬೇಕಾಗಿತ್ತು ಅವರು ಕಾವ್ಯ ಕೇಳೋಕ್ಕೆ ಅಂತ. ಒಂದು ಸಲ ಬಂದಿದ್ದರು, ಅವ್ರು ಬರೀ ಬಿಡಿ ಕವಿತೆಗಳನ್ನೇ ಓದೋದು. ನೀವು ಉದಯ ರವಿಗೈತಂದು ಕೇಳಲೆಳೆಸಿದಿರಿ ಅಂದು ಕಿರುಗವನಗಳನ್ನು ಓದಿ, ಕೇಳಲೆಳೆಸಿದಿರಿ ಅಂದು ರಾಮಾಯಣವನ್ನು ಕೇಳೋದಕ್ಕೆ ಇಷ್ಟಪಟ್ರಿ. ಕಿರುಗವನಗಳನ್ನು ಓದಿ ಮೆಚ್ಚಿಸಿದೆನ್ ಅನಿತರೊಳೆ ಬೈಗಾಯಿತು. ಸಂಜೆಯಾಗಿ ಹೋಯಿತು. ಮತ್ತೊಮ್ಮೆ ಬರುವೆ ದಿನವೆಲ್ಲಮುಂ ಕೇಳುವೆನ್ ಓದುವೆಯಂತೆ. ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನೆಗೈದಿದ್ದೀರಿ ದಿಟಂ. ನಿಜವಾದ ನಿಮ್ಮ ಮನೆಗೆ ಹೊರಟೋದ್ರಿ ನೀವು. ಮನೆಗೈದಿದ್ದೀರಿ ದಿಟದ ಮನೆಗೈದಿದ್ದೀರಿ. ಇದೋ ಬಂದಿರುವೆನೆಂದು ಮುಗಿಸಿ ತಂದಿಹೆನ್ ಆ ಮಹಾಗಾನಮಂ. ಪೂರ್ವದ ಮಹಾಕವಿಗಳೆಲ್ಲರಂ ನೆರೆದ ಸಗ್ಗದ ಸಭೆಗೆ ಪರಿಚಯಿಸಿ ನನ್ನನ್ನು. ನೀವು ಸ್ವರ್ಗದಲ್ಲಿದ್ದೀರಲ್ವೇ, ನನ್ನನ್ನು ಆ ಪೂರ್ವದ ಹೋಮರ್, ಡಾಂಟೆ, ಮಿಲ್ಟನ್ ಎಲ್ಲ ಇದ್ದಾರಲ್ಲ, ಆ ಪೂರ್ವದ ಮಹಾಕವಿಗಳು ಮತ್ತು ವಾಲ್ಮೀಕಿ, ವ್ಯಾಸ ಅವರ ಇರುವ ಆ ಸಭೆಗೆ ಪರಿಚಯಿಸಿ ನನ್ನನ್ನು. ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ಹೆನ್ ನಿಮ್ಮ ಕೃಪೆಯಿಂದ ಈ ಕಾವ್ಯವನ್ನು. ಸಂಘದ ಮಹಾಧ್ಯಕ್ಷರಲ್ತೇನೆ, ಅಲ್ಲಿಯ ಕಾವ್ಯ ಸಂಘಕ್ಕೂ ಕೂಡ ಇವರೇ ಅಧ್ಯಕ್ಷರಂತೆ. ಮಹಾಧ್ಯಕ್ಷರಲ್ತೇನೆ ಕಿರಿಯನಾಂ ಹಿರಿಯರಿಗೆ ಹಾಡುವೆನ್. ಅವರೆಲ್ಲರಿಗೆ ಹಾಡ್ತೀನಿ ರಾಮಾಯಣವನ್ನು. ನೀವು ನನ್ನ ಪರಿಚಯ ಮಾಡಿಕೊಡಿ ಅವರಿಗೆ. ಕೇಳುವುದು ಆಶೀರ್ವಾದಂ. ಹೀಗೆ ನಿಮ್ಮ ಆಶೀರ್ವಾದವನ್ನು ಕೇಳ್ತಾ ಅಂತ ಭಾಳ ಇದನ್ನು ನಾನೊಬ್ಬನೇ ಕೂತ್ಕೊಂಡು ಮೊದಲನೇ ಸಲ ಓದ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಭಾಳ ನಿಜವಾದ ದಿಟವಾದ ಭಕ್ತಿ ಇದು ಗುರುಗಳಲ್ಲಿ. ಇಷ್ಟು ಬೇಕಾದವರಾಗಿದ್ದರು ವೆಂಕಣ್ಣಯ್ಯನವರು ಪುಟ್ಟಪ್ಪನವ್ರಿಗೆ. ಸುಮ್ಮನೆ ಒಂದೊಂದೇ ಉದಾಹರಣೆ ಹೇಳ್ತಾ ಇದ್ದೀನಿ, ಅವರು ಯಾರ್ಯಾರಿಗೆ ಏನೇನು ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಪ್ರೊಫೆಸರ್ ಆದರು ವೆಂಕಣ್ಣಯ್ಯನವರು. ಪ್ರೊಫೆಸರ್ ಆಗುವಾಗ ಒಂದು ಘಟನೆ ನಡೀತು. ಅಸ್ಟಿನ್ ಪ್ರೊಫೆಸರ್ ಆಗಿದ್ದರು. AR ಕೃಷ್ಣಶಾಸ್ತ್ರಿಗಳು ಇದ್ದಾರೆ, ವೆಂಕಣ್ಣಯ್ಯನವರು ಇದ್ದಾರೆ. ಒಬ್ಬರು ಪ್ರೊಫೆಸರ್ ಆಗಬೇಕು. ಕನ್ನಡ ಡಿಪಾರ್ಟ್ಮೆಂಟ್ ಶುರುವಾಗಿದೆ. ಡಿಪಾರ್ಟ್ಮೆಂಟಿನ ಮುಖ್ಯಸ್ಥ ಒಬ್ಬ ಪ್ರೊಫೆಸರ್ ಆಗದೇ ಇದ್ದರೆ ಹೇಗೆ ಅಂತ ಪ್ರೊಫೆಸರ್ ಹಿರಿಯಣ್ಣ ಹೇಳಿ ಒಬ್ಬ ಪ್ರೊಫೆಸರ್ನ ಮಾಡೋದಕ್ಕೆ ಎಲ್ಲ ಆಯಿತು, ಅಪ್ರೂವ್ ಆಯಿತು. ಅದಕ್ಕೆ ಇವರು ಕೃಷ್ಣಶಾಸ್ತ್ರಿ ನನಗೆ ಸೀನಿಯರು, ಅದರಿಂದ ಅವರು ಪ್ರೊಫೆಸರ್ ಆಗೋದು ಅಂತೇಳಿ ಸುಮ್ಮನಿದ್ಬಿಟ್ರು, ಅರ್ಜಿ ಹಾಕಲಿಲ್ಲ. ಯಾರಾದರೂ ಕೇಳಿದವ್ರಿಗೂ ಕೂಡ ಇಲ್ಲ ಕೃಷ್ಣಶಾಸ್ತ್ರನೇ ಆಗಬೇಕಾದ್ದು ಪ್ರೊಫೆಸರು ಅಂತ. ಈಗ ಒಂದು ಪ್ರೊಫೆಸರ್ಶಿಪ್ಪಿಗೆ ಎಷ್ಟು ಕಚ್ಚಾಟ ಮಾಡ್ತಾರೆ, ಎಷ್ಟು ರಾಜಕೀಯ ಮಾಡ್ತಾರೆ. ಹಾಕಲೇ ಇಲ್ಲ ಅವರು. BMC ಅವ್ರು ಯಾರಿಂದ ಹೇಳಿ ಕಳಿಸಿದ್ರು, ಆಗಲೂ ಹಾಕಲಿಲ್ಲ. ಕಡೇ ದಿವಸ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಹಾಕದೇ ಇದ್ದರೆ ಅವ್ರು ಇಂಟರ್ವ್ಯೂಗೆ ಬರೋ ಹಾಗಿಲ್ಲ. ಆವಾಗ ಪ್ರಿನ್ಸಿಪಾಲ್ರು, ಮರಜಸ್ ಕಾಲೇಜಿನ ಪ್ರಿನ್ಸಿಪಾಲ್ರು ಮೂಲಕ BMC ಹೇಳಿಸಿದ್ರು. BMC ಮಾತನ್ನು ಅವರು ಮಾನ್ಯ ಮಾಡಲಿಲ್ಲ. ಇಲ್ಲ ಕೃಷ್ಣಶಾಸ್ತ್ರಿಗೆ ಹೋಗಬೇಕದು ಅಂತ. ಕೃಷ್ಣಶಾಸ್ತ್ರಿ ಒಂದು 4 ದಿವಸ ಸೀನಿಯರ್ ಇವರಿಗೆ. ಅದು ಅವ್ರು ಬೇರೆ ಕಡೆಗೆ ಕೆಲಸಕ್ಕೆ ಯೂನಿವರ್ಸಿಟಿ ವರ್ಗಾಯಿಸಿದ್ದು. ಯೂನಿವರ್ಸಿಟಿ ಲೆಕ್ಕ ಹಿಡಿದ್ರೆ ಇವರೇ ಸೀನಿಯರು. ಆಮೇಲೆ ಅವರು ಮನೆಗೆ ಒಬ್ಬರನ್ನ ಕಳಿಸಿ ಅರ್ಜಿನ ಬರೆಸಿ ಕಳಿಸಿ ಸೈನ್ ಹಾಕ್ಸೋದಷ್ಟೇ. ಭಾಳ ಒತ್ತಾಯ ಮಾಡಿ ಕೃಷ್ಣಶಾಸ್ತ್ರಿಗಳು ಹೇಳಿದ್ರು ನೀವು ಸೈನ್ ಹಾಕಬೇಕು ಅಂತ.
ಆಮೇಲೆ ಆ ಪ್ರಿನ್ಸಿಪಾಲ್ ಹೇಳಿದರು, ನೀವು ಅರ್ಜಿ ಹಾಕ್ತೆ ಹೋದರೆ ನೀವು ಪ್ರೊಫೆಸರ್ ಆಗಲ್ಲ, ಕೃಷಿಶಾಸ್ತ್ರಿಗಳು ಆಗಲ್ಲ, ನಿಮ್ಮನ್ನು ಬಿಟ್ಟು ಕೃಷಿಶಾಸ್ತ್ರ ಮಾಡೋಕ್ಕಾಗಲ್ಲ. ಯಾರಿಗೂ ಇಲ್ಲದೆ ಹೋಗುತ್ತೆ ಪ್ರೊಫೆಸರ್ಶಿಪ್ ಅಂತಂದು ಹೇಳಿದ್ಮೇಲೆ ಕೃಷಿಶಾಸ್ತ್ರಿಗಳು ಒತ್ತಾಯ ಮಾಡಿದ್ಮೇಲೆ ನೀನು ಮಾಡಲೇಬೇಕು ವೆಂಕಣ್ಣಯ್ಯ ಅಂತ ಕಡೆಯಲ್ಲಿ ಅವರು ಎಲ್ಲ ಮಾಡಿ ರೆಡಿ ಮಾಡ್ತಂದಿದ್ದ ಅರ್ಜಿಗೆ ಭಾಳ ಕಷ್ಟದಿಂದ ಸೈನ್ ಮಾಡಿದರು. ಆಮೇಲೆ ವೆಂಕಣ್ಣಯ್ಯ ಪ್ರೊಫೆಸರ್ ಆದರು. ಅವರು ಕೃಷಿಶಾಸ್ತ್ರ ಕರೀತಿದ್ದು ಕೃಷ್ಣ ಅಂತ. ಒಂದು ಸಲ ಕಾಯಿಲೆ ಬಿದ್ದಿರ್ತಾರೆ ಕೃಷಿಶಾಸ್ತ್ರಿಗಳು. ಬೆಂಗಳೂರಲ್ಲಿ ವೆಂಕಣ್ಣಯ್ಯನವ್ರ ಮನೆಯಲ್ಲೇ ಕೃಷಿಶಾಸ್ತ್ರ ದೊಡ್ಡ ಮನೆಯನ್ನು ಕೊಟ್ಬಿಟ್ಟಿದ್ದಾರೆ. ಆ ಸೈಂಟ್ ಜೋಸೆಫ್ ಹೈಸ್ಕೂಲು ಏನೋ ಅಲ್ಲಿ ಪ್ರಾಧ್ಯಾಪಕರು, ದೊಡ್ಡ ಮನೆಯಲ್ಲಿ 3 ಸಂಸಾರ, ಅವರವರ ಸಂಸಾರದ ಜೊತೆಲಿ 3 ಜನ, ಎ ನರಸಿಂಹಯ್ಯ, ಕೃಷಿಶಾಸ್ತ್ರಿಗಳು ಮತ್ತು ವೆಂಕಣ್ಣಯ್ಯವರು ಕೊಟ್ಟಿದ್ದು. ಬನ್ನಿ, ಇಲ್ಲೇ ಬೇಕಾಷ್ಟು ಜಾಗ ಇದೆ, ನಿಮ್ಮ ಆ ಮನೆಗಳಲ್ಲಿ ಯಾಕಿರ್ತಿಲ್ಲ ಬನ್ನಿ ಅಂತೇಳಿ ಅವರೆಲ್ಲ ಅಲ್ಲಿ ಬಂದಿದ್ದು. ಅವಾಗ ಕೃಷಿಶಾಸ್ತ್ರಿಗಳು ಕಾಯಿಲೆ ಬಿದ್ದುಬಿಡ್ತಾರೆ. ಬಂದು ಭಾಳ ಸೀರಿಯಸ್ ಆಗುತ್ತೆ ಕಾಯಿಲೆ. ಒಂದು ಡಾಕ್ಟ್ರು ನೋಡಿ ಏನು ಆಸೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಅವರು ವೆಂಕಣ್ಣನವರು ಯಾರಲ್ಲೂ ಏನನ್ನೂ ಬಿಟ್ಟಿರೋರಲ್ಲ, ದೇವರಲ್ಲೂ ಕೂಡ ಏನನ್ನು ಬಿಡಬಾರ್ದು ಅಂತಿದ್ದರು. ಅದಕ್ಕೆ ತೆಂಗಿನಕಾಯಿ ಕಥೆ ಒಂದೇ ನೆನಪಾದ್ರೆ ಹೇಳ್ತೀನಿ. ದೇವರಲ್ಲೂ ಕೂಡ ಬಿಡಬಾರ್ದು, ಅವನಿಗೆ ಗೊತ್ತಿದೆ ನಮಗೇನು ಬೇಕು ಏನು ಬೇಡ ಅಂತ. ನಾವು ಪೆದ್ದಾಗಿ ಏನನ್ನು ಕೇಳಿದ್ರೆ ಮುಂದೆ ಅದರಿಂದ ನಮಗೆ ತೊಂದರೆ ಆಗೋದು. ನಮಗೇನು ಗೊತ್ತು ನಮಗೇನು ಬೇಕು ಅಂತ. ನಮಗೀಗ ಸದ್ಯಕ್ಕೆ ಸೇರೆ ಎಷ್ಟು ಅಂದಿದ್ದು ಕೇಳ್ತೀವಿ, ಮುಂದೆ ಅದನ್ನು ತೊಂದರೆ ಆಗೋದು ಬೇಡ. ಭಗವಂತನಿಗೆ ಗೊತ್ತಿದೆ ಏನು ಬೇಕು ಅಂತ ಕೊಡ್ತಾರೆ. ನಿಷ್ಕಾಮ ಭಕ್ತಿ. ಗೀತೆ ರಾಮಾಯಣ 2 ಅವರ ಬಾಳಿನ ಇದಾಗಿ ಹೋಗಿತ್ತು. ಈ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭು ಮಾತೆ ಸಂಗೋಸ್ತಕರು, ಇಂಥ ಮಾತುಗಳೆಲ್ಲ ಅವರಿಗೆ ರಕ್ತದಲ್ಲಿ ಸೇರೋಗಿತ್ತು. ಅವರೇನು ಕೇಳುವಂಥವ್ರಲ್ಲ. ಅವತ್ತು ಅವ್ರು ಒಂದೇ ಸಲ ದೇವರನ್ನ ಬೇಡಿದ್ದು. ಅವ್ರು ಕೃಷಿಶಾಸ್ತ್ರ ಹಾಸ್ಯ ಪಡೆದು ಕೂತ್ಕೊಂಡು ಸೊರಗಿ ಮಲಗಿಬಿಟ್ಟಿದ್ರು. ಅವರಿಗೆ ಏನೋ ಮಾತಾಡಿದ್ರೆ ಒಂದು ಸ್ವಲ್ಪ ಕೇಳಿಸತ್ತಷ್ಟೇ. ಕೃಷಿಶಾಸ್ತ್ರ ಹಾಗಾಗಿದ್ದಾರೆ. ಅದ್ರ ಪಕ್ಕದಲ್ಲಿ ಕೂತ್ಕೊಂಡು, ದೇವರೇ ನಾನು ಏನನ್ನೂ ನಿನ್ನ ಹತ್ರ ಕೇಳಲಿಲ್ವಪ್ಪ, ಆದರೆ ನಮ್ಮ ಕೃಷ್ಣನ್ನ ನೀನು ಬದುಕಿಸ್ಕೊಡ್ಬೇಕು. ಕೃಷಿಶಾಸ್ತ್ರ ಮುಂದೆ ಹೇಳ್ತಾರೆ, ಅಂಥ ದೀನ ಸ್ಥಿತಿನ ಎದ್ಬಿಟ್ಟೆ ಅಂದರೆ ಚೇತರಿಸ್ಕೊಂಡ್ಬಿಟ್ರು. ನಾನು ಖಂಡಿತವಾಗಿ ಹೇಳ್ತೀನಿ, ಅವತ್ತು ವೆಂಕಣ್ಣನವರ ಪ್ರಾರ್ಥನೆಯ ಫಲವಾಗೇ ನಾನು ಬದುಕಿದ್ದು ಈಗಲೂ ಉಳಿದಿರೋದು ಅಂತ. ಇಷ್ಟು ಕೃಷ್ಣಶಾಸ್ತ್ರದ ಬಗ್ಗೆ ವೆಂಕಣ್ಣನವ್ರಿಗೆ ಪ್ರೀತಿ. ಸಹೋದ್ಯೋಗಿಗಳು, ಈಗೆಲ್ಲ ಸಹೋದ್ಯೋಗಿಗಳು ಬರೀ ಕಚ್ಚಾಟ ಮಾಡ್ಕೊಂಡೇ ಇರ್ತಾರೆ. ಇವ್ರ ಮುಖ ಅವ್ರು ನೋಡಲ್ಲ, ಅವ್ರ ಮುಖ ಇವ್ರು ನೋಡಲ್ಲ. ಆದರೆ ವೆಂಕಣ್ಣನವರು ಕೃಷಿಶಾಸ್ತ್ರ ಎಲ್ಲ ಹಾಗಿದ್ದು. ಅವರು ಪ್ರೊಫೆಸರ್ ಆದದ್ದು ಹೀಗೆ ಬೇಡ ಬೇಡ ಅಂತ ಹೇಳ್ತಾ ಇವರು ಹಿಡಿದು ತೊಗೊಂಬಂದು ಪ್ರೊಫೆಸರ್ ಕುರ್ಚಿಲ್ಲ ಅವ್ರನ್ನ ಕೂರಿಸಿದ್ರಷ್ಟೇ. ಎಷ್ಟು ಕರುಣಾಮಯಿಯಾದ, ಕರುಣೆಯಿಂದ ತುಂಬಿದ ಮನಸ್ಸು ಅವರದ್ದು ಅಂತ ಹೇಳಿದ್ನಲ್ಲ. ಅದಕ್ಕೆ ಒಂದು ಉದಾಹರಣೆ ನೋಡಿ. ವಿ ಸಿ ಅವರು ಬರೆದಿದ್ದಾರೆ, ಇದನ್ನು ದಾಖಲೆ ಇದೆ. ವಿ ಸಿ ಅವ್ರ ಜೊತೆಲಿ ಹೋಗಿದ್ದರು, ವೆಂಕಣ್ಣನವ್ರ ಜೊತೆಲಿದ್ದಾರೆ. ಆವಾಗ ಅವ್ರಿಗೇನೋ ದುಡ್ಡಿಂದು ತುಂಬ ಅಗತ್ಯ ಇತ್ತು, ಏನೋ ಕಷ್ಟ ಇತ್ತು. ವೆಂಕಣ್ಣವ್ರು ಯಾವಾಗಲೂ ಖಾಲಿ ಕೈಯೇ. ಮೊದಲು ಭಾಳ ಬಡವರು, ಪ್ರೊಫೆಸರ್ ಸ್ವಲ್ಪ ಹಣ ಬರೋದು, ಅವ್ರಿಗೆ ಹಣ ಬಂದರೆ ಎಲ್ಲರಿಗೂ ಸಂದಾಯವಾಗಿಬಿಡ್ತದೆ, ಯಾರ್ಯಾರ ಕಷ್ಟಕ್ಕೂ ಹೋಗೋದದು. ಅವರು ಇದಕ್ಕೆ ಕೋಆಪರೇಟಿವ್ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದರು. ಅವರು ಏನೋ ಮಾಡಿ ಕಷ್ಟಪಟ್ಟು ಒಂದು 15 ದಿವಸ ಕೂಡಾಡಿಲ್ಲ ಮಾಡಿ ಡೈರೆಕ್ಟರ್ ಆಗಿದ್ದಿದ್ದು. ಆಮೇಲೆ ಇವಾಗಲ್ಲ, ಈ ಸಂದರ್ಭದಲ್ಲ, ಕಷ್ಟಪಟ್ಟು ತಂದು ಒಂದು 300 ರೂಪಾಯಿ ತಂದು ಅದನ್ನು ಯಾವುದಕ್ಕೆ ಬೇಕಾಗಿತ್ತು ಅಂತಂದಿರೋದಕ್ಕೆ ಬಳಸಬೇಕು ತಂದಿದ್ದಾರೆ. ಅಷ್ಟೊತ್ತಿಗೆ ಅವ್ರ ಮನೆಗೊಬ್ಬರು ಪರಿಚಿತರು ಬಂದು ಅವರು ವೆಂಕಣ್ಣವ್ರ ಹತ್ರ ಹೇಳಿದರು, ನನ್ನ ತಾಯಿ ತೀರ್ಕೊಂಡ್ಬಿಟ್ಟಿದ್ದಾರೆ, ಕೈಯಲ್ಲಿ 1 ರೂಪಾಯಿ ಇಲ್ಲ, ಕರ್ಮಾಂತರಗಳನ್ನೆಲ್ಲ ಮಾಡಲೇಬೇಕು. ಆ ಕಾಲದ ಜನ ಅವ್ರಿಗೆ ಅದೆಲ್ಲ ಶ್ರದ್ಧೆಯಿಂದ ಮಾಡಬೇಕು, ಅವನ್ನಲ್ಲಿ ಮಾಡಲೇಬೇಕು, ಏನು ಮಾಡಲಿ ತೋಚ್ತಾ ಇಲ್ಲ ಅಂತ. ಏನಾದರೂ ಕಷ್ಟ ಆದರೆ ಹೋಗಿ ವೆಂಕಣ್ಣನವ್ರ ಹತ್ರ ಹೇಳ್ಕೊಂಡ್ರೆ ಪರಿಹಾರವಾಗುತ್ತೆ ಅಂತ ಅವರಿಗಿದ್ದ ನಂಬಿಕೆ ನೋಡಿ. ಹಾಗಿದ್ದರು ವೆಂಕಣ್ಣಯ್ಯ. ಆ ವೆಂಕಣ್ಣನವರು ಅವ್ರನ್ನ ಹೊರಗೆ ಕರ್ಕೊಂಡೋಗಿ, ಕೊಡುವಾಗಲೂ ಕೂಡ ಇನ್ನೊಬ್ಬರಿಗೆ ಕೊಡಬಾರ್ದು, ಹೊರಗೆ ಕರ್ಕೊಂಡೋಗಿ ತೆಲುಗಿನಲ್ಲಿ, ನೋಡಪ್ಪ ನಂತರ ಇಷ್ಟೇ ಹಣ ಇರೋದು, ಆ 300 ರೂಪಾಯಿ ಬ್ಯಾಂಕಿಂದ ತಂದಿದ್ದು ಅಂತ, ಇಷ್ಟೇ ಹಣ ಇರೋದು, ಇದನ್ನು ತೊಗೊಳ್ಳಿ, ಇದರಲ್ಲೇ ಸ್ವಲ್ಪ ಏನಾದ್ರು ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಆ 300 ರೂಪಾಯಿನೂ ಕೊಟ್ಬಿಟ್ರು. ಆಯ್ತಲ್ಲ, ಮನೇಲಿ ಯಾವುದೋ ಇದಕ್ಕೆ ಅಂತ ತಂದಿದ್ದು 300 ರೂಪಾಯಲ್ಲಿ ಯಾರೋ ಬಂದು ಕೇಳಿದ್ದಕ್ಕೆ ಕೊಟ್ಬಿಟ್ರು. ಈ ಥರದ್ದು ಎಷ್ಟೋ ಪ್ರಸಂಗಗಳಿದೆ ಅವ್ರದ್ದು, ವೆಂಕಣ್ಣನವ್ರದ್ದು. ವೆಂಕಣ್ಣನವ್ರು ಇರೋವರೆಗೆ ನಾವು ಯಾರು ನಮಗೆ ಬಡತನ ಅಂತ ಹೆದರಬೇಕಾದಿಲ್ಲ ಅನ್ನೋದೊಂದು. ವಿ ಸಿ ಅದರಲ್ಲಿ ಹೇಳ್ತಾರೆ, ಅವ್ರು ತಮ್ಮ ಸ್ನೇಹಿತರಿಗೆ, ಅವ್ರ ಸ್ನೇಹಿತರು ಯಾರೂ ತಬ್ಬಲಿಗಳಲ್ಲ, ಅವರು ಎಲ್ಲ ಸ್ನೇಹಿತರುಗಳಿಗೂ, ತಮ್ಮ ಸ್ನೇಹಿತರು ಕೂಡ ತಾಯಿ ಆಗಿದ್ದರು. ಅದು ತಾಯಿ ವಾತ್ಸಲ್ಯ. ತಾಯಿ ಹೇಗೆ ತನ್ನ ಸಮಸ್ತವನ್ನು ಕಿತ್ತು ಕೊಟ್ಬಿಡುವಲ್ಲ ಮಗಳಿಗೆ, ಹಾಗೆ ಅವರು ಇದ್ದರು ಅಂತ. ಅವರನ್ನು ಸ್ನೇಹಿತರೆಂದುಕೊಂಡವರು ತಬ್ಬಲಿ ಯಾವುದಿಲ್ಲ, ಅವರದು ಎಂದಿಗೂ ತಾಯಿಯ ಪ್ರೇಮ. ಇದು ವಿ ಸಿ ಅವರು ಬರೆದಿರೋ ಮಾತು. ಒಂದು ಸಲ ಡಿ ವಿ ಜಿ ಅವರು, ವೆಂಕಣ್ಣನವರು ಬೆಂಗಳೂರಿನಲ್ಲೂ ಕೆಲವು ಕಾಲ ಇದ್ದರು, ಮೈಸೂರಲ್ಲೂ ಕೆಲವು ಕಾಲ ಇದ್ದರು. ಅವರು ಬೆಂಗಳೂರಿನಲ್ಲಿದ್ದಾಗ ದೊಡ್ಡಪೇಟೆಯಲ್ಲಿ ಹೋಗ್ತಾ ಇದ್ದಾರೆ, ಅಂದರೆ ಇವತ್ತಿನ ಕೆ ಆರ್ ರೋಡು. ಹೋಗ್ತಿರ್ಬೇಕಾದ್ರೆ ಆಮೇಲೆ ಒಂದು ಕ್ರಾಸಿಂದ ಯಾವುದೋ ಒಬ್ಬ ವ್ಯಕ್ತಿ ಓಡಿ ಬಂತು. ಅವನು ನೋಡಿದ್ರೆ ಒಂಥರ ಮಾಸಿದ ಬಟ್ಟೆಗಳು, ಒಳಗಡೆ ಅಂಗಿ ಅಲ್ಲಿ ಇಲ್ಲಿ ಹರಿದೋಗಿದೆ, ಕೂದಲೆಲ್ಲ ಕೆದರೋಗಿದೆ. ಬಂದುಬಿಟ್ಟು ವೆಂಕಣ್ಣನವರಿಗೆ ನಮಸ್ಕಾರ ಸರ್ ಅಂತಂದೇಳಿ ಹಿಂಗೆ ಕೈ ನೀಡ್ತು. ಅವ್ರು ವೆಂಕಣ್ಣನವ್ರು ಏನು ಮಾಡಿದ್ರು, ತಮ್ಮ ಕೋಟಿನ ಜೋಬು ಅದು ಇದು ಶರ್ಟಿನ ಜೋಬು ಎಲ್ಲ ನೋಡಿದ್ರು. ಅವತ್ತು ದುರದೃಷ್ಟಕ್ಕೆ ಒಂದು ಆಣೆ ಇಲ್ಲ ಅವ್ರ ಹತ್ರ, ಒಂದು ಕಾಸು ಇಲ್ಲ. ಅವರು ನರಸಿಂಹಮೂರ್ತಿ ಇವತ್ತು ಏನೂ ಇಲ್ವಲ್ಲಪ್ಪ ಅಂತಂದು. ಅವಾಗ ನರಸಿಂಹಮೂರ್ತಿ ಅಂತ ಅವನ ಹೆಸರು. ಅವನು ನೋಡೋಕೊಂಥರ ಸ್ವಲ್ಪ ಹುಚ್ಚ ಇದ್ದ ಹಾಗೆ ಕಾಣ್ತಿದ್ದ ಅವನು ನರಸಿಂಹಮೂರ್ತಿ ಇವತ್ತು ಏನೂ ಇಲ್ವಲ್ಲೋ, ಹೋಗಲಿ ಬಿಡಿ ಸರ್, ದಿನ ಕೊಡ್ತೀರಿ, ಇವತ್ತೊಂದು ದಿವಸ ಇಲ್ಲದೇ ಇದ್ರೇನು ಪರವಾಗಿಲ್ಲ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಇವರೊಂದು 10 ಗಜ ಮುಂದಕ್ಕೆ ಬಂದರು, ಇವರು ಡಿ ವಿ ಜಿ.
ಅಲ್ಲಿ ಯಾರೋ ಒಬ್ಬರು ಪರಿಚಯ ಸಿಕ್ಕರು, ಅವ್ರ ಒಂದು ಅರ್ಧಾಣೆ, ಅವಾಗೆಲ್ಲ ಅರ್ಧಾಣೆಗೂ ಬೆಲೆ ಇತ್ತು, ಅರ್ಧಾಣೆ ಬೇಕಾಗಿತ್ತು ಅಂಥೇಳಿ ಅರ್ಧಾಣೆ ಇಸ್ಕೊಂಡು ವಾಪಸ್ ಬಂದು ನರಸಿಂಹಮೂರ್ತಿ ಅಂತ ಕರೆದ್ರು. ಅವನು ಹೋಗ್ತಾ ಇದ್ದ, ವಾಪಸ್ ಬಂದಾಗ ತಗೋ ಅಂತಂದು ಹೇಳಿ ಅವನಿಗೆ ಕೊಟ್ಟರು. ಅವ್ನು ಬೇಡ ಸರ್, ಯಾಕಷ್ಟೊಂದು ಇದು ಮಾಡ್ಕೊಳ್ಳಿ, ಸಂಕೋಚ ಪಟ್ಕೊಳ್ತೀರಿ, ಏನೋ ಅಭ್ಯಾಸ ದಿನ ಕೊಡ್ತಾಯಿದ್ರಿ, ಅಭ್ಯಾಸಕ್ಕೆ ಕೇಳಿದೆ ಅಂತ. ಹೌದು, ಅಭ್ಯಾಸಕ್ಕೆ ಕೇಳಿದೆ, ನನಗೂ ಅಭ್ಯಾಸ ತಪ್ಪಬಾರ್ದಲ್ಲ, ಕೊಡ್ತಾ ಇದ್ದ ಅಭ್ಯಾಸ ನನಗೂ ತಪ್ಪಬಾರ್ದಲ್ಲ ಅಂತ. ಇದನ್ನು ಡಿ ವಿ ಜಿಯವರೇ ಹೇಳಿದ್ದಾರೆ ಅವ್ರ ವೆಂಕಣ್ಣನವ್ರ ಬಗ್ಗೆ ಬರೆದ ಲೇಖನದಲ್ಲಿ. ನಾನು ಶಾಮರಾಯರ ವಿಷಯ ಹೇಳಿದೆ, ಅವ್ರ ತಮ್ಮ ಅವ್ರು ಹಾಗೆ ಇದ್ದರು ಅಂತ. ಒಂದು ಸಲ ಏನಾಯಿತು, ಅವ್ರು ಓದ್ತಾ ಇದ್ದಾರೆ, BMC ಸ್ಕಾಲರ್ಶಿಪ್ ಬಂತು ಅವರಿಗೆ, ತಾಸು ಶಾಮರಾಯರಿಗೆ. ಅದು ತರಗತಿಯಲ್ಲಿ ಭಾಳ ಹೆಚ್ಚು ಮಾರ್ಕ್ಸ್ ತೊಗೊಂಡವನಿಗೆ ಕೊಡುವಂಥದ್ದು. ಈಗ ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಅಂತ ಬಂದಿದೆ, ಅವಾಗ BMC ಸ್ಕಾಲರ್ಶಿಪ್ ಇತ್ತು, ಇನ್ನು ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಇರಲಿಲ್ಲ. ಅದನ್ನು ಬೋರ್ಡ್ನಲ್ಲಿ ನೋಡಿದ್ರೆ ಅನೌನ್ಸ್ ಆಗಿತ್ತು ಶಾಮರಾಯರಿಗೆ. ಅವ್ರಿಗೆ ಖುಷಿ, ಸ್ನೇಹಿತನ ಕರ್ಕೊಂಡೋಗ್ಬಿಟ್ಟು ಅವರಿಗೆ ಸ್ವೀಟ್ಸ್ ಇದು ಕೊಡಿಸ್ಬಿಟ್ಟು ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಹಣ್ಣು ಹೂವು ತೊಗೊಂಡು ಮನೆಗೆ ಬಂದರು. ಎಲ್ಲರಿಗೂ ಹೇಳಿದ್ರು ಸುದ್ದಿ, ನನಗೆ ಸ್ಕಾಲರ್ಶಿಪ್ ಬಂದುಬಿಟ್ಟಿದೆ ಅಂತ. ₹100 ಸ್ಕಾಲರ್ಶಿಪ್. ಅದು ₹100 ಆ ಕಾಲಕ್ಕೆ ದೊಡ್ಡ ಹಣವೇ. ಅದು ಹುಡುಗನಾದವನಿಗೆ, ವಿದ್ಯಾರ್ಥಿಗೆ. ಅವರು ಮನೆಗೆ ಬಂದರು, ಆಯಿತು. ಒಂದು ದಿವಸ ಕಳೀತು ಈ ಸಂತೋಷದಲ್ಲಿ. ಮಾರನೇ ದಿವಸ ಅವ್ರು ಹೋಗಿ ನೋಡ್ತಾರೆ, ನೋಟಿಸ್ ಬೋರ್ಡ್ನಲ್ಲಿ ಅದು BMC ಸ್ಕಾಲರ್ಶಿಪ್ಪು ಇನ್ನೊಬ್ಬರ ಹೆಸರು ಹಾಕ್ಬಿಟ್ಟು ಅವರಿಗೆ ಅಂತ ಆಗಿಬಿಟ್ಟಿದೆ. ಇವ್ರಿಗೆ ಏನಿದು, ಹೀಗೆ ಆನರ್ಸ್ನವ್ರಿಗೆ ಕೊಡಬೇಕಾದದ್ದು, ಈ MA ಓದ್ತಾ ಇರೋ ಹುಡುಗನಿಗೆ ಕೊಟ್ಬಿಟ್ಟಿದ್ದಾರಲ್ಲ ಅಂತನಿಸಿ ಭಾಳ ಬೇಜಾರಾಗಿ ಅವರು ಹೋಗಿ ಇವ್ರನ್ನ ಪ್ರಿನ್ಸಿಪಾಲ್ರನ್ನೇ ಕೇಳಿದರು. ರಾಲೋ ಅಂತ ಕಾಣುತ್ತೆ, ರಾಲೋನು ಮೆಟ್ಕಾಫ್ ಗೊತ್ತಿಲ್ಲ, ಕೇಳಿದರು. ಆವಾಗ ಅವರು, ಏನಪ್ಪ ಆ ಕನ್ನಡ ಪ್ರೊಫೆಸರ್ನ ಕೇಳು, ಆತ ಇದೆಲ್ಲ ಮಾಡಿರೋದು. ನಾನು ಹೇಳಿದೆ ಇದು ನಿಯಮದ ಪ್ರಕಾರ ಆನರ್ಸಿಗೆ ಅಂತ. ಇಲ್ಲ ಆನರ್ಸ್ ಅಥವಾ MA ವಿದ್ಯಾರ್ಥಿಗೆ ಅಂತ ಅವ್ರು ಅಥವಾ ಅಂತ ಹೇಳಿ ಮಾಡಿಸಿದ್ರು. ಹಾಗೆ ಹೋಗಿ ಆ ಕನ್ನಡ ಪ್ರೊಫೆಸರ್ನೇ ಕೇಳು ಅಂದರು. ಆಮೇಲೆ ಇವ್ರು ಬಂದು ಅಲ್ಲಿ ಆಫೀಸ್ನಲ್ಲಿ ಗುಮಾಸ್ತಾ ಇರ್ತಾರೆ, ಅವ್ರನ್ನ ಕೇಳಿದ್ರು. ಹೌದು ಅವರಿಬ್ಬರು ಭಾಳ ಮಾತುಕತೆ ಆಯಿತು. ಪ್ರಿನ್ಸಿಪಾಲ್ರು ಒಪ್ಪಲಿಲ್ಲ. ಇದಕ್ಕೆ ವೆಂಕಣ್ಣನವ್ರು ಹೇಳಿ ಒಪ್ಪಿಸಿ ಆನರ್ಸ್ MA ಅಂತ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಹೋಗಿದೆ ಅಂತ ಹೇಳಿದರು. ಅವ್ನು ಇನ್ನೂ ಮೇಲಿನ ಕ್ಲಾಸ್ನವನು ಅವನಿಗೆ ಹೋಗಿದೆ ಹಾಗೆ ಅಂತ. ಇವ್ರಿಗೆ ಮೈಯೆಲ್ಲ ಕುದ್ದೋಯ್ತು, ಏನು ನಮ್ಮ ಅಣ್ಣ ನಮಗೆ ಹೀಗೆ ಮಾಡ್ಬೋದಾ ಅಂತ. ಕನ್ನಡ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಅಂದರೆ ಇವರೇ. ಸೀದಾ ಮನೆಗೆ ಬಂದರು. ಮುಖವೆಲ್ಲ ಇವರಿಗೆ ಒಂಥರ ದುಗುಡ. ಆದರೆ ಅಣ್ಣ ಹತ್ರ ಅದೆಲ್ಲ ಮಾತನಾಡೋ ಮನಸ್ಸಿಲ್ಲ, ಅಷ್ಟು ಧೈರ್ಯವೂ ಇಲ್ಲ. ಇವರು ಇದನ್ನು ಗಮನಿಸಿದ್ದಾರೆ ವೆಂಕಣ್ಣವರು. ಬಾ ಶ್ರವಣ, ಸ್ವಲ್ಪ ವಾಕ್ ಹೋಗೋಣ ಅಂಥೇಳಿ ವಾಕ್ ಕರ್ಕೊಂಡು ಹೋಗ್ರು. ಏನು ನಿನ್ನ ಮುಖದಲ್ಲಿ ದುಗುಡ ತೇಲ್ತಾ ಇದೆ, ಏನಾಯಿತು? ಆವಾಗ ಅವ್ರು ಹೇಳಿದರು, ಅಲ್ಲ ನನಗೆ ಬಂದಿದ್ದು ಸ್ಕಾಲರ್ಶಿಪ್, ಅದನ್ನು ನೀವೇ ಹೇಳಿಬಿಟ್ಟು ಬೇರೆಯವ್ರಿಗೆ ಮಾಡಿಸಿದ್ದೀರಂತಲ್ಲ, ನಾನೇನು ತಪ್ಪು ಮಾಡಿದ್ದೆ? ಅವರು, ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ಕೋತೀಯ ನೀನು? ಅವನು ದೂರ, ಅದು ಹೈದರಾಬಾದಿಂದ ಬಂದವರು, ಮಾನವಿ ನರಸಿಂಹರಾಯರದು. ದೂರದಿಂದ ಬಂದಿದ್ದಾನೆ MA ಓದೋದಕ್ಕಿಂತ. ಸಂಸಾರ ಎಲ್ಲ ಕರ್ಕೊಂಬಂದಿದ್ದಾನೆ, ದೊಡ್ಡ ಸಂಸಾರ, ಬಾಡಿಗೆ ಮನೇಲಿದ್ದಾನೆ, ಕೈಯಲ್ಲೇನೂ ಹಣ ಇಲ್ಲ, ದಿವಸದ ಊಟಕ್ಕೆ ಕಷ್ಟ. ಅಷ್ಟು ಕಷ್ಟದಲ್ಲಿದ್ದಾನಲ್ಲಪ್ಪ, ಅವನಿಗೊಂಚೂರು ಸಹಾಯ ಆಗಬೇಕು. ಕನ್ನಡ ಅಂಥೇಳಿ ಇಲ್ಲಿಗೆ ಬಂದುಬಿಟ್ಟಿದ್ದಾನೆ, ಕನ್ನಡ ಓದಬೇಕು ಅಂತೇಳಿ. ಅದಕ್ಕೋಸ್ಕರ ನಾನೇ ಹೇಳಿ ಕಷ್ಟಪಟ್ಟು ಅವನಿಗೆ ಕೊಡಿಸಿದ್ದೀನಿ. ನೀನು ಯಾಕೆ ಅದಕ್ಕೆ ದುಃಖ ಪಟ್ಕೋತಿ? ಏನು ನಿನಗೆ ಅಂತ ಅವನಷ್ಟು ತೊಂದರೆ ಇಲ್ಲ. ಅಲ್ಲದೆ ನಿನಗೆ ನನ್ನಂಥ ಅಣ್ಣ ಇದ್ದಾನಲ್ಲಯ್ಯ ಅಂತ. ನೀನು ಶಾಮರಾಯರೇ ಬರ್ರಿ, ನನ್ನಂಥ ಅಣ್ಣ ಇದ್ದಾನೆ. ನನಗೆ ಒಂದು ಸಲ ಮದ್ರಾಸಿಗೆ ಹೋಗಿ ಬಂದರೆ TA ಬಿಲ್ ಅಷ್ಟಾಗುತ್ತೆ. ಈಗ ತಾನೇ ಒಂದು ಬಂದಿದೆ, ಆ ₹100 ನೀನು ತೊಗೊಂತೆ. ನಿಂಗೆ ಸ್ಕಾಲರ್ಶಿಪ್ಪಿಂದ ಬಂದ್ರೇನು, ಹೀಗೆ ಬಂದ್ರೇನು, ಆಯ್ತಾ ಇಲ್ಲ ಅಂತಂದು ಹೇಳಿದ್ರು. ನಮ್ಮ ಅಣ್ಣ ಎಷ್ಟು ದೊಡ್ಡವನು ಅಂತ ನಾನು ನಾಚಿ ನೀರಾಗಿ ಹೋದೆ, ನಾನು ಮಾಡಿದ ಆಕ್ಷೇಪಕ್ಕೆ ಹಾಗೆ ಅಂತ ಅವರೇ ಹೇಳ್ತಾರೆ. ಅವರ ಮಗ ರಾಘವ ಅಂತ, TV ರಾಘವ, ಅವ್ರು SLC ಕೂತಿದ್ದ. ಅವನಿಗೆ 31 ಅಂಕ ಬಂದ್ಬಿಡ್ತು ಕನ್ನಡದಲ್ಲಿ. ವೆಂಕಣ್ಣನವರೇ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ರು, ಅವರೇ ಆ ಕನ್ನಡ ಇದರ ಮುಖ್ಯಾಧಿಕಾರಿಗಳು. ಅವರಿಗೆ ಇನ್ನೂ 4-5 ಅಂಕ ಯಾರಿಗೆ ಬೇಕಾದರೂ ಕೊಡೋ ಅಧಿಕಾರ ಇತ್ತು. ಅವರು ಚೀಫ್ ಆಗಿದ್ದವರಿಗೆ ಗ್ರೇಸ್ ಅಂತ 5 ಕೊಡ್ಬೋದು. 31 ಬಂದಿದೆ ಅವನಿಗೆ, 4 ಕೊಟ್ಟಿದ್ರು ಪಾಸ್ ಆಗ್ತಿದ್ದ. ಆದರೆ ಕೊಟ್ಟಿಲ್ಲ, 31 ಫೇಲ್ ಆಗಿಬಿಟ್ಟಿದ್ದಾನೆ. ಮನೆಗೆ ಬಂದು ತಾಯಿ ಹತ್ರ, ಅಂದರೆ ಸುಬ್ಬಣ್ಣವ್ರ ಹೆಂಡತಿ, ಇವ್ರ ತಾಯಿ, ಈ ಹುಡುಗನ ಅಜ್ಜಿ, ಅವ್ರ ಹತ್ರ, ಹುಡುಗ ಅನ್ಯಾಯವಾಗಿ ಕಾಲೇಜಿಗೆ ಹೋಗೋದನ್ನು ತಪ್ಪಿಸ್ಕೊಂಡ್ಬಿಟ್ಟ, 31 ಅಂಕ ತೊಗೊಂಡಿದ್ದಾನೆ, ಏನು ಮಾಡಬೇಕು ಅಂತ. ಆ ಹುಡುಗ ಆಗಲೇ ಬಂದು ತಾಯಿಗೂ ಹೇಳಿದ್ದ, ಅಜ್ಜಿಗೆ ಹೇಳಿದ್ದ. ಅವ್ರು ಹೇಳಿದ್ರು, ಅಲ್ವೋ ಪುಟ್ಟ, ವೆಂಕಣ್ಣನವರಿಗೆ ಕರೀತಾರೆ, ಅಲ್ವೋ ಪುಟ್ಟ, ಅಂತಹ ಒಳ್ಳೆ ಹುಡುಗ, ಆ ಹುಡುಗನ ತಲೆ ಮೇಲೆ ಬಂಡೆ ಹೇಳೋದು ಬಿಟ್ಟಿಯಲ್ಲೋ ನೀನು, ಏನು ಹೋಗ್ತಾ ಇತ್ತು, ಇನ್ನೊಂದು 4 ಮಾರ್ಕ್ಸ್ ಕೊಟ್ಟು ನಿಂಗೇನೋ ಕೊಡ್ಬೋದು ಅಂತಲ್ಲ, ನೀನು 5 ಮಾರ್ಕ್ಸ್ ತನಕ ಕೊಡಬೇಕಾಗಿತ್ತು, ನಿನ್ನ ಮಗ ಅಲ್ವಾ ಅಂದರು. ಅವ್ರದ್ದು ಮಗ ಆದರೆ ಅಮ್ಮ ಊಟಕ್ಕೆ 1 ಮಿಳ್ಳೆ ತುಪ್ಪ ಜಾಸ್ತಿ ಹಾಕ್ಬೋದು, ಅಂಕ ಹೇಗೆ ಕೊಡೋಕ್ಕೆ ಬರುತ್ತೆ? ಇಷ್ಟು ಸತ್ಯವಂತರವರು. ಅಂದರೆ ನಿಯಮ ಅಂತ ಮಾಡಿದ್ದಾರೆ, ಆ ನಿಯಮವನ್ನು ಅದಕ್ಕಿಂತ, ಆ ನಿಯಮ ಏನನ್ನ ನಿರೀಕ್ಷಿಸುತ್ತೆ ಅದಕ್ಕಿಂತ ಹೆಚ್ಚಿನದಕ್ಕಲ್ಲದೆ ಆ ನಿಯಮವನ್ನು ನಾವು ಭಂಗಿಸಬಾರ್ದು ಅನ್ನುವ ಒಂದು ಇದಿತ್ತು ಅವರಿಗೆ. ಆಮೇಲೆ ಮುಂದಕ್ಕೆ ಕೂತ್ಕೊಂಡು ಪಾಸ್ ಮಾಡ್ತಾ ಅದೆಲ್ಲ ಆಯಿತು. TV ರಾಘವ ಅಂತ ಅವ್ರ ಮಗ. ಹಾಗೆ ಅವರು ತಮ್ಮ ಸಂಸಾರದ ವಿಷಯದಲ್ಲೂ ಕೂಡ ಒಂಚೂರು ಪಕ್ಷಪಾತ ಇಟ್ಕೊಂಡಿರಲಿಲ್ಲ. ಮೂರ್ತಿರಾಯರು ಅವಾಗ ಬೆಂಗಳೂರಿನಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ ಲೆಕ್ಚರರು. ಮೂರ್ತಿರಾಯರು ಭಾಳ ಸೂಕ್ಷ್ಮ ಸ್ವಭಾವದವರು. ಅವರು ಒಂದು ದಿವಸ ಕುಕ್ರಳ್ಳಿ ಕೆರೆ ಏರಿ ಮೇಲೆ
ವೆಂಕಣ್ಣನವ್ರು ದಿನ ಅವ್ರ ಜೊತೆ ಒಂದು 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 ಗುಂಪೇ ಇರೋದು, ಕೋಕರಳ್ಳಿ ಕೆರೆ ಮೇಲೆ ಇದ್ರ ಮೇಲೆ ವಾಕ್ ಹೋಗೋರಿಗೆ. ಆಗಿನ್ನೂ ಅವರು ಬೆಂಗಳೂರಿಗೆ ಮೈಸೂರಿಗೆ ಬಂದು ಹೊಸ್ತು ಇನ್ನೂ ಅಷ್ಟು ಜನ ಇರಲಿಲ್ಲ. ಅವ್ರು ಕೂತಿದ್ದಾರೆ ಮೂರ್ತಿರಾಯರು ಹೋಗಿ ಅಲ್ಲಿ ಒಂದು ಕಲ್ಲು ಬೆಂಚ್ ಮೇಲೆ, ಕೋಕರಳ್ಳಿ ಕೆರೆ ಏರಿ ಮೇಲೆ ಹೋಗುವಾಗ ಅಲ್ಲಲ್ಲಿ ಕೂರೋದಕ್ಕೆ ಬೆಂಚ್ ಮಾಡಿದ್ದಾರೆ. ಹೋಗ್ತಾರೆ, ಮೂರ್ತಿರಾಯರು ಕೂತಿದ್ದು ನಾವು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಮೂರ್ತಿರಾಯರು ಏನೋ ತಮ್ಮ ಯೋಚನೆ ಮುಳುಗಿದ್ದಾರೆ, ನಂಗೆ ಅನ್ಯಾಯವಾಗಿ ಹೋಗ್ಬಿಟ್ಟಿದೆ ಅಂತ ಒಂದು ಭಾವನೆ ಬಂದುಬಿಟ್ಟಿದೆ, ಸೆಲ್ಫ್ ಪಿಟಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಏನೂ ಜಗತ್ತಿನಲ್ಲಿ ಯಾರಿಗೂ ಆಗಬಾರ್ದು ಅನ್ಯಾಯ ಅಲ್ಲ, ಆದರೆ ಅವರಿಗೆ ನಂಗಿದು ಅನ್ಯಾಯ, ನನ್ನ ಜಗತ್ತು ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋ ಥರದಲ್ಲಿ ಒಂಥರದ ದುಃಖ ಅವರಿಗೆ. ಇವ್ರು ಹಾಗೆ ಮುಂದಕ್ಕೆ ಹೋದ್ರೆ ಇವ್ರು ನೋಡಲೂ ಇಲ್ಲ ಮೂರ್ತಿರಾಯರು. ಸ್ವಲ್ಪ ದೂರ ಹೋಗಿ ನೋಡಿ ಆಮೇಲೆ 4 ಹೆಜ್ಜೆ ಬಂದು ಇನ್ನೂ ಹೆಚ್ಚು ಪರಿಚಯವೂ ಇಲ್ಲ, ಏನೂ ಇಲ್ಲ ಅವರಿಗೆ ಪರಸ್ಪರ. ಆಗ್ತಾನೆ ಬಂದಿದ್ದಾರೆ ಅವರು ಮೈಸೂರಿಗೆ. ಸೀದಾ ವಾಪಸ್ ಬಂದು ಪಕ್ಕದಲ್ಲೇ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ, ಏನು ಹೇಳಿ ಅದೇನು ಅಂದರೆ ಏನೋ ಯೋಚಿಸ್ತಿಲ್ಲ, ಅದು ಏನದು ಅಂಥ ದುಃಖ. ಆವಾಗ ಇವರಿಗೆ ಅದು ಸರಿಯಾಗಿ ಕಾಣಲಿಲ್ಲ. ಮೂರ್ತಿರಾಯರು ಸ್ವಲ್ಪ ಆಧುನಿಕರು, ನಂದೇನೋ ಇರುತ್ತೆ, ಇವರೇನೋ ಬಂದು ಏನು ಅಂತ ಕೇಳಿದ್ರೆ ಏನೂ ಇಲ್ಲ ಅನ್ನೋ. ಏನಪ್ಪ ಏನೂ ಇಲ್ಲ ಅಂದರೆ ಯಾಕೆ ಹೇಳಬಾರ್ದು ನೀವು? ನಿಮ್ಮ ಮುಖದಲ್ಲಿ ಏನು ಎಷ್ಟು ದುಃಖ ತೇಲ್ತಾ ಇದೆ, ಹೇಳ್ಕೊಳ್ಳಿ ಇನ್ನೊಬ್ಬರಿಗೆ, ಅದು ಸ್ವಲ್ಪ ಹಂಚ್ಕೊಂಡ್ರೆ ದುಃಖನ ಕಡಿಮೆ ಆಗುತ್ತೆ. ಅದನ್ನು ಅವ್ರಿಗೇನು ಅನಿಸ್ತೋ ತನಗಾಗಿರೋದನ್ನೆಲ್ಲ ಹೇಳಿದ್ರು. ಅವ್ರು ಹೇಳಿ ಎಲ್ಲ ಕೇಳಿ, ಅಂಥದ್ದೇನೂ ಅನ್ಯಾಯ ನಿಮಗಾಗಿದೆ ಅಂತ ನನಗೆ ಅನಿಸಲ್ಲ, ಇದೆಲ್ಲ ಸಣ್ಣ ವಿಷಯ, ಅದನ್ನೇ ಕುರಿತು ಯೋಚನೆ ಮಾಡಿ 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 ಭಾಳ ದೊಡ್ಡದು ಮಾಡಿ ಬೆಳೆಸ್ಬಿಟ್ಟಿದ್ದೀರಿ ನೀವು ನಿಮ್ಮ ಮನಸ್ಸಿನಲ್ಲಿ ಅಷ್ಟೇ. ಇಂಥದ್ದು ಎಷ್ಟು ಜನಕ್ಕಾಗಿಲ್ಲ, ಇದಕ್ಕಿಂತ ದೊಡ್ಡದಾಗಿಲ್ಲ ಆಗಿರುತ್ತೆ. ಇಷ್ಟರ ಮೇಲೆ ದೇವರೇನಾದರೂ ನಮಗೆ ಬಾಂಡ್ ಬರೆದು ಕೊಟ್ಟಿದ್ದಾನ, ನಿನಗೇನು ದುಃಖ ಬರ್ತಿದ್ದಾಗ ನೋಡ್ಕೊಳ್ತೀನಿ, ನಿನಗೇನು ಅನ್ಯಾಯ ಆಗ್ತಿದ್ದೆ ಹೇಳಿ ಇದಕ್ಕೆಲ್ಲ ಇಷ್ಟೊಂದು ದೊಡ್ಡ ಯೋಚನೆ ಮಾಡ್ತಾರೆ ಅಂತೇಳಿ ಅವ್ರನ್ನ ಕರ್ಕೊಂಡು ವಾಕಿಂಗ್ ಮುಂದುವರಿಸಿದ್ರು ಎಲ್ಲ. ಹೀಗೆ ಅವ್ರಿಗೆ ಪರಿಚಯ ಆದದ್ದು. ವೆಂಕಣ್ಣಯ್ಯ ಎಷ್ಟು ದೊಡ್ಡ ಮನುಷ್ಯರು ಅಂದರೆ ಎಲ್ಲ ಪ್ರೊಫೆಸರ್ಸಿಗೂ ಒಂದು ಪ್ರತ್ಯೇಕ ರೂಮ್ ಕೊಟ್ಟಿರೋರು ಮದ್ರಾಸ್ ಕಾಲೇಜಿನಲ್ಲಿ. ಇನ್ನು ಉಳಿದವರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಲೆಕ್ಚರರ್ಸು, ಅವರಿಗೆಲ್ಲ ಒಂದು ಕಾಮನ್ ರೂಮ್, ಮಹಾರಾಜ ಕಾಲೇಜಿನ ಕಾಮನ್ ರೂಮ್ ಅಂತಲೇ ಮೂರ್ತಿರಾಯರದ್ದೊಂದು ಪ್ರಬಂಧವೂ ಇದೆ. ಕಾಮನ್ ರೂಮ್ನಲ್ಲಿ ಇವರೆಲ್ಲ ಕೂತ್ಕೊಳ್ಳೋದು. ಇವರೆಲ್ಲ ಇನ್ನು ಚಿಕ್ಕ ವಯಸ್ಸಿನವರು, ಸ್ವಲ್ಪ ಹುಡುಗುಡುಗಾಗೂ ಮಾತಾಡೋರು ಎಲ್ಲ. ಆವಾಗ BM ಶ್ರೀಕಂಠ ಅನ್ನೋರು ಕನ್ನಡದ ಚಳುವಳಿ ಭಾಳ ಇದರಲ್ಲಿದ್ದ ಕಾಲ ಅದು ಸಂಸ್ಕೃತ ಇಂಗ್ಲೀಷು ಎಲ್ಲದನ್ನು ತಗ್ಗಿಸಿ ಕನ್ನಡ ಭಾಳ ದೊಡ್ಡದು ಅಂತ ಮಾತಾಡ್ತಾಯಿದ್ರು. BM ಶ್ರೀಕಂಠರ ಉದ್ದೇಶ ಅದಾಗಿಲ್ಲದೆ ಇರ್ಬೋದು, ಕನ್ನಡ ಮತ್ತು ಸಂಸ್ಕೃತ ಕನ್ನಡದ ಶತ್ರುಗಳು ಅನ್ನೋ ಭಾವನೆ ಜನಕ್ಕೆ ಬರೋ ಹಾಗೆ ಮಾತಾಡ್ತಾರೆ, ನಿಮ್ಮ ಮನಸ್ಸಲ್ಲಿ ಅದಿಲ್ಲದೆ ಇರ್ಬೋದು. ಅದು ಕೇಳಿದವ್ರಿಗೆ ಹಾಗೆ ಅನಿಸುತ್ತೆ, ಯಾಕೆ ಇಂಗ್ಲೀಷು ಜಗತ್ತಿನೆಲ್ಲ ಜ್ಞಾನ ಭಂಡಾರಕ್ಕೆ ಕೀ ಅಲ್ವಾ, ಸಂಸ್ಕೃತ ನಮ್ಮ ಪ್ರಾಚೀನ ಸಾಹಿತ್ಯ ಸಂಸ್ಕೃತಿ ಅದೆಲ್ಲದಕ್ಕೂ ಕೂಡ ಅದು ದೊಡ್ಡ ಸಾಧನ ಅಲ್ವಾ, ಅದನ್ನೇ ಯಾಕೆ ಅಲ್ಲಗಳಿಬೇಕು ಅಂತಂದೇಳಿ ಅದಕ್ಕೆ ಶ್ರೀಕಂಠ ಮಠ ಅಂತ ಹೆಸರಿಟ್ಬಿಟ್ಟಿದ್ರು. BM ಶ್ರೀ ಮತ್ತು ಅವ್ರ ಜೊತೆಲಿದ್ದ ಈ ಕನ್ನಡದ ವೀರ ಯೋಧರಿದ್ರಲ್ಲ ಅವರಿಗೆಲ್ಲ ಶ್ರೀಕಂಠ ಮಠ ಅಂತ ಕರೆಯೋರು ಮೂರ್ತಿರಾಯರವರೆಲ್ಲ. ಮೂರ್ತಿರಾಯರು ಸ್ವಲ್ಪ ಹಾಸ್ಯ ಪ್ರವೃತ್ತಿಯವರು ಕೂಡ. ಆ ಹುಡುಗರು ಆ ಕಾಮನ್ ರೂಮ್ನಲ್ಲಿದ್ದಂಥ ಹುಡುಗರು ಅಂದರೆ ಹುಡುಗ ಲೆಕ್ಚರರ್ಸು, ಅತ್ಯಂತ ಚಿಕ್ಕ ಪ್ರಾಯದ ಲೆಕ್ಚರರ್ಸು, ಅವ್ರದ್ದೆಲ್ಲ ಸ್ವಲ್ಪ ಹಾಗೆ ಇತ್ತು. ಕನ್ನಡವನ್ನು ಇವರು ಕನ್ನಡಿಗರ ಡಿಂಗರಿಗ ಅಂತ ಬರ್ಕೊಳ್ಳೋದು, ಈ ಥರದ್ದೆಲ್ಲ ತುಂಬ ಮಾಡೋರು. ಅದಕ್ಕೆ ಅವರನ್ನು ತಮಾಷೆ ಮಾಡಿ ಮಾತಾಡ್ಕೊಳ್ಳೋರು. ಎಲ್ಲ ಪ್ರೊಫೆಸರ್ಸು ಅವರ ರೂಮ್ನಲ್ಲಿರೋರು ಹೆಚ್ಚು ಹೊರಗಡೆ ಬಂದು ಅವರ ಇದ್ರ ಜೋಬ್ನಲ್ಲೇನೋ ಕೈ ಹಾಕೊಂಡು ಸುತ್ತ ಹಿಂಗೆ ನೋಡಿ ಗಂಭೀರವಾಗಿ ನೋಡ್ಬಿಟ್ಟು ಒಳಗಡೆ ಹೊರಟೋಗೋರು ಅಷ್ಟೇ. ಉಳಿದವ್ರನ್ನ ತಾವಾಗೆ ಮಾತಾಡ್ಸೋದಿಲ್ಲ. ಆದರೆ ವೆಂಕಣ್ಣನವರು ಮಾತ್ರ ಈ ಕಾಮನ್ ರೂಮಿಗೆ ಬರೋಕ್ಕೆ ಶುರು ಮಾಡಿದರು. ಅದನ್ನು ಹೇಳ್ತಾರೆ ಮೂರ್ತಿರಾಯರು, ಅವ್ರು ಯಾವಾಗ ಬಂದು ಸೇರಿಕೊಂಡ್ರು, ಯಾವಾಗ ಅದರ ಸದಸ್ಯರಾದರು, ಅವ್ರಿಗೆ ಏನು ಹಕ್ಕಿತ್ತು ನಮ್ಮ ಕಾಮನ್ ರೂಮಿನ ಸದಸ್ಯರಾಗೋದಕ್ಕೆ ಒಂದು ನಮ್ಗೆ ಗೊತ್ತಾಗಲಿಲ್ಲ. ಅವ್ರು ನಾವು ಕನ್ನಡದ ಬಗ್ಗೆ ಹೋಯ್ತಾಯಿದ್ರು ಕೂಡ ನಗ್ತಾ ದೊಡ್ಡನೊಬ್ಬ ಮಕ್ಕಳು ಮಾಡೋ ತಪ್ಪುಗಳನ್ನು ನಗ್ತಾ ಹಂಗೆ ನೋಡೋರು, ಏನೂ ಮಾತಾಡ್ತಿರಲಿಲ್ಲ. ಹಾಗೆ ಅವ್ರು ಕ್ರಮೇಣ ನಮಗೇನು ಗೊತ್ತಾಗದೇ ಇದ್ದ ಗುಪ್ತವಾದ ಕ್ರಾಂತಿ ಒಂದನ್ನು ಎಬ್ಬಿಸಿ ಎಲ್ಲರನ್ನ ವಶ ಮಾಡಿಕೊಂಡ್ರು. ಯಾವುದೋ ಒಂದು ಬೆಳಿಗ್ಗೆ ನೋಡ್ತೀವಿ ನಾವೆಲ್ಲ ಅವರ ಪ್ರೀತಿಯಲ್ಲಿ ಬಂದಿಗಳಾಗಿ ಹೋಗಿದ್ದು. ಅವ್ರು ಯಾವಾಗ ಬಂದರು, ಯಾವಾಗ ಹಾಗೆ ಮಾಡಿದ್ರು ಒಂದು ನಮಗೆ ಗೊತ್ತಾಗಲಿಲ್ಲ. ಏನು ಒಂದು ಸಂದರ್ಭ, ಯಾರ್ದು ಸಂದರ್ಭ ಸಿಕ್ಕರು ಸಾಕು, ಮನೇಲಿ ಊಟ ಏರ್ಪಡಿಸೋರು, ಟೀ ಪಾರ್ಟಿ ಏರ್ಪಡಿಸೋರು, ಎಲ್ಲರನ್ನ ಹೇಗೆ ಗೆದ್ಕೊಂಡ್ಬಿಟ್ರು. ಆಮೇಲೆ ನಾವೇನೇ ನಮಗೆ ಗೊತ್ತಿಲ್ಲ ಹಾಗೆ ಕನ್ನಡದ ಪರವಾಗಿ ಕನ್ನಡದ ಲೇಖನ ಬರೆಯೋಕ್ಕೆ ಶುರು ಮಾಡಿದ್ವು, ಭಾಷಣ ಮಾಡೋದಕ್ಕೆ ಶುರು ಮಾಡಿದ್ವು. ಕಡೆಗೆ ಕಾಸಿನ ಸಂಘ ಅಂತ ಒಂದು ಮಾಡಿಬಿಟ್ಟು ಕನ್ನಡ ಮಾತಾಡುವಾಗ ಇಂಗ್ಲೀಷ್ ಒಂದು ಪದ ಬೆರೆಸಿದ್ರು ಕೂಡ ಅದಕ್ಕೆ 1 ಕಾಸು ದಂಡ ಅಂತಂದೇಳಿ ಶುದ್ಧವಾದ ಕನ್ನಡ ಮಾತಾಡಬೇಕು ನಾವೇ ಒಂದು ಸಂಘ ಮಾಡಿದ್ವಲ್ಲ. ಇದೆಲ್ಲ ವೆಂಕಣ್ಣಯ್ಯನವರ ಮಹಿಮೆ. ಅವ್ರು ಹಾಗೆ ಮೌನವಾಗೇ ಎಲ್ಲವನ್ನು ಜಗತ್ತನ್ನು ಜಯಿಸಿಬಿಡುವಂಥ ಶಕ್ತಿ ಅವರದ್ದು ಅಂತ ಹೇಳ್ತಾರೆ. ವೆಂಕಣ್ಣಯ್ಯ ಕಾಮನ್ ರೂಮಿಗೆ ಬಂದು ಬಿಡುತ್ತಿದ್ದರು. ಅಧ್ಯಾಪಕರ ಜೊತೆ ಸಮಾನವಾಗಿ ಬೆರೆತರು. ಅವರು ಯಾವಾಗ ಅದರ ಸದಸ್ಯರಾದರೋ ಯಾರಿಗೂ ತಿಳಿಯೋದು ಮೂರ್ತಿರಾಯರ ಮಾತು, ಅವರಿಗೂ ತಿಳಿಯೋದು. ಗುಪ್ತವಾಗಿ ಕ್ರಾಂತಿಯೊಂದನ್ನು ಎಬ್ಬಿಸಿ ಇಡೀ ಕಾಮನ್ ರೂಮನ್ನು ವಶ ಮಾಡಿಕೊಂಡು ಅದನ್ನು ತಮ್ಮ ಉದ್ದೇಶ ಸಾಧನೆಗಾಗಿ ಬಳಸಿಕೊಂಡರು. ಈ ಒಳಸಂಚು ಪ್ರಾರಂಭವಾದದ್ರ ಅರಿವೂ ನಮಗಿಲ್ಲ. ಎಂದೋ ಒಂದು ದಿನ ಕಣ್ಣು ಬಿಟ್ಟು ನೋಡಿದರೆ ನಾವೆಲ್ಲವರ ಬಂದಿಗಳಾಗಿದ್ದೆವು. ಆ ಸೆರೆಯಿಂದ ಬಿಡಿಸಿಕೊಳ್ಳಬೇಕೆಂಬ ಹಂಬಲ ಯಾರಿಗೂ ಇರಲಿಲ್ಲ. ನಮಗೂ ಆ ಸೆರೆಯೇ ಬೇಕಾಗಿತ್ತು. ವೆಂಕಣ್ಣಯ್ಯ ತುಂಬ ಈ ಸಾಧು ಸತ್ಪುರುಷರ ಬಗ್ಗೆ ಭಾಳ ಗೌರವ ಇದ್ದವರು. ಅಗಡಿಯಲ್ಲಿ ಆನಂದವನ ಅಂತ, ಅಗಡಿಯ ಆನಂದವನದಲ್ಲಿ ಶೇಷಾಚಲ ಸದ್ಗುರುಗಳು ಅಂತ ಕರೆಯೋರು, ಶೇಷಾಚಲ ಸಾಧುಗಳಿದ್ದರು. ಅಲ್ಲಿಗೆ ಯಾವುದೋ ಕಾರಣಕ್ಕಾಗಿ ಚರಿತ್ರೆ ಅಧ್ಯಾಪಕರೊಬ್ಬರು ಇವ್ರ ಸ್ನೇಹಿತರಿದ್ದವ್ರು ನೋಡ್ಕೊಂತ ಹೋದರು. ಆ ಶೇಷಾಚಲ ಸಾಧುಗಳನ್ನು ನೋಡಿ ಅವ್ರ ವಿಷಯದಲ್ಲಿ ಭಾಳ ಆದರ ಉಂಟಾಯಿತು. ಅವರು ಬಂದವ್ರಿಗೆ ಹೇಳ್ತಿದ್ದ ಮಾತುಗಳು ಮತ್ತೊಂದು ಅದನ್ನೆಲ್ಲ ಅದು ಮೇಲಕ್ಕೆ ಒಂದು ಅರ್ಥ ಕಾಣೋದು, ಒಳಗೆ ತುಂಬ ತಿಳುವಳಿಕೆ ಇರೋದು ಹೆಕ್ಕಿ ನೋಡಿದರೆ. ಆ ಥರದ್ದೆಲ್ಲ ಪ್ರಸಂಗ. ಇವರು ಶೇಷಾಚಲ ಸದ್ಗುರುಗಳ ಬಗ್ಗೆ ನಡೆದ ಘಟನೆಗಳನ್ನೆಲ್ಲ ಬೇರೆಯವರಿಗೆ ವೆಂಕಣ್ಣಯ್ಯ ಹೇಳೋರು. ಭಾಳ ದೊಡ್ಡವರು ಅಂತ ಅನ್ಸುತ್ತೆ ನಂಗೆ ಅವರು ಹಾಗೆ ಅಂತಂದೆಲ್ಲ.
ಅಲ್ಲೋದ್ರೆ ಅಲ್ಲಿ ಗಳಗನಾಥರು ಇದ್ದರು. ಅವಾಗ ಸದ್ಬೋಧ ಚಂದ್ರಿಕೆ ಅಂತ ಒಂದು ಪತ್ರಿಕೆಯಲ್ಲಿಂದ ಹೊರಡ್ತಾ ಇತ್ತು. ಅದ್ರಲ್ಲಿ ಗಳಗನಾಥರು ಹರಿನಾರಾಯಣ ಆಪ್ಟೆಯವರ ಕಾದಂಬರಿಗಳನ್ನ, ಮರಾಠಿ ಕಾದಂಬರಿಗಳನ್ನ ಅನುವಾದ ಮಾಡಿ ಸದ್ಬೋಧ ಚಂದ್ರಿಕೆಯಲ್ಲಿ ಭಾಗವಾಗಿ ಪ್ರಕಟಿಸ್ತಾ ಇದ್ದರು. ಕ್ಷಾತ್ರತೇಜ, ಮರಾಠರ ಅಭ್ಯುದಯ, ಈ ಥರದ್ದೆಲ್ಲ ಕಾದಂಬರಿಗಳನ್ನು. ಆವಾಗಲೇ ಗಳಗನಾಥರ ಕಾದಂಬರಿಗಳೆಲ್ಲ ಕನ್ನಡದಲ್ಲಿ ಬಂದು ಒಂದು ಕಾದಂಬರಿ. ಮತ್ತು ಇವರ ಬಂಗಾಳಿ ಕಾದಂಬರಿಗಳನ್ನ ಅನುವಾದ ಮಾಡಿದ್ರಲ್ಲ, ತಕ್ಷಣ ವೆಂಕಟಾಚಾರ್ಯರು, ಹರಿನಾರಾಯಣ ಆಪ್ಟೆಯವರ ಕಾದಂಬರಿ ಇವರು ಮಾಡಿದ್ರು. ವೆಂಕಟಾಚಾರ್ಯರು ಬಂಕಿಂಚಂದ್ರರ ಕಾದಂಬರಿಗಳನ್ನ ಬಂಗಾಳಿಂದ ಕನ್ನಡಕ್ಕೆ ಮಾಡಿದ್ರು. ಅವಾಗ ಒಂದು ಕನ್ನಡದ ಕಾದಂಬರಿ ಯುಗ ಒಂದು ರೀತಿ ಶುರುವಾಯಿತು. ಆ ಕಾಲ ಅದು. ಗಳಗನಾಥರು ಇವರು ಎಲ್ಲರದ್ದು ಪರಿಚಯ ಮಾಡ್ಕೊಂಡಿದ್ದರು. ಹಾಗಾಗಿ ಒಂದು ಸಲ ಇವರು ಸ್ವಲ್ಪ ಹಣವನ್ನು ತೆಗೆದು ಶೇಷಾಚಲ ಸಾಧರಿಗೆ ಒಪ್ಪಿಸಿರು ಒಂದು ಕಾಣಿಕೆಯನ್ನಾಗೆ. ಅವರು ಶೇಷಾಚಲ ಅಯ್ಯೋ ನನಗೇನು ಹಣದ ಅಗತ್ಯ ಇಲ್ಲ, ನನಗಿಂತ ನಿನಗೇ ಹಣದ ಅಗತ್ಯ ಇದೆ, ತಗೋ ಅಂತ ಹೇಳ್ಬಿಟ್ಟು ಹಣವನ್ನು ಅವರಿಗೆ ವಾಪಸ್ ಕೊಟ್ಟರು. ಮುಂದಕ್ಕೆ ಯಾವಲ್ಲಾರು ನೀವು ಬೇಕಾದ್ರೆ ಒಂದು ಕೆಲಸ ಕೊಡುವಂತೆ, ಈಗೇನೇ ಹಣದ ಅಗತ್ಯ ಇಲ್ಲ ಅಂತ. ಹಣವನ್ನು ಕೊಟ್ಟಿದ್ದನ್ನು ವಾಪಸ್ ಮಾಡೋ ಯಾವ ಮಠದ ಸ್ವಾಮಿಗಳನ್ನು ನಾವೇನು ಈಗ ನೋಡಿಲ್ಲ. ಗುಬ್ಬಿ ಚಿದಂಬರರು, ಗುಬ್ಬಿಲಿ ಚಿದಂಬರರು ಅಂತ ಇದ್ದರು. ಅವರು ಭಾಳ ಇದು ನಮ್ಮ ಶಾಮರಾಯ ಇದ್ದಾಗ ಅವ್ರ ಮನೆಗೂ ಬರೋರು. ಒಂದು ಸಲ ಶಾಮರಾಯರು ಏನೋ ಅದು ಇದು ಮಾತು ಬಂದು ನಮಗೆ ಸರಿಯಾದ ಹುಡುಗ ಸಿಗ್ತಾ ಇಲ್ಲ, ಒಬ್ಬ ಬೇಕು ಹಾಗೆ ಅಂತ ಹೇಳಿದಾಗ ನನ್ನ ಕಡೆ ನೋಡಿ ಭಟ ಹೋಗ್ತೇನೋ ಅಲ್ಲಿಗೆ ಅಂದರು. ಅವಾಗ ಸುಬ್ಬಮ್ಮ ಶಾಮರಾಯಂತ ಅಡ್ಡ ಬಂದು, ಏನು ಆ ಹುಡುಗ ಇದು ಆನರ್ಸು ಇಂಗ್ಲೀಷು ಓದ್ತಾ ಇದ್ದಾನೆ, ಅವನ್ನ ನೀವು ಚಿದಂಬರಾಶ್ರಮಕ್ಕೆ ಕಳಿಸ್ತೀರ ಅಂತ ಅಡ್ಡ ಬಂದರು. ನಾನೇನು ಉತ್ತರ ಕೊಟ್ಟಿರಲಿಲ್ಲ. ನನಗೂ ಹೋಗೋಕ್ಕೇನು ಇಷ್ಟ ಇರಲಿಲ್ಲ ಅಂತ ಇಟ್ಕೊಳ್ಳಿ. ನಾನೇನು ಅಷ್ಟು ದೊಡ್ಡ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿಯ ವಿದ್ಯೆ ಕೇವಲ ಸಂಸ್ಕೃತ ವಿದ್ಯೆ, ಅದಕ್ಕೆ ಹೋಗೋದು ನನಗೂ ಏನಂತ ಇದಿರಲಿಲ್ಲ. ಅಂತೂ ಅವರು ಇವ್ರ ಮನೆಗೆ ಬರೋರು ಗುಬ್ಬಿ ಚಿದಂಬರರು. ಒಂದು ಸಲ ಚಿದಂಬರರು ವೆಂಕಣ್ಣನವ್ರ ಹತ್ರ ಏನೋ ಮಾತಾಡ್ತಾ, ನಾನು ಹಿಮಾಲಯಕ್ಕೆ ಹೋಗಬೇಕು ಅಂತಿದ್ದೀನಿ, ಅಲ್ಲಿ ಹೋಗಿ ಅಲ್ಲಿ ತಪಸ್ಸು ಮಾಡಬೇಕು ಅಂತಿದ್ದೀನಿ ಅಂತ. ಆವಾಗ ವೆಂಕಣ್ಣವ್ರು ಹೇಳಿದಂತೆ, ವೆಂಕಣ್ಣನವರು ಎಷ್ಟು ಪರಂಪರೆಯ ಬಗ್ಗೆ ಗೌರವ ಅದು ಇದು ಎಲ್ಲ ಇದ್ದವರಾದ್ರು ಎಷ್ಟು ಲೌಕಿಕವೂ ಇತ್ತು ಅವರಿಗೆ, ಏನಕ್ಕೆ ನಾನು ಹೇಳೋದು. ಅವ್ರು ಹೇಳಂತೆ, ಚಿದಂಬರರೇ ನೀವು ಪುಣ್ಯಜೀವಿಗಳು, ನಿಮಗೆ ಇನ್ನು ಜಪ ತಪ ಅದೆಲ್ಲ ಯಾಕೆ, ಅದ್ರ ಬದಲು ಸಾರ್ವಜನಿಕ ಸೇವೆ ಮಾಡಿ, ಒಂದು ಸ್ಕೂಲ್ ತೆಗೀರಿ ಇಲ್ಲಿ. ಇವತ್ತಿನ ಹುಡುಗರಿಗೆ ನಮ್ಮ ಹಿಂದಿನ ಪರಂಪರೆಯ ತಿಳುವಳಿಕೆ, ಆಧುನಿಕ ತಿಳುವಳಿಕೆ ಇವೆರಡೂ ಇರೋ ರೀತಿಯ ಒಂದು ಶಿಕ್ಷಣ ಕೊಡುವಂಥದ್ದನ್ನು ಮಾಡಿ ಅಂತ ಹೇಳಿದ್ರು ಅಂತ. ನೋಡಿ ಎಷ್ಟು ಅವರು ಹಿಮಾಲಯಕ್ಕೆ ಹೋಗ್ತೀನಿ, ತಪಸ್ಸಿಗೆ ಹೋಗ್ತೀನಿ, ಇನ್ಯಾರಾಗ ದೀರ್ಘ ನಮಸ್ಕಾರ ಮಾಡಿ ನನಗೊಂದು ಆಶೀರ್ವಾದ ಮಾಡಿಬಿಡಿ ಇನ್ನೋರು. ಅವ್ರು ಬೇಡಿ ಹೋಗಬೇಡಿ ಅಂತ ಹೋಗಲಿಲ್ಲ ಚಿದಂಬರರು. ಗುಬ್ಬಿಯಲ್ಲಿ ಒಂದು ಸ್ಕೂಲ್ ತೆಗೆದ್ರು. ಶಾಮರಾಯರು ಎಷ್ಟೋ ದಿವಸ ಆದರು ಮುಖ್ಯೋಪಾಧ್ಯಾಯರಾಗಿದ್ದರು. ಅಲ್ಲಿಯ ಟೀಚರ್ಸ್ಗಳಿಗೆಲ್ಲ ಅವ್ರಿಗೆ ಮಂತ್ರಿಗಳಿಗಿಂತಗಳೆಲ್ಲ ಪರಿಚಯ ಇದ್ದು. ಶಾಮರಾಯರು ನಮ್ಮ ಎಲ್ಲ ಅವ್ರ ಶಿಷ್ಯರು ಮಂತ್ರಿಗಳಾದ್ರೆಲ್ಲ ಭಾಳ ಗೌರವದಿಂದ ಕಂಡವರು. ಅವ್ರು ಹಾಗಿದ್ದರು, ವೆಂಕಣ್ಣನವ್ರು ಹಾಗೇನೆ. ಅವರು ಹೇಳಿದರು ಅಂತಂದುಬಿಟ್ಟು ಅಲ್ಲಿ ಗುಬ್ಬಿಯಲ್ಲಿ ಅಲ್ಲಿದ್ದ ಟೀಚರ್ಸ್ಗೆಲ್ಲ ಮನೆಗಳನ್ನು ಕಟ್ಟೋದಕ್ಕೆ ಬೇಕಾದ ಸೈಟು ಗೀಟು ಸಹಾಯ ಎಲ್ಲದನ್ನು ಮಾಡಿದರು. ಹೀಗೆ ಆ ಸ್ಕೂಲು ಹುಟ್ಟಿದ್ದು ವೆಂಕಣ್ಣನವರ ಒಂದು ಹಿತವಾದದಿಂದ. ಇನ್ನೊಂದನ್ನು ನಾನು ಇಲ್ಲಿ ಹೇಳಲೇಬೇಕಾದ್ದು, ಅದನ್ನು ಇದುವರೆಗೂ ಉಳಿಸ್ಕೊಂಬಂದಿದ್ದೀನಿ. ಪ್ರಬುದ್ಧ ಕರ್ನಾಟಕವನ್ನು ಕೃಷ್ಣಶಾಸ್ತ್ರಿಗಳು ಸ್ಥಾಪಿಸಿ ವೆಂಕಣ್ಣನವರು ಅವ್ರ ಜೊತೆಗೆ ಸೇರಿ ಇಬ್ಬರೂ ಅದನ್ನು ಭಾಳ ಎತ್ತರಕ್ಕೆ ತಗೊಂಡವರು. ಇಡೀ ನವೋದಯ ಸಾಹಿತ್ಯದ ಕಾಲದ ಎಲ್ಲ ಲೇಖಕರೂ ಬಹುಮಟ್ಟಿಗೆ ಪ್ರಬುದ್ಧ ಕರ್ನಾಟಕದಲ್ಲಿ ಬರೆದರು. ಅಷ್ಟೇ ಅಲ್ಲ, ಪ್ರಬುದ್ಧ ಕರ್ನಾಟಕದಲ್ಲಿ ತಂದು ಒಂದು ಕವಿತೆನೋ ಒಂದು ಲೇಖನವೋ ಬಂದ್ಬಿಡ್ತು ಅಂತಂದರೆ ಡಾಕ್ಟರೇಟ್ ಡಿಗ್ರಿ ಸಿಕ್ಕಷ್ಟು ಸಂತೋಷ ಸಂಬಂಧಪಟ್ಟವರಿಗೆ. ಯಾರ್ಯಾರು ನರಸಿಂಹಸ್ವಾಮಿ ಅಂಥವ್ರು, ಅಡಿಗರಂಥವ್ರು, ಇಂಥವರಿಗೆಲ್ಲ ಇನ್ನವರು ಕೆಲವರು, ಅವರಿಗೆಲ್ಲ ಪೂತಿನ ಅಂಥವ್ರು, ಅವರಿಗೆಲ್ಲ ಅಷ್ಟು ಸಂಭ್ರಮ. ಪ್ರಬುದ್ಧ ಕರ್ನಾಟಕದಲ್ಲಿ ನನ್ನ ಕವಿತೆ ಪ್ರಕಟವಾಗಿಬಿಟ್ಟಿದೆ ಅನ್ನೋಷ್ಟು. ಇದನ್ನು ಕೃಷಿಶಾಸ್ತ್ರ ಶುರು, ಇದನ್ನೇನು ಆಮೇಲೆ ಯೂನಿವರ್ಸಿಟಿ ತೊಗೊಂಡಿದ್ದು ಇವರೇ ಶುರು ಮಾಡಿದ್ದು. ಅದಕ್ಕೆಲ್ಲ ಖರ್ಚು ವೆಚ್ಚ ಎಲ್ಲ ಹಾಕ್ಕೊಂಡು ಕೃಷಿಶಾಸ್ತ್ರಗಳು ಶುರು ಮಾಡಿದರು. ಸಾಹಿತ್ಯ ಪರಿಷತ್ತಾಗಿ 2 ವರ್ಷಕ್ಕೆ ಪ್ರಬುದ್ಧ ಕರ್ನಾಟಕ ಶುರುವಾಯಿತು. ಅದರಲ್ಲಿ ಕನ್ನಡದ ಎಲ್ಲ ಕಡೆ ಇರೋ ಲೇಖಕರಿಗೆ ಬರೀರಿ ಅಂತಂದು ಹೇಳಿ ಲೇಖನ ತರಿಸೋದು ಭಾಳ ಕಷ್ಟ ಇರುತ್ತೆ. ಎಷ್ಟೋ ಪತ್ರಿಕೆಗಳು ದುಡ್ಡಿನ ಕಾರಣದಿಂದ ನಿಂತೋಗಿಲ್ಲ, ಸರಿಯಾದ ಲೇಖನಗಳು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಿಂತೋಗಿದ್ದಾರೆ. ಇವರು ಕೃಷಿಶಾಸ್ತ್ರ ಲೇಖನವನ್ನೆಲ್ಲ ಅವ್ರಿಗೆ ಮುಂಚೆನೇ ಹೇಳಿಬಿಟ್ಟು ನೀನೊಂದು ಕೊಡಬೇಕು, ಇಂಥ ತಿಂಗಳೊಂದು ಲೇಖನ ಕೊಡಬೇಕು, ಹೀಗೆಲ್ಲ ಹೇಳಿ ಒತ್ತಾಯಕ್ಕೆ ಹಾಕಿ ಮಾಡಿಸೋರು. ಆಮೇಲೆ ಅವರು ತಾವಾಗೆ ಬರೆಯೋಕ್ಕೆ ಶುರು ಮಾಡೋರು. ಒಂದೆರಡು ಬರೆದಾದ ಮೇಲೆ ಅವ್ರ ಕೆಲಸ ಏನು ಅಂದರೆ, ಕೃಷಿಶಾಸ್ತ್ರಗಳು ಭಾಳ ಅವ್ರದ್ದು ಮಾತು ಒಂಥರ ನಿಷ್ಠುರ ಅಂತ ತೋರುವಷ್ಟು ಇದಾಗಿರ್ತಿತ್ತು. ತುಂಬ ಸೌಜನ್ಯಪೂರ್ಣವಾಗಿ ಇರ್ತಿರಲಿಲ್ಲ. ಏನಾದ್ರು ಮಾತಿಗೆ ತಪ್ಪಿದ್ರೆ ಅವ್ರು ಕಟುವಾಗಿ ಮಾತಾಡೋರು. ವೆಂಕಣ್ಣನವ್ರದ್ದು ಹಾಗೆ ಅಲ್ವೇ ಇಲ್ಲ, ಕಟುತ್ವ ಅನ್ನೋದು ಗೊತ್ತೇ ಇಲ್ಲ. ಅವರು ತಮ್ಮ ಸುತ್ತ ಒಂದು ದೊಡ್ಡ ವಿದ್ಯಾರ್ಥಿ ಬಳಗಾಯಿತು. ಈ TNMC DLN ಅವರು ಇವರು ಎಲ್ಲರೂ ಕೂಡ ಅವ್ರ ಸ್ಟೂಡೆಂಟ್ಸು. ಅವ್ರನ್ನೆಲ್ಲ ಬಳಸ್ಕೊಂಡು, ರಾಜರತ್ನಮ್ಮರು ಅವ್ರನ್ನೆಲ್ಲ ಬಳಸ್ಕೊಂಡು ಅವ್ರು ಹೇಗೋ ಅವರಿಗೆ ಗೊತ್ತಾಗಿದೆ ಈ ಪ್ರಬುದ್ಧ ಕರ್ನಾಟಕ ಕೆಲಸ ಮಾಡೋರು. ಒಂದು ಸಲ ಕೃಷ್ಣಶಾಸ್ತ್ರಿಗಳು ಮೈಸೂರಿಗೆ ವೆಂಕಣ್ಣನವ್ರ ಮನೆಗೆ ಬರ್ತಾರೆ. ಬಂದು ನೋಡಿದರೆ ಹೊರಗಡೆ ಏನು ಪಾದರಕ್ಷೆಗಳ ಪರಿಷತ್ತು ಒಂದದು. ಒಳಗಡೆ ಹೋಗಿ ಇವೆಲ್ಲ ಕೂತಿದ್ದಾರೆ. ಶ್ರೀಕಂಠನವರು, ನರಸಿಂಹಾಚಾರ್ಯರು, ರಾಜರತ್ನಮ್ಮು, ಇನ್ನೂ ಯಾರೋ ಮಾನವೀಯ ನರಸಿಂಹರಾವ್ ಅವರೆಲ್ಲ ಕೂತಿದ್ದಾರೆ. ಯಾರೋ ಒಬ್ಬ ಪ್ರಬುದ್ಧ ಕರ್ನಾಟಕಕ್ಕೆ ರೆಟ್ ಹಾಕ್ತಾ ಇದ್ದಾನೆ ಎಲ್ಲದಕ್ಕೂ, ಇನ್ಯಾರೋ ಒಬ್ಬ ಅದಕ್ಕೆಲ್ಲ ಅಡ್ರೆಸ್ ಬರೀತಾ ಇದ್ದಾನೆ, ಇನ್ಯಾರೋ ಒಬ್ಬ ಸ್ಟ್ಯಾಂಪ್ಸ್ನ ಅದಕ್ಕೆ ಹಾಕ್ತಾ ಇದ್ದಾನೆ, ಇನ್ಯಾರೋ ಒಬ್ಬ ಅದೆಲ್ಲ ಒಂದೇ ಊರಿಗೆ ಹೋಗಬೇಕಾದ್ರೆ ಜೋಡಿಸಿಡ್ತಾ ಇದ್ದಾನೆ, ಪೋಸ್ಟಿಗೆ ಹಾಕದೆ ಕೈಯಲ್ಲೇ ತೊಗೊಂಡೋಗಿ ಕೊಡಬೇಕಾದ್ರಿಂದ ಇನ್ನೊಬ್ಬ ಯಾರೋ ಜೋಡಿಸಿಡ್ತಾ ಇದ್ದಾನೆ. ಅದು ನೋಡಿದ್ರೆ ಅವ್ರು ಒಳ್ಳೆ
ಬೆಲ್ಲದ ಹಿಂಟಿಗೆ ಇರುವೆಗಳು ಮುತ್ಕೊಂಡ್ರೆ ಹಾಗೆ ವೆಂಕಣ್ಣನವರಿಗೆಲ್ಲ ಮಧ್ಯ ಮಧ್ಯೆ ಕಾಫಿ ಅಥವಾ ಟೀ, ಒಂದು ದೋಸೆ, ಚಕ್ಕಲಿ ಇಂಥವೆಲ್ಲ ಬರ್ತಾ ಇರೋದು. ವೆಂಕಣ್ಣನವರು ಕೂತ್ಕೊಂಡು ಅವ್ರು ಮಾಡಿದ ಕೆಲಸವನ್ನೆಲ್ಲ ಮೆಚ್ಚುಗೆಯಿಂದ ತಲೆ ದೂಗ್ತಾ ತಾವು ಒಂದು ಚೂರು ಕೆಲಸ ಮಾಡಿಸೋರು. ಎಲ್ಲ ಕೆಲಸ ಒಂದು 15 ಜನ ಕೂತ್ಕೊಂಡು ಕೆಲಸ ಮಾಡಿದ್ರು ಹೇಗೆ, ಕೃಷಿಶಾಸ್ತ್ರಗಳಿಗೆ ಒಬ್ಬರೇ ಕೂತ್ಕೊಂಡು ಕೆಲಸ ಮಾಡೋದು ಹೇಗೆ, ಅದನ್ನೆಲ್ಲ ನೋಡಿದ್ರು ಕೃಷಿಶಾಸ್ತ್ರರು. ಮಹಾ ಬುದ್ಧಿವಂತ ಈ ಮನುಷ್ಯ ಅಂತವರಿಗೆ ಅನಿಸಿರ್ಬೇಕು ಅವರು. ಅದನ್ನು ಬರೆದಿದ್ದಾರೆ ಇದರಲ್ಲಿ. ಎಲ್ಲ ಕೆಲಸನೂ ಅವರು ಬಹಳ ಪ್ರೀತಿಯಿಂದ, ಹುಡುಗರು ನಮಗೆ ಕೆಲಸ ಕೊಟ್ಟರೆ ಸಾಕು ಅಂತ ಕಾಯ್ಕೊಂಡಿದ್ದೆ ಕೆಲಸ ಮಾಡಿಕೊಡೋರು. ಹಾಗೆ ಅವರು ಪ್ರಬುದ್ಧ ಕರ್ನಾಟಕ ಕೆಲಸನೆಲ್ಲ ಮಾಡಿದರು. ಭಾಳ ದೊಡ್ಡದಾಗಿ ಬೆಳೀತು ಪತ್ರಿಕೆ. ಎಲ್ಲ ಪುಟ್ಟಪ್ಪನವರಿಂದ ಹಿಡಿದು ಎಲ್ಲ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಲೇಖಕರಾಗಿರೋರೆಲ್ಲ ಪ್ರಬುದ್ಧ ಕರ್ನಾಟಕಕ್ಕೆ ಅದನ್ನು ಬರೆದು ಸ್ವಲ್ಪ ವರ್ಷಗಳಾದ ಮೇಲೆ ಅದು ದುಡ್ಡು ಖರ್ಚು ಬರ್ಸೋದು ಭಾಳ ಕಷ್ಟ. ಆ ಸ್ಟ್ಯಾಂಪ್ಸು ಗೀಮ್ಸು ಅದು ಇದರದ್ದೆಲ್ಲ. ಆಮೇಲೆ ಅವರು ಎಲ್ಲ ಸಾಧ್ಯವಾದಷ್ಟು ಗೌರವ ಇದು ಅದನ್ನು ತಪ್ಪಿಸ್ಬಾರ್ದು ಅನ್ನೋ ದೃಷ್ಟಿ ಇತ್ತು ವೆಂಕಣ್ಣಯ್ಯನ ಕೃಷಿಶಾಸ್ತ್ರಿಗಳಿಗೆ. ಕಡೆಯಲ್ಲಿ ಯೂನಿವರ್ಸಿಟಿ ಅದನ್ನು ತೊಗೊಳ್ತು. ಆಗ ಅವರು ಕೂಡ ಒಪ್ಪಿರಲಿಲ್ಲ, ನಾವೇ ನಡೆಸ್ತೀವಿ ಇದನ್ನು ಅಂತ. ಮೈಸೂರು ಯೂನಿವರ್ಸಿಟಿ ಅದನ್ನು ತೊಗೊಳ್ತು. ಯೂನಿವರ್ಸಿಟಿಯಿಂದ ಅದಕ್ಕೆ ಬೇಕಷ್ಟು ದುಡ್ಡು ಇರುತ್ತೆ, ಅವರು ಅದನ್ನು ತರ್ಬೋದು. ಆದರೂ ಅದನ್ನು ತೊಗೊಂಡಾಗ ಅಸಮಾಧಾನ ಆಯಿತು ಅನೇಕರಿಗೆ. ನೀವು ಯಾಕೆ ಅದನ್ನು ಯೂನಿವರ್ಸಿಟಿ ಕೊಟ್ಬಿಟ್ರಿ ಹಾಗೆ ಅಂತ ವೆಂಕಣ್ಣನವರಿಗೆಲ್ಲ ಕೇಳಿದಾಗ ಅವರು ಅದಕ್ಕೇನೋ ಒಂದು ಸಮಾಧಾನದ ಉತ್ತರ ಹೇಳಿದರು. ಹೀಗೆ ಅವರಿಬ್ಬರೂ ಕೂಡ ಶ್ರೀನಿವಾಸರು, ಮಾಸ್ತಿ ವೆಂಕಟೇಶಯ್ಯಂಗಾರರು ಕನ್ನಡಕ್ಕಾಗಿ ನಮ್ಮ ಕಾಲದಲ್ಲಿ ದುಡಿದ ಅಶ್ವಿನಿ ದೇವತೆಗಳು ಅಂತ ಕರೆದಿದ್ದಾರೆ. ಅಶ್ವಿನಿ ದೇವತೆಗಳು ಇಬ್ಬರು ಒಂದೇ ಥರ ಇರ್ತಾರೆ ಅವರು. ಇವರು ಅಷ್ಟೇ ಎಲ್ಲದರಲ್ಲೂ ಸಮಾನರು ಅಂತಾರೆ. ಅವರು ಅಷ್ಟು ಮೆದು, ಇವರಿಷ್ಟು ಒಂಥರ ಒಂದು ಸಟಕ್ಕನೆ ಮಾತಾಡುವಂಥವ್ರು. ಆದರೂ ಅವರಿಬ್ಬರಿಗೆ ಭಿನ್ನಾಭಿಪ್ರಾಯವೂ ಬೇಕಷ್ಟು ಇರೋರು. ಆದರೂ ಎಂದೂ ಆ ಪ್ರೀತಿ ತಪ್ಪಲಿಲ್ಲ, ಹೊಂದಾಣಿಕೆ ತಪ್ಪಲಿಲ್ಲ. ಹಾಗೆ ತಾವು ಇರೋವರೆಗೂ ಕೂಡ ಅವರು ಅದನ್ನು ನಡೆಸ್ಕೊಂಬಂದರು. ಮುಂದೆ ಅವ್ರು ತೀರ್ಕೊಂಡಾಗ ಭಾಳ ಟೈಮ್ ಆಗೋಯ್ತು, ಕ್ಷಮಿಸಿ. ಮುಂದೆ ಅವ್ರು ತೀರ್ಕೊಂಡಾಗ BMC ಹೇಳಿದ ಒಂದು ಮಾತಿದು, ಪರಿಶೋಧನೆಯಲ್ಲಿ ಅವರು ಒಳ್ಳೆಯ ಪ್ರಮುಖತೆಯ ಪ್ರಶ್ನೆಗಳನ್ನೆತ್ತಿ ವಿಚಾರ ಮಾಡುತ್ತಿದ್ದರು. TS ವೆಂಕಣ್ಣನವರು ಅವರ ಪ್ರಾಸ್ತಾವಿಕ ಲೇಖನಗಳು ಕೆಲವೇ ಆದರೂ ಅವರ ಆಧಾರಪೂರ್ವಕವಾದ ವಿಚಾರ ಸರಣಿಗೂ ತೂಕದ ಶೈಲಿಗೂ ನಿದರ್ಶನವಾಗಿವೆ. ಅವ್ರಿಗೆ ನಾನು ಹೇಳಿದ ಲೇಖನಗಳಲ್ಲದೆ ಬೇರೆ ಎಷ್ಟೋ ಪುಸ್ತಕಗಳ ರಿವ್ಯೂ ಮಾಡಿದ್ದಾರೆ. ಅಲ್ಲೆಲ್ಲ ಅವರ ನಿರ್ದಾಕ್ಷಿಣ್ಯ ಅಂದರೆ ಕಟುವಾಗಲ್ಲ, ಸತ್ಯಪಕ್ಷಪಾತವಾದ ಮಾತುಗಳು, ನ್ಯಾಯವಾದದ್ದನ್ನೇ ಹೇಳಬೇಕು ಅಂತ. ಅದು ಗುಣವಿರಲಿ ದೋಷವಿರಲಿ ಅದನ್ನೆಲ್ಲ ಮಾಡಿದ್ದಾರೆ ಅವರು. ಅದರ ಮನಸ್ಸಲ್ಲಿ ಹೇಳ್ತಿದ್ದಾರೆ ಇವರು. ಶೈಲಿಗೂ ನಿದರ್ಶನವಾಗಿವೆ. ಅವರು ದೊಡ್ಡ ಬೇಟೆಯನ್ನೇ ಹೂಡುತ್ತಿದ್ದರು. ನನಗಂತೂ ಅವರೊಂದು ಹೆಮ್ಮೆ, ಬೆಳಕು, ಕಾವಲು. ಅವರು ಕಣ್ಮರೆಯಾದಂದು ನನಗೆ ಒಂದು ಪ್ರಾಣ ಹಾರಿತು, ಒಂದು ಕೈ ಮುರಿಯಿತು. ಈ ಹಡಗು ಮುಳುಗಿ ನಾನು ಬಡವ. ಇದು BMC ಅವರು ಹೇಳಿದರು. ದೊಡ್ಡ ಹಡಗು ಎಲ್ಲ ಸರಕು ತುಂಬ್ಕೊಂಡು ಬರ್ತಾ ಇದೆ, ಸಮಸ್ತ ಶ್ರೀಮಂತಿಗೂ ಬರ್ತಕ್ಕಂಥ ಅದರಲ್ಲೇ ಇದೆ. ಅದು ಬರ್ತಾ ದಾರಿ ಒಳಗಡೆ ಮುಳುಗೋಯ್ತು ಅಂದರೆ ಹೇಗೆ, ನಿಂತ ಜಾಗದಲ್ಲೇ ಶ್ರೀಮಂತ ಒಬ್ಬ ಅನಾಥನಾಗಿಬಿಡ್ತಾನೆ. ಹಾಗೆ ಅವರು ಹೋಗಿ ಕೈ ಮುರಿಯಿತು, ಈ ಹಡಗು ಮುಳುಗಿ ನಾನು ಬಡವ. ಇದು BMC ಅವರ ಮಾತು. KS ನರಸಿಂಹಸ್ವಾಮಿಯವರು ಅವರ ಒಂದು ಪುಸ್ತಕ ಉಂಗುರ ಅಂತ ಕವನ ಸಂಕಲನ, ಅದು ಬರೋಷ್ಟೊತ್ತಿಗೆ ಇವರು ವೆಂಕಣ್ಣನವರು ತೀರ್ಕೊಂಡಿದ್ದರು. ಅವರ ಮುನ್ನುಡಿ ಇಲ್ಲಿ ಬರೀತಾರೆ. ನರಸಿಂಹಸ್ವಾಮಿಯವ್ರ ಮಾತು ಇದು. ಒಬ್ಬರಿದ್ದರು ಕಲ್ಪವೃಕ್ಷದಂತೆ ಎತ್ತರವಾಗಿ, ಯಾವುದೋ ಮರ ಅಲ್ಲ, ಕಲ್ಪವೃಕ್ಷ, ಸ್ವರ್ಗದ ವೃಕ್ಷ, ಕಲ್ಪವೃಕ್ಷದಂತೆ ಎತ್ತರವಾಗಿ. ವೆಂಕಣ್ಣವ್ರು ಭಾಳ ಎತ್ತರವಾಗಿದ್ದರು, 6 ಅಡಿ ಇದ್ದರು. VC ಅವರು ವೆಂಕಣ್ಣನವ್ರ ಮನೆಗೆ ಬರುವಾಗ ಅವ್ರ ಮನೆ ಬಾಗಿಲು ತಲೆಗೆ ತಗಲುತ್ತೆ ಅಂತ ಅನ್ನೋ ಕಾರಣಕ್ಕೆ ವೆಂಕಣ್ಣವ್ರು ತಲೆ ತೆಗೆಸಿ ಬರ್ತಾರೆ. 3-4 ಸಲ ಗಮನಿಸಿ ಆ ಚೌಕಟ್ಟನ್ನೇ ಬದಲಾಯಿಸಿದ್ರು. ನಮ್ಮ ಮೇಷ್ಟ್ರಲ್ಲಿ ಬರುವಾಗ ತಲೆ ತೆಗೆಸ್ಕೊಂಡು ಬರಬಾರ್ದು ನಮ್ಮ ಮನೆ ಬಾಗಿಲಲ್ಲಿ ಅಂತ. ಹಾಗೆ ಭಾಳ ಎತ್ತರವಾಗಿದ್ದರು ಅವರು. ನಾನು ಭಾಳ ಎತ್ತರವಾಗಿಬಿಟ್ಟಿದ್ದೀನಿ, ಅದಕ್ಕೂ ಅವರಿಗೆ ಸಂಕೋಚ, ಯಾವುದಕ್ಕೂ ಸಂಕೋಚ. ಅದೇನೋ ನಾನು ಭಾಳ ಉಳಿದವ್ರಿಗಿಂತ ಎತ್ತರ ಆಗಿ ಕಂಡ್ರೆ ಅದು ಸರಿಯಲ್ಲ ಅಂತ ಅವ್ರು ಯಾವ ನಸು ಬಾಗಿಯೇ ಇರ್ತಾಯಿದ್ರು. ವೆಂಕಣ್ಣನವರು ಬಾಕ್ಕೊಂಡೇ ಅವ್ರು ನಡೀತಾ ಇದ್ದಿದ್ದು. ಅವರು ಎತ್ತರವಾಗಿ, ಕಲ್ಪವೃಕ್ಷದಂತೆ ಎತ್ತರವಾಗಿ, ತಂಪಾಗಿ, ಪ್ರಬಲವಾಗಿ, ಎಷ್ಟೇ ಸೌಮ್ಯವಾಗಿ ಕಂಡರೂ ಕೂಡ ಒಳಗಡೆ ಆಳದಲ್ಲಿ ಪ್ರಬಲವಾಗಿ, ಕಣ್ತುಂಬ ಪ್ರೀತಿ, ಮನಸ್ಸು ಎತ್ತರದಲ್ಲಿ ಜೈಶಾಲಿಯಾಗಿ ಕೆಲಸ ಮಾಡುತ್ತಿತ್ತು. ಹೊರನೋಟಕ್ಕೆ ಮೆರೆಯದ ಜೀವ ಒಳಗೇ ಮಿಂಚಿನ ಲಾಳಿಯಂತೆ ದುಡಿದು ಸಾರಸ್ವತ ಪೀತಾಂಬರಗಳನ್ನೇ ಸಿದ್ಧಪಡಿಸುತ್ತಿತ್ತು. ಎಷ್ಟು ಜನ ದೊಡ್ಡ ಲೇಖಕರನ್ನು ಸೃಷ್ಟಿಸಿದರು. ಹೊರನೋಟಕ್ಕೆ ಮೆರೆಯದ ಜೀವ ಒಳಗೇ ಮಿಂಚಿನ ಲಾಳಿಯಂತೆ ದುಡಿದು ಸಾರಸ್ವತ ಪೀತಾಂಬರಗಳನ್ನೇ ಸಿದ್ಧಪಡಿಸುತ್ತಿತ್ತು. ಎಂಥ ಅಚ್ಚುಕಟ್ಟು! ಕೃಷ್ಣಾರ್ಪಣಮಸ್ತು ಎನ್ನುವುದು ಸುಮ್ಮನೆ ಬಾಯಿ ಮಾತಾಗದೆ ಮಾಡಿದ ಕೆಲಸದಲ್ಲಿ ಒಡಮೂಡಿತ್ತು. ತಾವೇನು ಇನ್ನೊಬ್ರಿಗೆ ಮಾಡಿದ್ರು ಕೂಡ ಒಂದ್ಸಲ ಒಬ್ರಿಗೆ ಯಾರಿಗೂ ಹಣ ಕಳಿಸಿ ಶಾಮರಾಯರಿಗೆ ಅದನ್ನು ಮನಿ ಆರ್ಡ್ರ್ ಮಾಡ್ಬಾ ಅಂತ ಹೇಳಿ ಮನಿ ಆರ್ಡ್ರ್ ಮಾಡಿ ಬರ್ತಾ ಆ ರೆಸೀಟಿ ಮನಿ ಆರ್ಡ್ರ್ ಮಾಡಿದ್ದೆ ಅದನ್ನು ಮತ್ತು ಅವರು ಸ್ವಲ್ಪ ದುಡ್ಡಿನ ಸಹಾಯ ಬೇಕಾಗಿತ್ತು ಅಂತ ಬರೆದಿದ್ರು, ಒಂದು ಕವರು ಅದನ್ನು ಕೊಟ್ಟು ಇದನ್ನು ಬರ್ತಾ ಹರಿದಾಕ್ಪ ಅಂತ. ತಾವು ಯಾರಿಗೂ ಉಪಕಾರ ಮಾಡಿದ್ರು ಯಾರಿಗೂ ಅದು ಸುಳಿವು ಸಿಗಬಾರ್ದು. ಹಾಗೆ ಕೃಷ್ಣಾರ್ಪಣಮಸ್ತು ಎನ್ನುವುದು ಸುಮ್ಮನೆ ಬಾಯಿ ಮಾತಾಗದೆ ಮಾಡಿದ ಕೆಲಸದಲ್ಲಿ ಒಡಮೂಡಿತ್ತು. ತನ್ನ ಕೆಲಸದ ಗುರಿ, ಸಿದ್ಧಿ, ಸಾಧನೆ ಎಲ್ಲವೂ ತಾನೇ, ತನ್ನ ಆನಂದವೇ. ಏನು ಯಾವುದಕ್ಕೆ ಕೆಲಸ ಮಾಡ್ತಿದ್ರು ಅಂದರೆ ಕಡೆಯಲ್ಲಿ ತನ್ನ ಒಳ ಮನಸ್ಸಿಗೆ ನಾನು ಮಾಡಿದ ಕೆಲಸ ಒಳ್ಳೆಯದು, ಇದು ಸರಿಯಾಯಿತು ಅಷ್ಟೇ, ಅದರಲ್ಲೇ ಸಾರ್ಥಕತೆ, ಇನ್ನೇನು ಪ್ರತಿಫಲವನ್ನು ಬಯಸ್ತಾ ಇದ್ದದ್ದಲ್ಲ. ತನ್ನ ಕೆಲಸದ ಗುರಿ, ಸಿದ್ಧಿ, ಸಾಧನೆ ಎಲ್ಲವೂ ತಾನೇ, ತನ್ನ ಆನಂದವೇ. ಅದು ಎಂಥ ಗಾಂಭೀರ್ಯ!
ಅದರ ಬೆಳ್ದಿಂಗಳಿನ ಬೆರಳು ಬೆಟ್ಟಗಳನ್ನೇ ಮುಟ್ಟಿ ಆಡಿಸಿತು. ತನ್ನ ಕೃತಿಗಿಂತ ತನ್ನ ಮಹಿಮೆ ಹಿರಿದಾಯಿತು. ಮಾಡಿದ ಕೆಲಸಕ್ಕಿಂತ ಮಾಡಿಸಿದ ಕೆಲಸವೇ ಮುಂದಾಯಿತು. ಒಬ್ಬರ ಧ್ವನಿಯಲ್ಲಿ, ಇನ್ನೊಬ್ಬರ ಶೈಲಿಯಲ್ಲಿ, ಮತ್ತೊಬ್ಬರ ರೀತಿಯಲ್ಲಿ, ಮಗದೊಬ್ಬರ ಬಾಳ್ನಡಿಯಲ್ಲಿ ಆ ಜೀವ ಸೇರಿ ಹೋಯಿತು. ಕಬ್ಬಿನ ಗದ್ದೆಯಲ್ಲಿ ಕಣ್ಮರೆಯಾದ ನವಿಲಂತೆ ಆ ಜೀವ ಹಾರಿಹೋಯಿತು. ಭೂಮಿಯ ಮೇಲೆ ತನ್ನ ಕಿರಳಗಳನ್ನೆಲ್ಲ ಎಂದೋ ಏಕೋ ಮರೆತು ಮುಳುಗಿದ ರವಿಯಂತೆ ಆ ಜೀವ ಬಾನಿಗೆ ಸೇರಿ ಹೋಯಿತು. ಆ ದಿಕ್ಕಿನಿಂದಲೇ ಕೇಳಿಬರುತ್ತಿದೆ ಅದರ ಸಮತಾವೇದ ಸ್ವಸ್ತಿವಾಚನ. ನಮೋ ಮಹದ್ಭ್ಯ, ನಮೋ ಯುವಭ್ಯ, ನಮೋ ಅರ್ಭಕೇಭ್ಯ. ಇವರು ದೊಡ್ಡವರು ಚಿಕ್ಕವರು ಅಂತ. ಅರ್ಭಕ ಅಂದರೆ ಬಾಲಕ. ನಮೋ ಮಹದ್ಭ್ಯ, ಭಾಳ ದೊಡ್ಡವರು, ಅವರಿಗೆ ನಮಸ್ಕಾರ. ನಮೋ ಯುವಭ್ಯ, ಯುವಕರಿಗೆ ನಮಸ್ಕಾರ. ನಮೋ ಅರ್ಭಕೇಭ್ಯ, ಬಾಲಕರಿಗೆ ನಮಸ್ಕಾರ. ಎಲ್ಲರಲ್ಲೂ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನೋದು ತಿಳಿದು ಎಲ್ಲರನ್ನ ಸಮಾನವಾಗಿ ಕಂಡಂಥ ವ್ಯಕ್ತಿಯವರು. ನಾನೇನೋ ಹೇಳುವಾಗ ಒಂದು ಮಾತು ಹೇಳಬೇಕು ಅಂತನಿಸಿ ಬಿಟ್ಬಿಟ್ಟೆ. ಹೌದು, ವೆಂಕಣ್ಣನವರ ಸಂಚಿಕೆ ಅಂತ ಒಂದು ಸಂಚಿಕೆ ತಂದರು ಪ್ರಬುದ್ಧ ಕರ್ನಾಟಕದಲ್ಲಿ. ಬರೀ ವೆಂಕಣ್ಣನವರ ಕುರಿತಾದ ಲೇಖನಗಳು, ಅವರ ಬರವಣಿಗೆ ಕುರಿತಾದಂಥ ಲೇಖನಗಳು. ಅದು 86ರಲ್ಲಿ ಬಂದಿದ್ದು ಪ್ರಬುದ್ಧ ಕರ್ನಾಟಕದಲ್ಲಿ. ಅದಕ್ಕೆ ಕೊಟ್ಟಿರುವ ಟೈಟ್ಲ್ಗಳು ಕೆಲವು ನೋಡಿ. ಗುರುವರ ಲೇಖನಕ್ಕೆ ದೇವತಾ ಮನುಷ್ಯ ಟೈಟ್ಲ್, ದೇವತಾ ಮನುಷ್ಯ. ಕೆ.ಎಸ್. ನರಸಿಂಹಸ್ವಾಮಿ ಕಲ್ಪವೃಕ್ಷ, ಅದೇ ಓದಿನಲ್ಲಿ. ಕಂಡರೆ ಕೈ ಮುಗಿಯಬೇಕು ದೇವೀರಪ್ಪ. ಸಂತ ಪ್ರಾಧ್ಯಾಪಕ ಪರಮೇಶ್ವರ ಭಟ್ಟ. ಪರಮೇಶ್ವರ ಭಟ್ಟ ಒಂದು ಕಡೆ ಹೇಳ್ತಾರೆ, ಅವರು ಒಬ್ಬರೇ ಇದ್ದರು ಒಂದು ಘಟ್ಟದಲ್ಲಿ ಅವ್ರ ಬ್ಯಾಚಿಗೆ. ವೆಂಕಣ್ಣನವ್ರು ಬಂದರೆ ಊಟ ಆಗಿದೆಯೇನೋ ಭಟ್ಟ ಅಂತೆಲ್ಲ ಕೇಳಿ ಹಸ್ತಿದ್ರೆ ತಿಂಡಿ ಗಿಂಡಿ ತರಿಸಿ ಕಾಫಿ ತರಿಸ್ಕೊಟ್ಟು ಮೊದಲು ಇದನ್ನು ತಗೋ ಆಮೇಲೆ ಪಾಠ ಅಂತಂದೇಳಿ ಆಮೇಲೆ ಪಾಠ ಮಾಡೋರು. ಇದನ್ನು ಪರಮೇಶ್ವರ ಭಟ್ರು ಬರೆದಿದ್ದಾರೆ. ಸಂತ ಪ್ರಾಧ್ಯಾಪಕ, ಮಹಾನುಭಾವರು. ಪೂತಿನಾನೇ ಮಹಾನುಭಾವರು. ಅವರು ಇವ್ರನ್ನ ಮಹಾನುಭಾವರು ಅಂತ ಕರೀತಾರೆ. ಮಹಾನುಭಾವರು, ಕನ್ನಡದ ಕಣ್ಮಣಿ. LSS ಯಾರ್ಯಾರೆಲ್ಲ ಇದ್ದಾಗ, ಬೇಂದ್ರೆ, ಕುವೆಂಪು ಎಲ್ಲ ಇದ್ದಾಗ ಅವ್ರು ಇವ್ರನ್ನ ಕನ್ನಡದ ಕಣ್ಮಣಿ ಅಂತ ಕರೀತಾರೆ. ದೀನಾನುಕಂಪ ವೆಂಕಟರಾಮಪ್ಪ. ಅಂದರೆ ಏನೋ ತೊಂದರೆಯಲ್ಲಿ ಕಷ್ಟದಲ್ಲಿ ಇದ್ದವ್ರು ಇರ್ತಾರಲ್ಲ, ಅವರು ದೀನರ ಬಗ್ಗೆ ಇದ್ದಂಥ ಅನುಕಂಪವೇ ರೂಪ ತಾಳಿ ಬಂದ ಹಾಗೆ ವೆಂಕಣ್ಣನವರು ಇದ್ದರು ಅಂತ. ಹೀಗೆ ವೆಂಕಣ್ಣನವರು ಇದ್ದಷ್ಟು ದಿವಸ ಕೂಡ ಎಲ್ಲರಿಗೂ ಒಂದು ಆಧಾರವಾಗಿ, ಅವರಿಗೆ ಒಂದು ಆಸರೆಯಾಗಿ ಬಾಳದಂಥ ಬಹಳ ದೊಡ್ಡ ಜೀವ. ಬಾಳು ಬರವಣಿಗೆಗಿಂತ ಮುಖ್ಯ ಅನ್ನೋದನ್ನು ತುಂಬ ಸಾರ್ಥಕವಾಗಿ ಬಾಳಿ ಪ್ರತಿಪಾದಿಸಿದಂಥ ಮಹಾನುಭಾವ. ಅಂಥವ್ರ ಬಗ್ಗೆ ಒಂದು 4 ಮಾತುಗಳನ್ನು ಇಲ್ಲಿ ಹೇಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಗೋಕುಲ ಸಂಸ್ಥರು ಮಾಡಿಕೊಟ್ಟಿದ್ದು, ಅದಕ್ಕೆ ನಾನು ಭಾಳ ಕೃತಜ್ಞನಾಗಿದ್ದೀನಿ. ಒಂದು ಹೇಳಿ ಮುಗಿಸ್ತೀನಿ, ಬಿಟ್ಬಿಟ್ಟೆ ಘಟನೆ. ಎಷ್ಟು ಅವರು ಶಿಷ್ಯರು ವಿಷಯದಲ್ಲಿ ಸಲಿಗೆ ಇತ್ತು ಮತ್ತು ಇಂಗಿತಜ್ಜತೆ ಎಷ್ಟಿತ್ತು ಅನ್ನೋಕ್ಕೆ. ಒಂದು ಸಲ ಗುಲ್ಬರ್ಗಾ ಸಮ್ಮೇಳನಕ್ಕೆ ವೆಂಕಣ್ಣನವರು, ಕೃಷಿಶಾಸ್ತ್ರಿಗಳು, ಪುಟ್ಟಪ್ಪನವರು ಎಲ್ಲ ಆಗಿದ್ದಾರೆ. ಪುಟ್ಟಪ್ಪನವರು ಇನ್ನೂ ಯುವಕರು, ಕೃಷಿಶಾಸ್ತ್ರಿಗಳು, ವೆಂಕಣ್ಣನವರು ಇವರಿಗೆ ಮೇಷ್ಟ್ರು. ಇನ್ನೂ ಅನೇಕ ಜನ ಎಲ್ಲ ಹೋಗಿದ್ದಾರೆ. ಒಂದು ದೊಡ್ಡ ಮನೇಲಿ ಇಳಿಸ್ಕೊಂಡಿದ್ದಾರೆ ಇವ್ರನ್ನ. ಮೇಲ್ಗಡೆ ಒಂದು ದೊಡ್ಡ ಹಾಲು. ಆ ಹಾಲಿನಲ್ಲಿ ಪುಟ್ಟಪ್ಪನವರು ತಮ್ಮ ಜೊತೆಯವರು, ತಮ್ಮ ವಯಸ್ಸಿನ ಜೊತೆಯವ್ರ ಜೊತೆ ಕೂತಿರುವ ಯಾತಕ್ಕೋ ಹಿಂಗೆ ಜೋಬಿ ಕೈ ಹಾಕ್ಬಿಟ್ಟು ತಮ್ಮ ನಶೆ ಡಬ್ಬಿ ತೆಗೆದು ನೋಡ್ತಾರೆ, ಖಾಲಿ ಆಗಿಬಿಟ್ಟಿದೆ. ಪುಟ್ಟಪ್ಪನವ್ರು ಭಾಳ ನಶೆ ಆಗ್ತಾಯಿದ್ರು ಮೊದಲು. ಆಮೇಲೆ ಮುಂದೆ ಅವ್ರು ಒಂದು ಸಲ DL ನರಸಿಂಹಾಚಾರ್ಯ ಇವ್ರ ಮನೆಗೆ ಬಂದಾಗ, ತೊಗೊಳ್ಳಿ ನಶೆ ಚೆನ್ನಾಗಿರುತ್ತೆ, ಬರೀ ಯಾವಾಗಲೂ ಈ ಶಬ್ದ ಅರ್ಪಣ ಅದು ಇದು ಇಂಥದ್ದನ್ನು ಇದನ್ನು ಓದಿ 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 ಭಾಳ ಬುದ್ಧಿ ಜಡವಾಗಿಬಿಟ್ಟಿರುತ್ತೆ, ಇದೊಂದು ಚೂರು ಹಾಕಿದರೆ ಈ ಜ್ಞಾನಚೂರ್ಣ ಇದು ತೊಗೊಳ್ಳಿ ಅಂತಂದು ಹೇಳಿ ಅವರಿಗೆ ಕೈಯಿಂದ ಹೆಂಗೆ ಕೊಟ್ಟರು. ನರಸಿಂಹಾಚಾರ್ಯ ತೊಗೊಂಡ್ರು ಹಾಕಿದ್ರೆ ಅಲ್ಲಿಂದ ಮುಂದಕ್ಕೆ ನರಸಿಂಹಾಚಾರ್ಯರು ಸಾಯೋವರೆಗೂ ನಶೆ ಆಗ್ತಿದ್ರು. ಪುಟ್ಟಪ್ಪನವ್ರು ಅವತ್ತೇ ಬಿಟ್ಬಿಟ್ರು ಅದನ್ನು. ಆದರೆ ಮೊದಲು ಭಾಳ ಹಾಕ್ತಾಯಿದ್ರು. ಅವತ್ತು ಹಂಗೆ ಹಾಕ್ತಾಯಿದ್ದ ದಿವಸ ತೆಗೆದು ನೋಡ್ತಾರೆ, ನಶೆ ಡಬ್ಬಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅವರಿಗೆ ಒಂಥರ ಹೃದಯಾಘಾತ ಒಂಚೂರು ಕಡಿಮೆ ಅಷ್ಟೇ ಹಾಗಾಯಿತು. ನಶೆದ ಅಭ್ಯಾಸ ಇರೋರಿಗೆ ನಂಗೆ ಒಂಚೂರು ಇದೆ. ಭಾಳ ದೊಡ್ಡವರೆಲ್ಲ ಹಾಕಿದ್ರು ಅನ್ನೋ ಕಾರಣಕ್ಕೆ ನನಗೆ ಗೌರವ ಕೊಟ್ಟಿದ್ದೆ. ವೆಂಕಣ್ಣನವರು, ಪುಟ್ಟಪ್ಪನವರು, ನರಸಿಂಹಸ್ವಾಮಿಗಳು, DL ನರಸಿಂಹಾಚಾರ್ಯ ಇವರೆಲ್ಲ ನಶೆ ಆಗ್ತಾಯಿದ್ದು. ಇರಲಿ, ಅದು ಒಂಥರ ಹೃದಯಾಘಾತ ಒಂಚೂರು ಕಡಿಮೆ ಅಷ್ಟೇ ಹಾಗಾಗೋಯ್ತು. ಹೇಗಪ್ಪ ಬೆಳಗಿನವರೆಗೆ ಕಳೆಯೋದು? ಬೆಳಗ್ಗೆ ಕಳೆದ ಮೇಲೆ ಕೂಡ ಅವ್ರು ಹಾಕ್ತಿರೋ ಆ ಬ್ರ್ಯಾಂಡ್ ನಶೆ ಇಲ್ಲಿ ಸಿಗಬೇಕಲ್ಲ ಗುಲ್ಬರ್ಗಾದಲ್ಲಿ. ಅವು ಏನು ಮಾಡೋದು ಅಂತ ಭಾಳ ಸಂಕಟದಿಂದ ಯೋಚಿಸ್ತಾರೆ. ನೋಡ್ತಾರೆ, ಹೀಗೆ ಕೃಷಿಶಾಸ್ತ್ರಿಗಳು ವೆಂಕಣ್ಣನವರು ಕೂತಿದ್ದಾರೆ. ಅವರು ಮಲಗೋ ಹಾಸಿಗೆನೇ ಸುರುಳಿ ಸುತ್ತಿ ದಿಂಬು ಮಾಡ್ಕೊಂಡು ಓರ್ಕೊಂಡು ಕೂತಿದ್ದಾರೆ. ಏನೋ ಇಬ್ಬರು ಭಾಳ ಆಪ್ತ ಸಂಭಾಷಣೆಯಲ್ಲಿರುವಾಗ ವೆಂಕಣ್ಣನವರು ಕೈಯಿಂದ ನಶೆ ಡಬ್ಬಿ ತೆಗೆದು ಅದನ್ನು ಕೈಯಲ್ಲಿ ಒಂದು ಚಿಟಿಕೆ ಹಿಡ್ಕೊಂಡು ಮೂಗಿಗೆ ಹತ್ತಿರ ತೊಗೊಂಡು ಹೋಗ್ತಾಯಿದ್ರು. ಅದು ಆ ಲಾಂಧ್ರದ ಬೆಳಕಲ್ಲಿ ಕಾಣ್ತು ಪುಟ್ಟಪ್ಪರಿಗೆ. ಜೀವ ಬಂದಾಗಾಯಿತು. ಅಂತೂ ಎಲ್ಲೋ ನಶೆ ಇದೆ, ಎಷ್ಟೇ ಪ್ರಮಾಣದಲ್ಲಾಗಲಿ ಅಂತೂ ಇದೆ. ಸದ್ಯಕ್ಕೆ ಜೀವ ಬಂದಾಗಾಯಿತು. ಏನು ಮಾಡೋದು, ಹ್ಯಾಕೆ ಕೇಳಿದ್ರು? ನಾನು ನಶೆ ಹಾಕ್ತೀನಿ ಅಂದರೂ ಕೂಡ ವೆಂಕಣ್ಣನವರಿಗೆ ಗೊತ್ತಿಲ್ಲಾಗಿ ಇವರು ಹಾಕ್ತಿದ್ರು ಅಂತ ಇವ್ರು ತಿಳ್ಕೊಂಡಿದ್ರು. ಅವರಿಗೆ ಗೊತ್ತಿತ್ತು. ಅವರು ಅದಕ್ಕೆ, ಯಾಕೆಂದರೆ ಅದೆಲ್ಲ ತಪ್ಪು ಅಂತ. ಒಂದು ಕಾಲದಲ್ಲಿ ಹುಡುಗರು ಮೇಷ್ಟ್ರಿಗೆ ಸಿಗರೇಟ್ ಸೇದೋದು ಹೇಗೆ ತಪ್ಪು ಅಂತ ತಿಳ್ಕೊಂಡಿದ್ರು. ಆ ಥರ ಅದಕ್ಕೆ ಹೇಗೆ ಅವ್ರ ಹತ್ರನೇ ಹೋಗಿ ನಶೆ ಕೇಳೋದು? ಆದರೆ ತಡ್ಕೊಳಕ್ಕಾಗ್ತಾಯಿಲ್ಲ, ಜೀವ ಚಟಪಡಿಸ್ತಾ ಇದೆ. ಆಗಿದ್ದಾಗಲಿ ಅಂತ ಹೋಗಿ ಅವ್ರ ಹತ್ರ ಹೋಗಿ, ಆವಾಗ ಗುಲ್ಬರ್ಗಲ್ಲಿ ಇದ್ದಿದ್ದು ಕಲಬುರ್ಗಿ ಬೇಸಿಗೆ, ಕಡಪ ಕಲ್ಲಿನ ಊರು. ಆ ಕಡಪ ಕಲ್ಲುಗಳೆಲ್ಲ ಬಿಸಿಲಿಗೆ ಕಾದುಬಿಟ್ಟು ಕೆಂಡಾದಾಗಿದ್ದಾವೆ, ಸೆಕೆ ತಾಳ್ಕೊಳಕ್ಕಾಗಲ್ಲ ಆಗಿದೆ. ಇವರು ಅವ್ರ ಹತ್ರ ಹೋಗಿ ಒಂದು ಸ್ವಲ್ಪ ನೆಗಡಿ ಆಗಿಬಿಟ್ಟಿತ್ತು ಸರ್,
ನೆಗಡಿ ಬೇಸಿಕಲಿ ಸ್ವಲ್ಪ ನೆಗಡಿ ಆಗಿತ್ತು. ಒಂದು ಚಿಟಿಕೆ ನಶ್ಯ ಅಂತ ವಾಕ್ಯ ಪೂರ್ತಿ ಒಂದು ಚಿಟಿಕೆ ನಶ್ಯ ಅಂತ ಅವ್ರವ್ರು ನೋಡಿದ್ರು. ಹೀಗೆ ವೆಂಕಣ್ಣವ್ರು ಅರ್ಥ ಆಗೋಯ್ತು ಅವರಿಗೆ. ಯಾಕಂದ್ರೆ ಅವರು ನಶ್ಯ ಆಗ್ತಿದ್ರು. ನಶ್ಯ ಮುಗಿದೋಗಿದೆ, ಇವನ ಸ್ಥಿತಿ ಏನು ಅಂತ ಗೊತ್ತವ್ರು. ಅವರೇ ಮಾಡಿದ್ರು, ಆ ಡಬ್ಬಿನೂ ಕೊಡಲಿಲ್ಲ, ಕೈಯಲ್ಲಿದ್ದ ಚಿಟಿಕೆ ನಶ್ಯನೂ ಕೊಡಲಿಲ್ಲ. ಪುಟ್ಟಪ್ಪ ನಶ್ಯ ಬೇಕಾಗಿತ್ತಾ? ಆ ಒಳಗಡೆ ನನ್ನ ಟ್ರಂಕ್ ಇಟ್ಟಿನಿ ಆ ರೂಮ್ನಲ್ಲಿ, ಅಲ್ಲಿದೆ ಹೋಗಲ್ಲಿ ತಗೋ. ಇವರು ಒಳಗಡೆ ಹೋಗಿ ನೋಡ್ತಾರೆ, ಬಾಗಿಲು ತೆಗೆದು ದೊಡ್ಡ ಟಿನ್ನು, ನಶ್ಯದ ಟಿನ್ನು. ಇದೊಂದು ಚೂರು ಬಂಗಾರ, ಒಂದು ತೊಲ ಬಂಗಾರ ಕೇಳಿದವನಿಗೆ ಬಂಗಾರದ ಗಣಿ ಒಳಗೆ ನುಗ್ಗಿಸ್ದಾಗಾಯ್ತು. ಅವ್ರು ಹೇಳ್ತಾರೆ ಪುಟ್ಟಪ್ಪನವರು, ನಾನು ಅದಕ್ಕೆ ಕೈ ಹಾಕಿ ಬಲವಾಗಿ ಒಂದು ಚಿಟಿಕೆ ನಶ್ಯವನ್ನು ತೆಗೆದುಕೊಂಡೆ. ಆ ನಶ್ಯವನ್ನು ನನ್ನ ಡಬ್ಬಿಗೆ ಹಾಕಿ ಗಿರ್ದು ತುಂಬಿಕೊಂಡು ಆದ ಮೇಲೆ ಆಮೇಲೆ ಬಲವಾದ ಒಂದು ಚಿಟಿಕೆ ನಶ್ಯ ತೊಗೊಂಡೆ. ಹಾಗೆ ಅವರು ಒಂಚೂರು ಇದನ್ನು ಕೇಳಿ ಅವರೇನು ಬೇಸರ ಮಾಡ್ಕೊಳ್ಳಲ್ಲ, ಏನೂ ಇಲ್ಲ. ಅಷ್ಟೇ ಇಲ್ಲ, ಈ ನಶ್ಯ ಸಾಲಲ್ಲ ಇವನಿಗೆ, ಇವನು ಇನ್ನೂ ಇಲ್ಲ 2-3 ದಿವಸ ಇರಬೇಕು ಅಂದರೆ ಇವನಿಗೆ ಅಲ್ಲಿ ಗಣಿಗೆ ಕಳಿಸ್ಬಿಡೋಣ ಅಂತಂದೇಳಿ ಅವ್ರನ್ನ ಆ ಇಂಗಿತಜ್ಞತೆ ನೋಡಿ. ಹಾಗೆ ಅವ್ರು ಹೇಳ್ತಾರೆ, ಎಷ್ಟು ಕರುಣಾಮಯಿ ನಮ್ಮ ಪ್ರೊಫೆಸರ್ ಅವರು ಹಾಗೆ ಅಂತ. ಈ ಥರ ಎಲ್ಲರೂ ಅವ್ರ ವಿಷಯ ಮಾತಾಡಬೇಕು ಅಂದರೆ ಕೇವಲ ಶ್ರೇಷ್ಠವಾದ ಸಂಗತಿಗಳೇ ಹೊರಬೀಳುತ್ತವೆ. ಹಾಗೆ ಬಾಳ್ದವರು, ಬಾಳ್ವೆ ಎಲ್ಲಕ್ಕಿಂತ ದೊಡ್ಡದು ಅನ್ನೋದನ್ನು ತೋರಿಸ್ಕೊಟ್ಟವರು ವೆಂಕಣ್ಣವರು. ಅವರ ಪಾದಕ್ಕೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಭೆಗೆ ನಮಸ್ಕಾರ. ಒಂದು ದೊಡ್ಡ ಬದಲಾವಣೆ ಏನು ಅಂತಂದರೆ, ಸಂಜೆ 6 ಗಂಟೆಯಲ್ಲಿ ಬಹುಶಃ ನಾವು ಸಭೆಯಲ್ಲಿದ್ದವ್ರು ಯಾರೂ ವೆಂಕಣ್ಣಯ್ಯನವ್ರನ್ನ ನೋಡಿರಲಿಲ್ಲ. ಈಗ ನಾವೆಲ್ಲರೂ ವೆಂಕಣ್ಣಯ್ಯನವ್ರನ್ನ ನೋಡಿದ್ದೀವಿ. ನಿಜವಾಗಲೂ ನಮ್ಮ ಕಣ್ಣು ಮುಂದೆ ವೆಂಕಣ್ಣಯ್ಯನವರು ಬಂದರು. ಅವರು ನಮ್ಮನ್ನು, ನಾವು ಅವರ ಇಡೀ ಜೀವನವನ್ನು, ಅವರ ಬರವಣಿಗೆಯನ್ನು ನೋಡಿದ್ವಿ. ಸರ್, ನಾನು ಏನು ಮಾತಾಡಿದ್ರೂ ಕಡಿಮೆ, ಖಂಡಿತ. ಒಂದು ಸರ್ತಿ ಕೈಲಾಸಂ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರುಗಡೆಯಿಂದ ವೆಂಕಣ್ಣಯ್ಯನವ್ರು ಬಂದ್ರಂತ. ನಮಸ್ಕಾರ ಸಾರ್ ಅಂದ್ರಿ ಇವರು. ನಮಸ್ಕಾರ. ಹಾಗೆ ಸ್ವಲ್ಪ ಮೇಲೆ ನೋಡಿ ಹೇಳಿ, ನಮ್ಮ ಪೂರ್ವಜರೆಲ್ಲ ಚೆನ್ನಾಗಿದ್ದಾರಾ ಅಂತ. 2 ಅರ್ಥದಲ್ಲೂ ಸ್ವರ್ಗದಲ್ಲಿರೋರನ್ನ ಕಾಣಬಹುದಾದ ಕಣ್ಣು ಇದ್ದದ್ದು ವೆಂಕಣ್ಣಯ್ಯನಂಥವರಿಗೆ. ಅವರ ಎತ್ತರ 2 ಅರ್ಥದಲ್ಲೂ ಎತ್ತರದ್ದು. ಹಾಗೆ ಸ್ವರ್ಗದಲ್ಲಿ ಇರುವಂತಹ ವೆಂಕಣ್ಣಯ್ಯನವ್ರನ್ನ ನಾವಿವತ್ತು ನೋಡೋಕ್ಕಾದದ್ದು ಲಕ್ಷ್ಮೀನಾರಾಯಣ ಭಟ್ರ ಈ ಉಪನ್ಯಾಸ. ಅವಾಗ ಅವ್ರು ಕೈಲಾಸಮ್ಗೆ ಏನು ಹೇಳಿದ್ರು ಹೇಳಿ. ಕೈಲಾಸಂ ಸುಳ್ಳು, ವೆಂಕಣ್ಣನವ್ರಿಗೆ ಇವರು ನಮ್ಮ ಪೂರ್ವದಲ್ಲ ಸ್ವರ್ಗದಲ್ಲಿ ಚೆನ್ನಾಗಿದ್ದಾರ ಅಂತ ಕೇಳಿದಾಗ ಅವರು ಚೆನ್ನಾಗಿದ್ದಾರೆ, ಪಾತಾಳದಲ್ಲಿ ನಿಮ್ಮ ಹೇಗಿದ್ದಾರೆ ಅಂದರೆ ಅಷ್ಟು ಬಿಟ್ಟು ಇತ್ತು ಅವರು. ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ಪರಿಚಯ ಅಥವಾ ಒಬ್ಬ ಚಿತ್ರಣ ಹೇಗಿರಬೇಕು ಅನ್ನೋದಕ್ಕೆ ಇವತ್ತಿನ ಉಪನ್ಯಾಸ ಅತ್ಯಂತ ಅದ್ಭುತವಾದಂಥದ್ದು. ನಾವೆಲ್ಲ ನಿಜವಾಗ್ಲೂ ಮುಂದೆ ಕೂತವರು, ಆದರೂ ಒಬ್ಬ ಕನ್ನಡ ಮೇಷ್ಟ್ರಾಗಿ ನಾನು ಸಂಕಟ ಪಟ್ಕೋತಾ ಇದ್ದೆ. ಕಾದಂಬರಿಯನ್ನು ಹೇಗೆ ವಾಚೋಗೋಚರವಾಗಿ ಅವರದನ್ನು, ವಾಚೋವಿಧೇಯವಾಗಿ ಅವರದನ್ನು ಬಾಯಲ್ಲಿ ಹೇಳ್ತಿದ್ರು ಅಂತಂದರೆ, ನಮಗೆಲ್ಲ ತೀರಾ ರಿಟೈರ್ಡ್ ಆಗೋ ಕಾಲಕ್ಕಾದರೂ ಈ ಥರ ಒಂದು ಸ್ವಲ್ಪ ವಾಕ್ಶಕ್ತಿಗೆ ಬಂದರೆ ಅದಕ್ಕಿಂತ ದೊಡ್ಡ ಪುಣ್ಯ ಖಂಡಿತ ನಮಗೆ ಇನ್ಯಾವುದೂ ಇರಲಿಕ್ಕಿಲ್ಲ ಕಾಣುತ್ತೆ. ನಿಜವಾಗಲೂ ನಮ್ಮ ಹಿರಿಯ ಚೇತನಗಳೇನಿದೆ, ಆ ಚೇತನಗಳ ಬಗ್ಗೆ ನಾವು ತಿಳ್ಕೋಬೇಕು, ಯುವ ಪೀಳಿಗೆಗೆ ಕೂಡ ಇವರ ಪರಿಚಯ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶದಿಂದ ಮಾಸ್ತಿ ಅಧ್ಯಯನ ಪೀಠ ಯಾವ ಈ ಉಪನ್ಯಾಸ ಮಾಲೆಯನ್ನು ಆರಂಭ ಮಾಡಿದೆ. ನಿಜವಾಗಲೂ ಅದರ ಸಾರ್ಥಕತೆ ಈ ತರಹದ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಉಪನ್ಯಾಸವನ್ನು ನಮಗಾಗಿ ಮಾಡಿದಂತಹ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ಟ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂತಹ ಮಾನ್ಯ ಎಸ್ ಆರ್ ರಾಮಸ್ವಾಮಿ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಕೋರ್ತೇನೆ.